ಉಳಿದಂತದ್ದು ಏನು? ಸ್ವಲ್ಪ ಸುಮ್ಮನೆ ಇರ್ತೀಯ? ಏನ ನನ್ನ ತಲೆ ಬಿಸಿಯಲ್ಲಿ ನಾನಿದ್ದೆ ಪುಣ್ಯಾತ್ಮ. ಇಷ್ಟೊತ್ತಿಗೆ ಬಂದ್ಕೊಂಡು ನಾನ್ ಯಾರು ನೀನ್ ಯಾರು ಇದೆ ಅಂತದ್ದು. ನಾನ್ ಯಾರಂತಲೇ ನನಗೆ ಗೊತ್ತಿಲ್ಲ, ನೀನ್ ಯಾರಂತ ಹೇಳುದು ಹೇಗೆ? ತಪ್ಪು ನಿನ್ನದ್ದಲ್ವಾ? ನಿನ್ನೊಟ್ಟಿಗೆ ನಾನು ಬಂದೆ ನೋಡು, ಅದು ನನ್ನ ತಪ್ಪು ಇದ್ರು ಇರ್ಬೋದು ಅಲ್ವಾ? ಹಾಗಾದ್ರೆ ನಿನಗೆಲ್ಲವೂ ನೆನಪಿಗೆ ಬರಬೇಕು ಅಂತಾದ್ರೆ ನನ್ನ ಅಮೃತ ಹಸ್ತದಿಂದ ತಲೆ ಮೇಲೆ ಇಟ್ಟದ್ದೇ ಗಜ ಅಮೃತ ಹಸ್ತ. ಹಿಂದಿದೆಲ್ಲ ಪುಷ್ಕ ನರಕ ಅದು ಹೋಗ ಕಡೆ ಅಲ್ಲ. ಹಿಂದಿನ ನೆನಪೆಲ್ಲವೂ ಮತ್ತೆ ಮರುಕಳಿಸುತ್ತಾ ಇದೆ. ಹೌದೌದು. ಹಿಂದೆ ನೀನು ವೈಕುಂಠದಲ್ಲಿ ಸೀಮೆ ಎಣ್ಣೆ ನಾರಾಯಣನಾಗಿದ್ದೆ. ಹೌದು, ನೀನು ಮತ್ತೆ ನಿನ್ನ ಅಪ್ಪಯ್ಯ ಇಬ್ರು ಬರ್ತಿದ್ದಿ ನೋಡು ತಗೊಂಡು ಹೋಗ್ಲಿಕ್ಕೆ. ಹೌದಲ್ಲ, ವೈಕುಂಠದಲ್ಲಿ ಸೀಮೆ ಎಣ್ಣೆ ನಾರಾಯಣ ಅದಲ್ವಾ? ವೈಕುಂಠದಲ್ಲಿ ನಾನು ಶ್ರೀಮನ್ನಾರಾಯಣನಾಗಿದ್ದವನು. ಹೌದೌದು. ನಾನು ಹಾಗಲ್ಲ, ನಿನ್ನನ್ನ ಸದಾ ಕಾಲ ಹೊತ್ತು ತಿರುಗುವ ಗಾರ್ಡನ್ ಆಗಿದ್ದೆ. ಅದೇ ಕೆಲಸ ಮಾಡ್ಕೊಂಡೇ ಇರ್ಬೇಕಿತ್ತು. ಒಳ್ಳೆ ಉದ್ಯೋಗ ಆಗಿತ್ತು, ವೇತನ ಬರ್ತಿತ್ತಲ್ಲ. ಅದಲ್ಲ, ಗಾರ್ಡ ನನ್ನನ್ನ ಹೊತ್ತು ತಿರುಗುವ ಗರುಡನಾಗಿದ್ದವ ನೀನು. ಹೌದು. ಹಾಗಿದ್ದವರು ಹೀಗಾಗ್ಲಿಕ್ಕೆ ಕಾರಣ ಏನು? ಕಾರಣ ಏನು? ನೀನೊಂದು ಲಾಂಚ್ ಮಾಡಿದ್ದು ಪ್ರಕರಣ ಮರಯ್ಯ. ಎಲ್ಲ ಹೋಗ್ಲಿಕ್ಕೆ? ಅದೊಂದು ನೀನ್ ಲಾಂಚ್ ಮಾಡಿ, ರಘು ಲಾಂಚ್ ಮಾಡಿದ್ದು. ಯಾರ? ರಘು ಲಾಂಚ್. ಅಲ್ಲಿ ತಿರುಗಾಡ್ತಾ ಇದ್ನೇನು? ರಘು ಲಾಂಛನ ಪುಣ್ಯಾತ್ಮ. ಅದ್ರ ವಿಚಾರ ನಿನಗೆ ಗೊತ್ತುಂಟಲ್ಲ? ಯಾವುದು ಮಿತ್ರ? ದೇವಲೋಕದಲ್ಲಿ ಸುಧರ್ಮ ಸಭೆ. ಸುಧರ್ಮ ಸಭೆಯಲ್ಲಿ ನಾರದರ ಮಾತು, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನ್ಯಾರು ಜ್ಯೇಷ್ಠನ್ಯಾರು ಎನ್ನುವುದೇ ಅವರ ಉದ್ದೇಶ. ಅದನ್ನ ನೋಡುವುದಕ್ಕಾಗಿ ಭೃಗು ಮಹರ್ಷಿಯು ಹೊರಟವನು. ಅವನೇ ಬರುವುದಕ್ಕೆ ಮೂಲ ಉದ್ದೇಶ ಮತ್ತೇನಲ್ಲ, ಮನೋವೇಗವನ್ನ ಆತ ಬಲ್ಲವನು. ಮತ್ತೆ ಅವನಲ್ಲಿರುವಂತಹ ಭೃಗುಲಾಂಛನ, ಆ ಭೃಗುಲಾಂಛನ ಅವನಲ್ಲಿದ್ದದ್ದು ಇದ್ದ ಕಾರಣದಿಂದ ಅವನಿಗೆ ಅಹಂಕಾರ ಎನ್ನುವುದು ಅಡರಿತು. ಆ ಕಾರಣದಿಂದ ಮೂರು ಮೂರ್ತಿಗಳನ್ನ ಸತ್ಯ ಶೋಧನೆಯನ್ನ ಮಾಡಿ ನಾನು ಬರ್ತೇನೆ ಎನ್ನುವುದಾಗಿ ಹೊರಟದ್ದು ಪ್ರಥಮದಲ್ಲಿ ಬ್ರಹ್ಮ ಇದ್ದಲ್ಲಿಗೆ, ಆ ಸತ್ಯಲೋಕಕ್ಕೆ. ಆ ಬ್ರಹ್ಮದೇವ ಷಷ್ಠಿ ಕಾರ್ಯದಲ್ಲಿ ಆತ ನಿರತನಾಗಿ ಇದ್ದ ಕಾರಣದಿಂದ ಆ ಭೃಗು ಮಹರ್ಷಿ ಅಲ್ಲಿವರೆಗಾಗಿ ಬಂದದ್ದನ್ನ ಕಡೆಗಣಿಸಿದ ಎಂಬ ಕಾರಣಕ್ಕೋಸ್ಕರವಾಗಿ ಬ್ರಹ್ಮದೇವನಿಗೆ ಭೂಲೋಕದಲ್ಲಿ ಪೂಜಾ ಪುನಸ್ಕಾರ ಎನ್ನುವುದು
ಎನ್ನುವುದಾಗಿ ಬ್ರಹ್ಮನಿಗೆ ಶಾಪವನ್ನ ನೀಡಿದ. ತದನಂತರದಲ್ಲಿ ಕೈಲಾಸಕ್ಕೆ ಹೋದ. ಅವರಲ್ಲಿ ತಾಂಡವ ನರ್ತನದಲ್ಲಿ ಅವರು ನಿರತರಾಗಿದ್ದ ಕಾರಣದಿಂದ ಇವರು ನಾನು ಬಂದದ್ದನ್ನ ಕಡೆಗಣಿಸುತ್ತಾ ಇದ್ದಾರೆ. ಹಾಗಾಗಿ ಈತನಿಗೆ ಭೂಲೋಕದಲ್ಲಿ ಲಿಂಗ ಪೂಜೆ ಸಲ್ಲಬೇಕೆನ್ನುವುದಾಗಿ ಪರಮೇಶ್ವರನಿಗೆ ಶಾಪವನ್ನ ಇತ್ತ. ತದನಂತರದಲ್ಲಿ ವೈಕುಂಠಕ್ಕೆ ಬರುವುದಕ್ಕೆ ಮುಂದಾದ. ಆತ ಇಲ್ಲಿಯವರೆಗಾಗಿ ಬರುತ್ತಿದ್ದಾರೆ ಎಂಬ ವಿಚಾರವನ್ನ ತಿಳಿದಂತ ನಾನು ಯೋಗ ನಿದ್ರೆಗೆ ಜಾರಿದ ರೀತಿಯಲ್ಲಿ ನಟನೆಯನ್ನ ಮಾಡಿದೆ. ಮತ್ತೆ ನನ್ನ ಮಡದಿಯಲ್ಲಿ ಒಂದು ನಾಟಕವನ್ನ ಆಡ್ತೇನೆ. ಈ ನಾಟಕದಲ್ಲಿ ನಾನು ಮಾತ್ರ ಪಾತ್ರಧಾರಿ. ನಾನು ಮಾಡಿರುವಂತ ಪಾತ್ರ ಎಷ್ಟರ ಮಟ್ಟಿಗೆ ಸರಿಯಾಗಿರ್ತದೆ ಎನ್ನುವುದನ್ನ ನೀನು ಪ್ರೇಕ್ಷಕಳಾಗಿ ನೋಡಬೇಕು ಎನ್ನುವುದಾಗಿ ನನ್ನ ಹೆಂಡತಿಯಲ್ಲಿ ಹೇಳಿದೆ. ಅವಳು ನಾನು ಪ್ರೇಕ್ಷಕಳಾಗಿ ಮುಂಭಾಗದಲ್ಲಿ ಕುಳಿತುಕೊಳ್ಳುತ್ತೇನೆ ಎನ್ನುವುದಾಗಿ ಹೇಳಿದಳು. ಪುಣ್ಯಾತ್ಮಿ ಹಾಗೆ ಮಾಡಬೇಡ, ನೀನು ಹಿಂಭಾಗದಲ್ಲಿ ನೀನು ಕುಳಿತುಕೊಳ್ಳಬೇಕು. ಕಾರಣ ಮತ್ತೇನಲ್ಲ, ನೀನು ಮುಂಭಾಗದಲ್ಲಿ ಕುಳಿತಂತೆ ಹೌದು ಅಂತ ಆದ್ರೆ ನನಗೆ ಪಾತ್ರ ಮಾಡ್ಲಿಕ್ಕೆ ಆಗುವುದಿಲ್ಲ, ಪಾತ್ರದಲ್ಲಿ ತಲ್ಲೀನನಾಗ್ಲಿಕ್ಕೆ ಆಗುವುದಿಲ್ಲ. ಪಾತ್ರಧಾರಿಗಳು ಹೆಂಡತಿಯೆಲ್ಲ ಹಿಂದೆ ಕುತ್ಕೊಳ್ಬೇಕು. ನಿನ್ನ ತಲೆ ಹೊಡೆದು ಹಾಕ್ತೇನೆ ನೀನು. ಎದುರು ಕುತ್ಕೊಳ್ಳೇಬಾರ್ದು ಅಂದ್ರೆ ನೀನ್ ಹೇಳಿದ್ದಲ್ಲ ಹಾಗಲ್ವಾ, ಪಾತ್ರದಲ್ಲಿ ಭಾವನಾತ್ಮಕವಾಗಿ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವಳು ಸ್ವಲ್ಪ ನನ್ನ ಕಣ್ಣಿಗೆ ಕಾಣದ ದೂರದಲ್ಲಿ ಕುಳಿತುಕೊಂಡಳು. ಹೆಂಡತಿಯಾದ್ರೆ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಸುಳ್ಳು ಹಾಕ್ತೇನೆ ಎಂತ ನಿನ್ನ ಹಾಗಂತ ತಿಳಿದುಕೊಂಡೇನ? ಅಲ್ಲ ನೀನು ಹೇಳಿದ್ದಲ್ವಾ, ಏನು ಅದೇ ಎದುರು ಕುತ್ಕೊಳ್ಬಾರ್ದು, ಸಮಸ್ಯೆ ಆಗ್ತದೆ. ಮುಂಭಾಗದಲ್ಲಿ ಕುಳಿತದ್ದೇ ಹೌದು ಅಂತ ಆದ್ರೆ ಸರಿಯಾದ ಅಭಿನಯ ಮಾಡ್ಲಿಕ್ಕೆ ಆಗುದು. ಯಾಕೆ ಹೇಳು, ನಮ್ಮ ಹೆಂಡತಿ ಮುಖವೇ ಪ್ರಥಮದಲ್ಲಿ ಕಾಣುವುದಲ್ವಾ. ಅಂತೂ ಬರ್ತೇನೆ ಅಂತ ಬಂದೆ ಆಯ್ತು. ಯಾರು? ಆ ಭೃಗು ಮಹರ್ಷಿ. ಸರಿ, ಅಲ್ಲಿಂದ ಇಲ್ಲಿವರೆಗಾಗಿ ಬಂದ. ನಾನು ಯೋಗ ನಿದ್ರೆಯಲ್ಲಿದ್ದೇನೆ ಎನ್ನುವುದು ಆತನಿಗೆ ಗೊತ್ತಿಲ್ಲ. ಈತನೂ ನನ್ನನ್ನ ಅಲಕ್ಷ್ಯದಿಂದ ನೋಡ್ತಾನೆ ಎಂಬ ಕಾರಣದಿಂದ ತನ್ನ ಕಾಲಿನಿಂದ ತನ್ನ ವಕ್ಷಸ್ಥಳಕ್ಕೆ ತುಳಿಯುವುದಕ್ಕೆ ಮುಂದಾದ. ಆ ವಿಚಾರ ನನಗೆ ತಿಳಿದರೂ ಕೂಡ ಅವನ ಮೇಲೆ ನಾನು ಕೋಪವನ್ನ ಮಾಡಿಕೊಳ್ಳಿಲ್ಲ. ಎಷ್ಟೊತ್ತಿಗೆ ಬಂದದ್ದು? ಯಾವಾಗ ಬಂದ್ರಿ? ನಿಮ್ಮ ಕಾಲಿಗೆ ನೋವಾಯ್ತೇ ಎನ್ನುವುದಾಗಿ ಪರಿಪರಿಯಾಗಿ ಉಪಚಾರವನ್ನ ಮಾಡುವುದಕ್ಕೆ ಮುಂದಾದೆ. ಅವರ ಮುಖಕ್ಕೊಂದು ಮಂಗಳಾರತಿಯನ್ನ ಮಾಡಿದೆ. ತದನಂತರದಲ್ಲಿ ಈ ಮೂರು ಲೋಕದಲ್ಲಿ ಶ್ರೇಷ್ಠನು ಜ್ಯೇಷ್ಠನು ನಿನ್ನನ್ನ ಹೊರತುಪಡಿಸಿದರೆ ಇನ್ಯಾರು ಇಲ್ಲ ಎನ್ನುವುದಾಗಿ ಈ ವಿಚಾರವನ್ನ ಈ ವೈಕುಂಠದಲ್ಲಿ ತಿಂದಲೇ ಹೇಳುತ್ತಾ ಸಾರ್ತನೆ ಎನ್ನುವುದಾಗಿ ಏರಿರುವಂತ ಸಿಂಹವಿಷ್ಟರದಿಂದ ಕೆಳಗಿಳಿದ ಮರುಕ್ಷಣದಲ್ಲಿ ನಡೆಯಲಕ್ಕಾಗದೆ ಆತ ಒದ್ದಾಡುವುದಕ್ಕೆ ಮುಂದಾದ. ಕಾರಣ ಮತ್ತೇನಲ್ಲ, ಆತನ ಕಾಲಿಗೆ ನೋವಾಯಿತು ಎಂಬ ಕಾರಣಕ್ಕಾಗಿ ಆತನ ಕಾಲನ್ನ ಒತ್ತುವುದಕ್ಕೆ ಮುಂದಾದ ಕ್ಷಣದಲ್ಲಿ ಅವನಲ್ಲಿರುವಂತಹ ಭೃಗುಲಾಂಛನವನ್ನ ನಾನು ಕಸಿದುಕೊಂಡೆ. ಅವನಲ್ಲಿರುವಂತಹ ಅಹಂಕಾರ ಎನ್ನುವುದು ದೂರವಾಯಿತು. ಆ ಕಾರಣದಿಂದ ನೀನು ಹೇಳಿದಾಗೆ ಭೃಗುಲಾಂಛನದ ಕಥೆ ನಡೆದಂತ ಹೌದು ಪುಣ್ಯಾತ್ಮ ಅಲ್ವಾ. ಆಮೇಲೆ ಹಿಂದೆ ಹೋಪರ ಹೋಗುವ ಮುಗಿತಲ್ಲ, ಅದಲ್ಲ ಹಿಂದೆ ಹೋಪರ ಹೋಗುವ ಮಾರ. ನಾನ್ ಬರುದಿಲ್ಲ, ಗಡಿಬಿಡಿ ಮಾಡಬೇಡ. ನಾನೇ ಇಲ್ಲವೇ ಅದಲ್ಲ, ಅದು ಯುಗ ಹಿಂದೆ ಹಿಂದೆ ದ್ವಾಪರ ಯುಗ. ಆ ಯುಗದಲ್ಲಿ ನೀನು ಒಂದು ಶಬ್ದಾರು ಸರಿ ಹೇಳು ಪುಣ್ಯಾತ್ಮ. ನನಗೆ ಯಾವ ಶಬ್ದ ಎಲ್ಲಿ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಿಂದೆ ಹೋಪರ ಯುಗ ಅಂತ ಹೇಳಿದ್ದೆ. ದ್ವಾಪರ ಯುಗ, ಆ ಯುಗದಲ್ಲಿ ನೀನು ಕೃಷ್ಣನಾಗಿದ್ದವ ಹೌದಾ? ಶ್ರೀಕೃಷ್ಣ ಪರಮಾತ್ಮನಾಗಿದ್ದವ. ನಾನು ಹಾಗಲ್ಲ, ನಿನ್ನ ಮಿತ್ರ ವಿಜಯನಾಗಿದ್ದೆ. ಒಂದು ಸತ್ಯ ಹೌದು. ಆ ಕಾಲದಲ್ಲಿ ಮಾಡಿದ ಕೆಲಸ ಒಂದ ಎರಡ ನಾರಿಯರ ಕಾಲಿಗೆ ಗಡ್ಡ ಕಟ್ಟಿ. ಹೌದು, ಅವತ್ತು ಮೀಸೆ ತರಲಿಲ್ಲ ಇತ್ತು, ಆಗ ಗಡ್ಡ ಕಟ್ಕೊಂಡೇ ಬಂದದ್ದು. ಕಾಲಿಗೆ ಗಡ್ಡ ಕಟ್ಟಿ ನಾರಿಯರ ಮಾರ್ಗಕ್ಕೆ ಅಡ್ಡವನ್ನ ಗಟ್ಟಿ ನಾರಿಯರ ಮನೆಯನ್ನ ಪೊಕ್ಕ. ನಿನ್ನ ಅಪ್ಪ ಪೊಕ್ಕ, ಹಾಗಾಗಿ ನೀನು ಇಲ್ಲಿ ಬಿಟ್ಟಿದ್ದಾನೆ. ಪೊಕ್ಕ ಅದಲ್ವಾ, ಪೊಕ್ಕ ಪೊಕ್ಕ ನೀನು ಆನೆ ಪೊಕ್ಕ. ಮನೆಯನ್ನ ಹೊಕ್ಕಿ ಹಾಲು ಬೆಣ್ಣೆ ಮೊಸರು ಇತ್ಯಾದಿಗಳನ್ನೆಲ್ಲ ಕದ್ದು ತಿಂದವರು ಎಲ್ಲವನ್ನ ನಾವು ತಿಂದಿದ್ದೇವೆ. ಹಾಲು ಬೆಣ್ಣೆ ಮೊಸರು ಎಲ್ಲ ನಿನ್ನ ಬಾಯಿಗೆ, ದೊಣ್ಣೆ ಪೆಟ್ಟು ಮಾತ್ರ ನಂಗೆ. ಅದು ಯಾಕೆ ಗೊತ್ತುಂಟ ಮಿತ್ರ, ಯಾರ್ಯಾರಿಗೆ ಯಾವ್ಯಾವ ಯೋಗ ಉಂಟು ಅವರವರಿಗೆ ಅದೇ ಸಿಗ್ತದೆ. ಒಂದು ನಿನ್ನ ಲೆಕ್ಕದಲ್ಲಿ ಹಾಲು ಬೆಣ್ಣೆ ಮೊಸರು ಎಲ್ಲ ನೀನ್ ತಿನ್ನುವುದು, ಬೆಡ್ ತಿನ್ಲಿಕ್ಕೆ ಜನ ನಾನು. ಅವತ್ತೊಂದಿನ ಅನುಕೂಲ ಹಾಗಿತ್ತ, ಇನ್ನು ಹಾಗಾಗುದಿಲ್ಲ, ಹೆದರ್ಬೇಡ. ಆದ್ರೂ ಒಂದು ಆ ಕಾಲದಲ್ಲಿ ನೀನೊಂದು ಮಹತ್ ಕಾರ್ಯ ಮಾಡ್ಲಿಲ್ವಾ? ಮಹತ್ ಕಾರ್ಯ ಮಾಡಿದ್ದೇನೆ. ನಿನ್ನ ಮಾವನಾದ ಕಂಸನನ್ನ ಕೊಂದು ಕಂಸ ಅಂತ ನಾನು ಆ ರೀತಿಯಾದಂತ ಬಿರುದನ್ನ ಪಡೆದವನಿದ್ದೇನೆ. ನಿನ್ನ ಜೀವಮಾನದಲ್ಲಿ ಒಂದಾದ್ರೂ ಘನ ಕಾರ್ಯ ಮಾಡಿದ್ದುಂಟೇನ? ನನ್ನ ಜೀವಮಾನ ತೆಗೆದವನೇ ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ಏನಾದ್ರೂ ಒಂದು ನಿನ್ನ ಹಾಗೆ ಭಯಂಕರ ಸಾಧನೆ ಮಾಡ್ತಿದ್ದೆ. ನಾನು ಸಾಧನೆ ಮಾಡ್ಲಿಲ್ವಾ? ಮಾಡ್ಲೇ ಇಲ್ಲ ಅಂತಲ್ಲ, ಮಾಡಿದ್ದೆ, ನೀನು ಪ್ರಚಾರ ಮಾಡ್ಲಿಲ್ಲ. ನೀನು ಹುಟ್ಟಲ್ಲಿ ಎಲ್ಲೆಲ್ಲಿ ಮಾಡಿದ್ದು ಏನೇನು ಯಾರಿಗೆ ಗೊತ್ತುಂಟು? ಮನೆಯಲ್ಲೇ ನಡೆದದ್ದಿದ್ದು, ಮನೆಯಲ್ಲೇ
ಮನೇಲಿ ಪ್ರಕರಣ ಶುರು ಆಯ್ತಾ? ಮತ್ತೆಂತದ್ದು ಎಂತದ್ದು ಕೇಳು. ಎಂತದ್ದು? ನನ್ನ ಅಜ್ಜಿಯನ್ನ ಒಂದು ಅಜ್ಜಿ ಅಂತ ಎನ್ನುವ ಬಿರುದನ್ನ ಸಾಯ್ಲಿಕ್ಕೆ ನೀನು ಅಜ್ಜಿಯನ್ನೆಲ್ಲ ಕೊಲ್ತಾರೆ. ಮತ್ತೆ ಬಿಡ್ಲಿಕ್ಕೆ ಆಗ್ತದ? ಮನೆಗೆ ಹೋದ್ರೆ ಸಾಕು ಮರಯ್ಯ, ಕೆಮ್ಮು ದಮ್ಮು ಕ್ವಾಂಕು 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 ಅಂದ್ರೆ ನಿದ್ರೆ ಮಾಡಿ ಸಾಯ್ಲಿಕ್ಕಿಲ್ಲ. ಹಾಗೆ 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 ಕ್ವಾಂಕು 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 ಅನ್ನೋದು. ಮಗನೇ ದಮ್ಮು ದಮ್ಮು ದಮ್ಮು. ಅಜ್ಜಿ ಅಂತ ಹೇಳಿದ್ರೆ ಹಾಗೆ ಅವರಿಗೆ ಆ ವಯಸ್ಸಾದಾಗ ಅವ್ರು ಹಾಗೆ ಮಾಡುವುದೇ. ಹೌದಾ? ಹಾಗಾಗಿ ಇದ್ರ ರಗಳೆ ಬೇಡ, ಮಲಗ್ಲಿಕ್ಕೆ ಆಗುದಿಲ್ಲ ಅಂತ ಅಜ್ಜಿಂತೆ ಆಗದೆ ಬಿಟ್ಟೆ. ಬಿಡು. ಅಜ್ಜಿ ಅಂತಕ್ಕಂತ ಬೀರುದು ಬಂತು. ಎಲ್ಲ ಪುಣ್ಯಾತ್ಮ. ಯಾರ್ಯಾರೋ ಕೊಟ್ಟದೆಲ್ಲ ನಾನೇ ಇಟ್ಕೊಂಡೆ. ನೀನೇ ಇಟ್ಕೊಂಡದ? ಹೌದು. ಅಂದ್ರೆ ಆದ್ರೂ ಒಂದು ಹೆಸರು ಮಾಡಿದ್ಯಲ್ಲ. ಮತ್ತೆಂತದ್ದು? ಆದ್ರೆ ಅದೆಲ್ಲ ಆ ಕಾಲದಲ್ಲ. ಆ ಕಾಲದಲ್ಲಿ ಆಯ್ತು. ಇದು ಈ ಕಾಲದಲ್ಲಿ ಹೇಗೆ ಈ ವೇಷ? ವೇಷವ? ಹೌದೌದು. ವೇಷ ಒಂದು ಅಡ್ಡಿಲ್ಲ ನೋಡಿ. ಅಂದ್ರೆ ಮತ್ತೊಂದೆರಡು ಮಾತನಾಡ್ಲಿಕ್ಕೆ ಒಂದು ಕಲಿತ್ರೆ, ಅಭ್ಯಾಸ ಮಾಡಿದ್ರೆ ವೇಷ ಒಂದು ಅಡ್ಡಿಲ್ಲ. ಅಂದ್ರೆ ಮತ್ತೊಂದೆರಡು ಹೆಜ್ಜೆ ಕುಣಿಲಿಕ್ಕೆ ಕಲಿತ್ರೆ ವೇಷ ಒಂದು ಅಡ್ಡಿಲ್ಲ. ಅಂದ್ರೆ ಆಮೇಲೆ ಒಂದು ನಿಂತ್ಕೊಳ್ಳುವ ಶೈಲಿ ಒಂದು ಕಲಿತ್ರೆ ಮತ್ತೆಲ್ಲ ಅಡ್ಡಿಲ್ಲ. ಇನ್ನು ತಲೆ ಹೊಡೆದಾಗ್ತದೆ ಈಗ. ಅಂದ್ರೆ ವೇಷ ಮಾಡ್ಲಿಕ್ಕೆ ಬರ್ತದೆ, ನನಗೆ ಭಾಷೆ ಇಲ್ಲ ಅಂತ ಹೇಳುದ? ಅದ್ ನೀನ್ ಎದುರು ಹೇಳ್ತಾನೆ ನಾನು ಯಾವತ್ತಾದ್ರೂ? ನೀನ್ ಯಾವತ್ತೂ ಹೇಳಿಲ್ಲ. ನೀನು ಇವತ್ತು ಸಿಕ್ಕೊಂಡು ಬಿಟ್ಟೆ ಪುಣ್ಯಾತ್ಮ. ಮತ್ತೆಂತ ಲೋಕದಲ್ಲಿ ಕಳ್ಳರನ್ನಾದ್ರೂ ನಂಬೋದಂತ ಇಂತ ಕುಳ್ಳರನ್ನ ನಂಬಾರ್ದು ಅನ್ನೋದು ಈಗ ಗೊತ್ತಾಯ್ತದೆ. ಆದ್ರೂ ನೀನ್ ನನ್ನೇ ಇಟ್ಕೊಂಡಿಯಲ್ಲ. ನಿನ್ನ ಇಟ್ಕೊಳತ್ತ ನಿನ್ನನ್ನೇ ಇರಿಸಿಕೊಂಡದ್ದು ಕೆಲಸಕ್ಕೆ ನೋಡು. ಈ ವೇಷ ಮಾಡಿದ ಕಾರಣ ಮತ್ತೇನಲ್ಲ. ಏನು? ಕೆಲವರು ವೇಷ ಮಾಡ್ತಾರೆ ಬೇರೆಯವರಿಗೆ ಮೋಸ ಮಾಡುವುದಕ್ಕೆ, ಬೇರೆಯವರಿಂದ ಆಗುವ ಮೋಸವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಈ ವೇಷ ಅಂದ್ರೆ ಕಾರಣ ಮತ್ತೇನಲ್ಲ. ಅಂದು ಪ್ರಭುಲಾಂಚನದ ವಿಚಾರವನ್ನ ಹೇಳಿದ್ನಲ್ಲ, ಅಲ್ಲಿಂದ ಮುಂದಿನ ಕಥೆ ನಿನಗೆ ಗೊತ್ತಿಲ್ಲ. ಏನು? ತನ್ನ ವಕ್ಷಸ್ಥಳಕ್ಕೆ ಆತ ತುಳಿದ ಎಂಬ ಕಾರಣಕ್ಕೋಸ್ಕರವಾಗಿ ಹೆಂಡತಿಗೆ ತನ್ನ ವಕ್ಷಸ್ಥಳದಲ್ಲಿ ನಾನು ಸ್ಥಳವನ್ನು ನೀಡಿದವನು ಸರಿ, ತನಗೇ ಒತ್ತಿ ತುಳಿದಿದ್ದಾನೆ ಎಂಬ ವಿಚಾರ ಎನ್ನುವುದು ನನ್ನ ಹೆಂಡತಿಗೆ ಗೊತ್ತಾದ ಕಾರಣದಿಂದ ನನ್ನನ್ನ ಅಗಲಿ ಅವಳು ಹೋಗಿದ್ದಾಳೆ. ಮತ್ತೆ ಹೆಂಡತಿ ಬಿಟ್ಟು ಹೋದ ಮೇಲೆ ನಾವು ಸುಮ್ಮನಿರ್ಲಿಕ್ಕೆ ಆಗ್ತದ? ಹಾಗಾಗಬಾರದು. ಹೆಂಡತಿಯಲ್ಲಿದ್ದಾಳೆ, ಹೇಗಿದ್ದಾಳೆ ಎನ್ನುವುದನ್ನು ನೋಡಬೇಕು ಅಲ್ವಾ? ಅದರ ಜೊತೆಯಲ್ಲಿ ಇವತ್ತೊಂದು ವಿಶೇಷವಾದಂತ ತಿರುಗಾಟವನ್ನು ಮಾಡಬೇಕು ಎನ್ನುವುದು ಆಸೆ ಆಗ್ತಾ ಉಂಟು. ತಿರುಗಾಟ? ಹೌದೌದು. ಅಂದ್ರೆ ಹೊರಟದ್ದು ಮೃಗಾಕ್ಷಿಯರ ಮೃಗಬೇಟೆಗೆ. ಅಂದ್ರೆ ಹೋಗುದು ಮೃಗಬೇಟೆಗೆ. ಮೃಗಬೇಟೆಗೆ ನೆಪ ಮಾತ್ರ. ಹೌದೌದು. ಹೋಗುದು ಮೃಗಾಕ್ಷಿಯರ ಬೇಟೆಗೆ, ಹೆಣ್ಮಕ್ಳ ಬೇಟೆ, ಹೆಣ್ಮಕ್ಳ ಬೇಟೆಗೆ. ಆದ್ರೂ ಬಾಯಿ ವರ್ಷ ಬಾಯಿ ಇಬ್ರಿಗೂ ಬೇಕೀಗ. ಈಗ ಹೋಗುದು ಹೆಣ್ಮಕ್ಳ ಹುಡ್ಕೊಂಡು ಹೋಗುದು. ಹೌದು, ಚಂದ ಹೆಣ್ಮಕ್ಳು ಇದೆಲ್ಲ ಹೋಗುದು ಎಲ್ಲಿಗೆ? ಕಾಡಿಗೆ. ನೀನ್ ಹೋದ್ರಲ್ಲಿಗೆ ಹೋಗ್ಬೇಕು. ಯಾಕ? ಕಾಡಿನಲ್ಲಿ ಸೊಪ್ಪಿಗೋ ದರ್ಲೆಗೊಬ್ಬರು ಹಳೆ ಮುದುಕಿಯರು ಇರ್ತಾರಲ್ಲ, ನಿಂಗ ಅವರೇ ಸಿಕ್ಕುದು ಬಿಟ್ಟು ಬೇರೆ. ನೀನ್ ಈ ವರ್ಷ ತಾಗುದಿದ್ರೆ ಹಳೇ ಅವರಿಗೆ ಎಲ್ಲ ಹೊಟ್ಟೆಗೆ ಕೊಡ್ತಾರೆ ನಿನ್ಗೆ. ಮತ್ತೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕಾಡಿಗೆ ಬರ್ತಾರ ಮಾರಾಯ? ಎಲ್ಲಿರ್ತಾರ ಹೆಣ್ಮಕ್ಳು? ಮನೆಯಲ್ಲೇ ಗೋಡೆ ಕಾಲು ಕೊಡ್ಕೊಂಡು ಸುಮ್ಮನೆ ಕುತ್ಕೊಳ್ತಾ ಇರ್ತಾರ ಅವ್ರು. ಎಂತ ಮಾಡ್ತಾರೆ? ಅಲ್ಲೇ ಎಂತ ತಿಕ್ತಾ ಇರ್ತಾರ ಅವ್ರು. ಮನೆ ದೇವ್ರಾಣೆ ಹೊರಗೆ ಬರುವುದಿಲ್ಲ. ಯಾರ? ಹೆಣ್ಮಕ್ಳು. ಎಂತದ್ದು ಈಗಿನ ಹೆಣ್ಮಕ್ಳು ಹಾಗೆಲ್ಲ ಇಲ್ಲ, ಎಲ್ಲರೂ ಬರ್ತಾರೆ. ಹೌದಾ? ಒಳ್ಳೆ ಸಂಸ್ಕಾರವಂತರಿದ್ದಾರೆ. ಹಾಗಾದ್ರೆ ಹೋಗುದಂತೂ ಹೌದು. ಹೌದೌದು. ಒಂದು ಕೆಲಸ ಇತ್ತಲ್ಲ, ಏನ? ಈಗ ಸಿಕ್ಕಿದಂತ ಹೆಣ್ಮಕ್ಳೇ ನಮ್ಗೆ ಪಾಲಾಗ್ಬೇಕು. ಇದು ಒಳ್ಳೆ ವಿಚಾರ. ಹೌದು, ಪಾಲಾಗ್ಬೇಕು. ಯಾವ ರೀತಿ ಪಾಲ್ ಮಾಡೋಣ? ಯಾಕಂತ ಹೇಳಿದ್ರೆ ಕೃಷ್ಣಾವತಾರದಲ್ಲಿ ನಿನಗೆ ಎಷ್ಟು ಜನ ಹೆಂಡತಿಯರು? 16,008 ಮಂದಿ ಹೆಂಡತಿಯರು. ನನಗೆ ಒಬ್ಬರಾದ್ರೂ ಇದ್ರ ಮಾರಾಯ? ನಿನಗೆ ಯೋಗಿಲ್ಲ, ಕೆಲವು ಗೊತ್ತಿಲ್ಲ ನಿನಗೆ. ಎಂತದ್ದು? ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಒಳ್ಳೆ ಮಾತು. ಏನು? ಋಣಾನುಬಂಧ ರೂಪೇಣ ಪಶುಪತ್ನಿ ಚಿಕಿತ್ಸಾಲಯ. ಅಲ್ಲೆಲ್ಲ ಹಾಕ್ತೇನೆ, ಅಲ್ಲಿಗೆ ನಿನ್ ಕರ್ಕೊಂಡು ಹೋಗ್ಬೇಕು, ನಿನ್ ತಲೆ ಸರಿ ಆಗ್ತದೆ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಎಲ್ಲವೂ ತನ್ನಿಂದ ತಾನಾಗೆ ಒಲಿದು ಬಂತು ಅಂತಾದ್ರೆ ಸಿಗ್ತದೆ. ಮದುವೆ ಆಗ್ಲಿಲ್ಲ ಯಾಕೆ? ಯಾಕೆ ನೀನು ಮದುವೆ ಆಗ್ಲಿಲ್ಲ ಪುಣ್ಯಾತ್ಮ? ನಾನು ಬ್ರಹ್ಮಾವರದಲ್ಲಿ ಆಚಾರ್ಯಾಗಿದ್ದೆ. ಅದೇ ಒಳ್ಳೆ ಉದ್ಯೋಗ. ಆದಷ್ಟು ಬೇಗ ಹೋಗು, ಹೊಳಿ ಅಲ್ಲೇ ಹೋಗಿ. ಬ್ರಹ್ಮಚರ್ಯ ವ್ರತದಲ್ಲಿ ನೀನಿದ್ದವನು. ಇದ್ದ ಆ ವ್ರತವನ್ನು ಬಿಟ್ಟಿದ್ದೇನೆ. ಪಾಲು ಆಗ್ಬೇಕೀಗ ಸಿಕ್ಕಿದಂತ ಹೆಣ್ಮಕ್ಳು. ಹೆಣ್ಮಕ್ಳು ಯಾವ ರೀತಿ ಪಾಲಾಗುವುದು? ಒಂದು 10 ಜನ ಸಿಕ್ಕಿದ್ರೆ 5 ನನಗೆ, 5 ನಿನಗೆ. 8 ಜನ ಸಿಕ್ಕಿದ್ರೆ 4 ನನಗೆ, 4 ನಿನಗೆ. 4 ಜನ ಸಿಕ್ಕಿದ್ರೆ 2 ನನಗೆ, 2 ನಿನಗೆ. 2 ಸಿಕ್ಕಿದ್ರೆ ಒಬ್ಬಳು ನಿನಗೆ, ಒಬ್ಬಳು ನನಗ. ಒಬ್ಬಳೇ ಸಿಕ್ಕಿದ್ರೆ ಒಬ್ಬಳೇ ಸಿಕ್ಕಿದ್ರೆ ನನಗೆ. ಎಂತ ನಿನಗೆ? ಒಬ್ಬಳ ಪಾಲ ಹಾಕ್ಬೇಕೀಗ. ಒಂದ್ರಲ್ಲಿ ಪಾಲ್ ಆಗ್ಬೇಕು. ಎಂತ ಇಶಿಸಿ? ಏಸಿಗೆ ಒಂದ್ರಲ್ಲಿ ಪಾಲ್ ಮಾಡಿ ಗೊತ್ತಿಲ್ವಾ? ನರಕ ಅದೆಲ್ಲ ಮಾಡಬಾರ್ದು. ನಾ ಮಾಡ್ತೇನೆ. ಒಂದ್ರಲ್ಲಿ ಪಾಲ್ ನಾ ಮಾಡ್ತೆ. ಎಲ್ಲ ಕುಳ್ಳ. ಮತ್ತೆಂತದ್ದು? ನೀನ್ ಮಾಡ್ತೀಯ? ನಾ ಮಾಡ್ತೇನೆ. ನೋಡೋಣ, ಮಾಡು. ಎಲ್ಲಿ ಆದ್ರೂ ಒಬ್ಬಳೇ ಸಿಕ್ಕಿದ್ರೆ ಆಗ್ಬೇಕು ಪಾಲು. ಸರಿ ಪಾಲ. ಅದ್ರಲ್ಲಿ ಮತ್ತೆ ಮೋಸ ಇರಬಾರ್ದು, ಹೆಚ್ಚು ಕಡಿಮೆ ಇಲ್ಲ. ಒಬ್ಬಳೇ ಸಿಕ್ಕಿದ್ಲು ಒಬ್ಬಳೇ ಸಿಕ್ಕಿದ್ರೆ ಹಗಲಿಡೀ ನಿನ್ನ ವಾಹನದಲ್ಲಿ ಎಷ್ಟು ಬೇಕಾದ್ರೂ ತಿರುಗಾಡಿಸು. ನಾನ್ ತಿರುಗಾಡಿಸ್ತೇನೆ. ಎಷ್ಟು ಬೇಕಾದ್ರೂ ಖರ್ಚು ಮಾಡಿ. ಒಳ್ಳೇದಾಗಿ. ನಾ ಏನೂ ಕೇಳುವುದಿಲ್ಲ. ತಾಳ್ಲಿಕ್ಕಿಲ್ಲ. ಮತ್ತೆ ರಾತ್ರಿ ತಂದು ನನ್ನ ಮನೆಗೆ ಮಾನ ಬಿಟ್ಟವನೇ. ಸರಿ ಆಯ್ತು. ಎಂತ ಸರಿಯಾದ? ಹಗಲಿ ನೀ ತಿರ್ಸು.
ದಿವಸ ರಾತ್ರಿ ತಂದು ನಾನು ಮನೆ ಬಿಟ್ಟು ತಲೆಯೇ ಹೊಡೆದು ಹಾಕ್ಬೋದು. ಸರಿ ಆಗ್ಲಿಲ್ವಾ? ಸಾಮಾನ್ಯ ನೀನು ಪ್ರಚಂಡ ಕುಳ್ಳ ನೀನು. ಮನೆಯಂತದ್ದು ಆಗಲ್ಲ. ಒಂದೇ ಹೆಣ್ಣು ಸಿಕ್ಕಿದ್ದೆ ಹೌದು ಅಂತ ಆದ್ರೆ ಯಾರ ರೂಪಾತಿಶಯವನ್ನ ಒಪ್ಪಿ ಅವಳು ಒಲಿದು ಬರ್ತಾಳೋ ಅವರೇ ಅವಳನ್ನ ಮದುವೆ ಆಗುದು. ಆದ್ರೆ ಹೋಗುದು ಹೀಗೆಯಾ? ನಮ್ಮಲ್ಲಿ ಏನುಂಟು ಏನಿಲ್ಲ. ಏನಿಲ್ಲ. ಯಾರು ಹೇಳಿದ? ಯಾರು ಹೇಳಿದ? ಏನುಂಟು ಸ್ವಲ್ಪ ಏರಿಸ. ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೇನೆ, ಏನಿಲ್ಲ ಅಂತ ಹೇಳು. ಏನುಂಟು ಏನಿಲ್ಲ. ನೋಡು, ಇನ್ನು ತಡ ಮಾಡುವುದಲ್ಲ. ಹೋಗ್ಬೇಕು ಅಂತ ಆದ್ರೆ ಎಂದು ಏರಿಕೊಂಡು ಹೋಗ್ಬೇಕಲ್ವಾ? ಹೆಣ್ಣು ಮಕ್ಕಳು ಎದುರು ಹೋಗುವಾಗ ಹಾಗೆ. ಹೌದಾ? ಸಣ್ಣ ಸಣ್ಣದೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ದೊಡ್ಡ ದೊಡ್ಡದನ್ನ ಏರ್ಕೊಂಡು ಹೋಗ್ಬೇಕು. ದೊಡ್ಡ ಚಿಕ್ಕಗಳಿಗೆ ಇವತ್ತು ಇನ್ನೊಬ್ಬನ ಹತ್ರ ಕೇಳಿದ್ರು ತೊಂದ್ರೆ ಇಲ್ಲ. ಇಲ್ಲ, ಕೊಟ್ಟು ಪುಣ್ಯಾತ್ಮ ಎಲ್ಲರ ಮುಂದೆ ಹೇಳಬಾರ್ದು. ನೋಡು, ಅಮ್ಮಿನ ತುದಿಯಲ್ಲಿ ಒಂದು ಲೇಖನವನ್ನ ಬರೆದಿದ್ದೇನೆ. ಇದನ್ನ ನೇರವಾಗಿ ಅಲ್ಲಿ ದೇವಲೋಕಕ್ಕೆ ಕಳುಹಿಸ್ತೇನೆ. ದೇವೇಂದ್ರನ ಉಚ್ಚಿ ಕರ್ಮ ನಿನ್ನದು. ಬಾಯಿ ಹಾಕ್ಬಿಡುವ ಅಧಿಕ ಪ್ರಸಂಗಿ. ನಾಡ್ದ ಹೋದಲ್ಲೇ ಬಾಯಿ ಹಾಕ್ಬಿಡು. ದೇವೇಂದ್ರನ ಉಚ್ಚಾಶ್ರವಿಸು. ನೀನು ಮಾಡು ಅಧಿಕ ಪ್ರಸಂಗಿ. ದೇವೇಂದ್ರನ ಉಚ್ಚೈಶ್ರವ. ಹೌದೌದು. ಶ್ವೇತವರ್ಣದ ತುರಗ. ಹೌದೌದು. ಕೆಂಪು ಬಣ್ಣದ ಕುದುರೆ ಬರ್ತಾವ. ಸಾಯ್ಲಿಕ್ಕೆ ಶ್ವೇತವರ್ಣ ಅಂತ ಹೇಳಿದ್ರೆ ಮತ್ತೆ ಕೆಂಪು ವರ್ಣ ಅಂತ ಹೇಳ್ತೀಯ? ನನಗೆ ಇಷ್ಟೊಂದಿಗೆ ಕೆಂಪು ಶ್ವೇತವರ್ಣ ನನಗೆ ಹಾಗೆ ಅಷ್ಟು ಹಾಗೆ ಶ್ವೇತವರ್ಣ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಇಲ್ಲ. ಇದ್ಯಾವ್ದು? ಇದು ಶ್ವೇತವರ್ಣ ಅಂದ್ರೆ ನನ್ನ ಬಣ್ಣ ಬಿಳಿಯ ಬಣ್ಣದ ತುರಗ. ಸರಿ ಅಲ್ವಾ? ಇನ್ನು ತಡ ಮಾಡುವುದಲ್ಲ. ಈ ತುರಗವನ್ನ ಏರಿ ಪ್ರಗಾಕ್ಷಿಯ ಪೇಟೆಗೆ
ಪ್ರಕಾಶರಾಜರ ಮನವೆಂಬ ಮಂಟಪದಲ್ಲಿ ಮಲ್ಲಿಗೆ ಲತೆಯಾಗಿ ಬೆಳೆದೆ. ಪ್ರಜೆಗಳ ತನು ಎಂಬ ಹಾಸು ಮಂಚದಲ್ಲಿ ಮುಕ್ತೆ ಬಾಲೆ ಪದ್ಮಾವತಿ ನಾನಾದೆ. ಗುರುಗಳು ಹೇಳಿಕೊಟ್ಟಂತ ಪಾಠವನ್ನ ಅಂದೇ ಕಲಿಯುವುದರ ಮುಖೇನ ಹೃದಯ ಎನ್ನುವಂತಹ ಪಾತ್ರೆಯಲ್ಲಿ ವಿದ್ಯೆ ಎನ್ನುವಂತ ಅಮೃತವನ್ನು ನಾ ಕುಡಿದೆ. ಹೀಗಾಗಿ ಗುರುಮಠದಿಂದ ಅರಮನೆಯನ್ನ ಸೇರಿದವಳು ನಾನು. ಸಂತೋಷದಿಂದ ಕಾಲವನ್ನ ಕಳೆಯುವ ಹೊತ್ತಿಗೆ ನಿಮ್ಮನ್ನೆಲ್ಲ ಸನಿಹಕ್ಕೆ ಕರೀತಾ ಇದ್ದೇನೆ. ಕಾರಣ ಏನು ಗೊತ್ತೇನೆ? ಏನೋ ಸಖಿ ಸಖಿಯರೆಲ್ಲ ಬಂದು ವನಗೆ ಸಖಿಯರೆಲ್ಲ ಬನ್ನಿರಿಂದು ವನಗೆ ಹೋಗುವ ಸಖಿಯರೆಲ್ಲ 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 ಬನ್ನಿರಿಂದು ವನಗೆ ಹೋಗುವ ವನಗೆ ಹೋಗುವ ವನಗೆ ಹೋಗುವ ಸಕಲರೊಂದು ಕೂಡಿ ವಾರಿಗೇಳಿಯಾಡುವ ಸಕಲರೊಂದು ಕೂಡಿಯ ಸಕಲರೊಂದು ಕೂಡಿ ವಾರಿಗೇಳಿ ವಾರಿಗೇಳಿ ವಾರಿಗೇಳಿಯಾಡುವ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ 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 ಸಖಿಯರೆಲ್ಲ ಬನ್ನಿ ವನಗೆ ಹೋಗುವ ಬನ್ನಿರಿಂದು ವನಗೆ ಹೋಗುವ ಸಕಲರೊಂದು ಗೂಡಿ ಸಕಲರೊಂದು ಗೂಡಿ ವಾರಿಗೇಳಿ 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 ವಾರಿಗೇಳಿಯಾಡುವ ಸಖಿಯರೆಲ್ಲ ಬನ್ನಿರಿಂದು ವನಗೆ ಹೋಗುವ ಸಕಲರೊಂದು ಗೂಡಿ ವಾರಿಗೇಳಿಯಾಡುವ ಸಕಲರೊಂದು ಗೂಡಿ ವಾರಿಗೇಳಿ ವಾರಿಗೇಳಿ ವಾರಿಗೇಳಿಯಾಡುವ ಸಕಲರೊಂದು ಗೂಡಿ ವಾರಿಗೇಳಿಯಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಕುಸುಮಗಳನ್ನು ಕೊಯ್ದು ನಾವು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಪ್ರಕಟಿಸುತ್ತ 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 ನಾವು ನಮ್ಮ ಕೈಯ ಜಳಕವ ನಾವು ಮಾಲೆ ಮಾಡುವ ಪ್ರಕಟಿಸುತ್ತ ಕೈಯ ಜಳಕವ
ಸಖಿಯರೇ ಬನ್ನಿ ಹೋಗುವ ಸಖಿಯರೆಲ್ಲ ಬನ್ನಿ ವನಗೆ ಹೋಗುವ ಸಕಲರೊಂದು ನೋಡಿ ಆಡುವ ಸಕಲರೊಂದು ನೋಡಿ ವಾರಿ ಕೇಳಿ ಓಡುವ ಸಕಲರೊಂದು ಕೂಡಿ ಓರಿ ಕೇಳಿ ಗುರುಮಠವನ್ನು ಬಿಟ್ಟು ಅರಮನೆ ಸೇರಿ ಕೆಲವು ದಿನಗಳೇ ಕಳೆದು ಹೋದವು. ಹಾಗಂತ ನಿನ್ನೆಯವರೆಗೆ ಏನು ವಿಧಿಸುತ್ತ ವ್ಯಾಕುಲತೆ ವಚನವನ್ನು ಹೊಂದಿದವು ತಾವು. ಆದ್ರೆ ಈಗ ಹಾಗಲ್ಲ. ಮುಖವನ್ನ ಕಂಡಾಗ ಮನದ ಭಾವವನ್ನು ಗ್ರಹಿಸಿದವಳು ನಾನು ಸಂತೋಷದಿಂದ ಇದ್ದಾಗೂ ಕಾರಣ ಉಂಟೆ ಗೆಳತಿ. ಗುರುಮಠದಿಂದ ಅರಮನೆಯನ್ನು ಸೇರಿದವಳು. ಹಾಗಾದ್ರೆ ಈ ಅರಮನೆಯಲ್ಲಿ ಸಂತೋಷದ ಬದುಕನ್ನ ಸಾಗಿಸ್ತಾ ಇದ್ದವಳು. ಯಾವುದಕ್ಕೊಂದಕ್ಕಾದ್ರೂ ಕುಂದುಕೊರತೆ ಎನ್ನುವುದು ಉಂಟೇನೆ? ಖಂಡಿತ. ಯಾಕೆ ಹೇಳು, ಮಹಾರಾಜನ ಮಗಳು ನಾನಿದ್ದೇನೆ. ನಾನು ಹೇಳುವಂತ ಕಾರ್ಯವನ್ನೇ ಮಾಡುವುದಕ್ಕಾಗಿ ಅದೆಷ್ಟೋ ಸಖಿರಂದದವರಿದ್ದಾರೆ ಅಲ್ವಾ? ಹೇಳುವ ಮೊದಲೇ ಮಾಡಿ ಪೂರೈಸುವವರು. ಆದ್ರೆ ಅದರಲ್ಲಿ ನಾನು ಪ್ರಯತ್ನ ಮಾಡಿ. ಹೌದಪ್ಪ, ನೀ ನನ್ನ ಆತ್ಮೀಯ ಗೆಳತಿ. ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ. ಸದಾಕಾಲ ನಿಮ್ಮ ಸಖ್ಯದಲ್ಲಿ ಇರುವವಳ. ಆದ್ರೆ ಮುಂದೆ ನೀನು ಇರುವುದಿಲ್ಲ ಎನ್ನುವುದೇ ಬೇಸರ. ಅದು ನೀವು ಕಳಿಸಿಕೊಡ್ತೀರಿ. ಹಾಗಲ್ಲ, ನೀನು ಮದುವೆಯಾಗಿ ಇನ್ನೊಂದು ಕಡೆ ಹೋಗ್ತೀಯಲ್ಲ. ಹಾಗೆ ಸರಿ, ಅದೇ ಬೇಸರ ನನಗೆ. ನನ್ನ ಮದುವೆ ಆದ ಮೇಲೆ ನಿನ್ನ ಮದುವೆ ಆಗ್ತದೆ ಅಂತ ಹೇಳ್ಕೊಂಡೆ. ಹಾಗಾಗ್ಲೇ ಇಲ್ಲ ನೋಡಿ. ಮೊದಲು ನಾನೇ ಹೋಗುದು, ಮೊದಲು ನೀನೇ ಹೋಗುವುದು. ನನಗೆ ನಿರೀಕ್ಷೆ ಇರಲಿಲ್ಲ ನೀನು ಹೋಗ್ತೀಯ ಅಂತ. ಉಳಿದವರೆಲ್ಲ ಹೋಗ್ತೇನೆ ಅಂತ ಹೇಳ್ತಾರೆ.
ಹೌದಾ? ಮದುವೆಯಾಗಿ ಇನ್ನೊಂದು ಕಡೆ. ಎಲ್ಲದಕ್ಕೂ ಕಾಲವೆಂದು ಕೂಡಿ ಬರ್ಬೇಕು. ಎಲ್ಲಿ ನೀರಿನ ಗುಣ ಹರಿತದೋ ಮತ್ತೆ ಅಲ್ಲಿ ಹೋಗಿ ಸೇರಿಕೊಳ್ಳುವುದು. ಹೌದು. ಹೌದಾ? ಹಾ. ಎಲ್ಲಿ ಅನ್ನದ ಋಣ ಇರ್ತದೆಯೋ ಅಲ್ಲಿ ಸೇರಿಕೊಳ್ಳು. ಅಲ್ಲಿ ಮೊದಲಾಗಿರುವುದು. ಆದ್ರೆ ಹಾ. ವಿಚಾರ ಅದಲ್ಲ. ಏನು? ಕೆಲವೊಬ್ಬರನ್ನು ನಂಬಬಾರದು. ಹ. ಹೌದಾ? ಹೌದಪ್ಪ. ಎಷ್ಟೊತ್ತಿಗೂ ಮಾತನಾಡ್ತಾ ಇರ್ತಾರೆ ನೋಡು, ಅವರನ್ನಾದ್ರೂ ನಂಬಬಹುದು. ಸುಮ್ಮನೆ ಕುಳಿತುಕೊಂಡಿರ್ತಾರೆ ನೋಡು, ಯಾರೇನೇ ಮಾತಾಡ್ಲಿ, ಯಾರೇನೇ ಹೇಳಲಿ ಬೇಸರವೇ ಇಲ್ಲ. ಅವರಷ್ಟಕ್ಕೆ ಅವರು ತಟಸ್ಥವಾಗಿ. ಕಾರಣ ಉಂಟಮ್ಮ. ಯಾವ ಸಮಸ್ಯೆಯೂ ಹತ್ತಿರಕ್ಕೆ ಬರುವುದಿಲ್ಲ, ಇವರು ಯಾವ ಸಮಸ್ಯೆಯೂ ಮಾಡ್ಕೊಳ್ಳುದಿಲ್ಲ, ಮತ್ತೆ ಸಮಸ್ಯೆ ಆದ್ರೂ ಹೇಳ್ಕೊಳ್ಳುವುದಿಲ್ಲ. ಮತ್ತೆ ಇವ್ರ ಸಮಸ್ಯೆಗೆ ಇನ್ನೊಬ್ಬರು ಹೋಗಿ ಮಾತಾಡಿ ಅವ್ರು ಹಾಳಾಗ್ತಾರೆ ಬಿಟ್ರೆ ನೀವು ಹಾಳಾಗುದಿಲ್ಲ. ಯಾಕೆ ಮೌನದಿಂದಿರಬೇಕು? ಮೌನಂ ಕಲಹ ನಾಸ್ತಿ. ಹೌದು, ಮೌನವಾಗಿ ಇದ್ದವರಲ್ಲಿ ಕಲಹ ಇಲ್ಲ. ಆದ್ರೆ ಎಲ್ಲ ವಿಷಯದಲ್ಲೂ ಮೌನವಾಗಿ ಕುಳಿತುಕೊಳ್ಬಾರ್ದು. ಕೆಲವೊಂದು ವಿಷಯದಲ್ಲಿ ಮೌನವಾಗಿ ಕುಳಿತುಕೊಳ್ಬೇಕು. ಆದ್ರೆ ಇನ್ನ ಹಾಗೆ ಎಲ್ಲಾ ವಿಷಯದಲ್ಲೂ ಮೌನವಾಗಿ ಕುಳಿತುಕೊಂಡೆ ಅಂತಾದ್ರೆ ಇಲ್ಲ ತೊಂದ್ರೆ ಇಲ್ಲ. ಆದಿತ ನಿನಗೆ ಆ ರೀತಿ ಸಮಸ್ಯೆಯನ್ನು ಯಾರೂ ಮಾಡ್ಲಿಲ್ಲ, ನಾವು ಯಾರು. ಹೌದಾ? ನೀನೇ ಸಮಸ್ಯೆ ಅಂತ ಹೇಳಿ ಹೋಗ್ತಾ ಇದ್ಯಾ. ಆದ್ರೆ ಸಮಸ್ಯೆ ನಿನಗೆ ಇನ್ನೊಂದು ಮನೇನು ಸೇರ್ತೀಯಲ್ಲ, ಎಲ್ಲ ಸಮಸ್ಯೆ ಆಗ್ಬೋದು. ಅಲ್ಲಿ ಜಾಗ್ರತೆ ಮಾಡ್ಕೊಂಡು. ಆದ್ರೆ ಇಷ್ಟೆಲ್ಲ ಮೌನ ಒಳ್ಳೇದಲ್ಲ. ಆಗ್ಲಿ. ಎಷ್ಟು ಹೊತ್ತಿಗೆ ಸೆಟೆದು ಹೇಳ್ಬೇಕು, ಆಗ ನೀನು ಮಾತಾಡ್ಲೇಬೇಕು. ಸರಿ. ಯಾಕೆ? ಕೆಲವರೆಲ್ಲ ನಿನ್ನ ಮಾತು ಹೇಗಿರ್ತದೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದಾರೆ. ಹೌದು, ಮೌನವಾಗಿ ಕುಳಿತುಕೊಂಡ್ರೆ ಇವರಿಗೆ ಏನು ಗೊತ್ತಿರುವುದು, ಇವಳು ಏನು ಹೇಳಿದ್ರು ಇಷ್ಟೇ ಹಾಗೆ ತಿಳ್ಕೊಂಡು ನೀನು ಸ್ವಲ್ಪ ಮಾತಾಡ್ತೀಯೋ ಎಲ್ಲರೂ ಜಾಗೃತಿ. ಒಂದು ಅವ್ರು ತಿಳಿಬೇಕು, ಮೌನವಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ಅದು ನನ್ನ ಬಲಹೀನತೆ ಅಲ್ಲ ಎನ್ನುವ ಹಾಗೆ. ಆದ್ರೆ ನಾವು ಮೌನವಾಗಿರ್ತೇನೆ. ಆದ್ರೆ ಎಲ್ಲಿವರೆಗೆ ಒಂದು ವಿಚಾರವನ್ನು ಕೇಳಿ ಎಲ್ಲಿವರೆಗೆ ಸಹಿಸಿಕೊಳ್ಳಿಕ್ಕೆ ಆಗ್ತದೋ ಅಲ್ಲಿವರೆಗೆ ಮೌನವಾಗಿರುವುದು. ಅದು ನಿನ್ನದು ಹಾಗಲ್ಲ, ನಿನ್ನ ವಿಚಾರವೇ ಬೇರೆ. ನೀನು ಹೇಗೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಂತ ನಿನ್ನ ಒಡನಾಡಿ ಏನಾದ್ರೂ ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡಿಕೊಂಡಿರ್ಬಹುದು. ಹಾಗಂತ ನಮ್ಮ ಹತ್ರ ಬಹಳ ಕಷ್ಟ. ಸರಿ, ಆದ್ರೆ ವಿಚಾರ ಅದಲ್ಲ ಗೆಳತಿ. ಅರಮನೆಯನ್ನು ಸೇರಿದ ಮೇಲೆ ಯಾಕೋ ಏನು ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರ. ಹಾಗಾದ್ರೆ ಈ ಬೇಸರವನ್ನು ನೀಗಿಸಿಕೊಳ್ಳಬೇಕು ಅಂತ ಆದ್ರೆ ಏನು ಮಾಡಬೇಕು ಎನ್ನುವ ಹಾಗೆ ನನ್ನಲ್ಲೇ ನಾನು ಪ್ರಶ್ನಿಸಿಕೊಂಡಾಗ ನನ್ನ ಚಿತ್ತಭಿತ್ತಿಯಲ್ಲಿ ಹೊಸದಾದಂತಹ ಒಂದು ಯೋಚನೆ ಬಂತು. ಬೇರೆ ಏನು ಅಲ್ಲ, ನಮ್ಮದೇ ಆದಂತಹ ಭುವನ ಉಂಟಲ್ಲ, ಬಾಲ್ಯದಲ್ಲಿರುವಾಗ ಆಗಾಗ ಎಲ್ಲವರು ಹೋಗಿ ಸುತ್ತಾಡಿಕೊಂಡು ಬರುವವರು. ಆದ್ರೆ ಗುರುಮಠವನ್ನು ಸೇರಿದ ಮೇಲೆ ಆ ಕಡೆ ಮುಖ ಮಾಡಿದವರು ನಾವಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಸೇರಿಕೊಂಡು ಉಪವನದೆಡೆಗೆ ಹೋಗ್ಬೇಕು, ವನದ ಸೌಂದರ್ಯವನ್ನ ಸವಿಬೇಕು, ಜಲಕ್ರೀಡೆ ಆಡ್ಬೇಕು ಎನ್ನುವ ಹಾಗೆ. ಬರ್ತೀಯಾ? ನೀವು ಕೇಳುವುದೇ ಬೇಡ. ನೀನು ಬರುವುದಿಲ್ವಾ? ಹಾಗೆ ಹೇಳಿ. ಈಗ ಬರುವುದಿಲ್ಲ ಅಂತ ಅಲ್ಲ, ಹೇಳಿದ್ರೆ ನೀನು ಕೇಳುವುದೇ ಬೇಡ ಅಂತ ಹೇಳಿದ್ರೆ ಹಾಗೆ ಅಲ್ವ ಅದರ ಆ ಮಾತಿನ ಅರ್ಥ ಹಾಗ. ಮತ್ತೆ ಅಮ್ಮ, ನೀನು ಬಹಳ ಮಾತನಾಡ್ತೀಯ ಅನ್ನೋದು ನನಗೆ ಗೊತ್ತುಂಟು. ನಿನ್ನಲ್ಲಿ ನೀನು ಮಾತಾಡ್ಬೇಕೆನ್ನುವುದೇ ಯಾವುದು ನೋಡುವ. ಅಲ್ಲಂತೂ ಮಾತಾಡ್ಲಿಲ್ಲ, ಅಲ್ಲಿ ಆದ್ರೂ ಮಾತಾಡ್ತೀಯೋ ಅಂತ. ಅವಕಾಶಗಳು ಸಿಗಲಿಲ್ಲ ನೀವು ಮಾತಾಡ್ಲಿಕ್ಕೆ. ಹಾಗಂತ ಬರುವುದಿಲ್ಲ ಅಂತ ಹೇಳಿದ್ರಿ, ಮತ್ತೆ ಕೇಳುವುದೇ ಬೇಡ. ಸದಾ ಕಾಲ ನಿಮ್ಮ ಸಖ್ಯದಲ್ಲಿರುವಳು ನಾವು. ನೀವು ಎಲ್ಲಿಗೆ ಕರಿತೀಯೋ ನಿಮ್ಮ ಜೊತೆಯಾಗಿ ಬರಬೇಕಾದದ್ದು ನನ್ನ ಕರ್ತವ್ಯವೂ ಹೌದು. ಹಾಗಾಗಿ ಬರುವುದೇ. ಹೌದಾ? ಹಾಗಾದ್ರೆ ನೀನು ನನ್ನ ಜೊತೆ ಬರ್ತೀಯ ಅಂತ ತಡೆಯಾಕಿ ಉಳಿದೆಲ್ಲ ಸಖಿಯರನ್ನು ಕುಡಿಕೊಂಡು ಆದಷ್ಟು ಬೇಗ ಸಾಗರದೆಡೆಗೆ ಸಾಗೋಣ. ಬಾಯಿಗೆ ನೋಡಿದ್ದೇನೆ, ಅರಮನೆಯಿಂದ ಉಪವನವನ್ನು ಸೇರಿದವರು ನಾವು. ಒಮ್ಮೆ ಹೀಗೆ ನೋಡು ಈ ವನದ ಸೌಂದರ್ಯವನ್ನ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ. ಕೂತಿದೆ ಹೆಗಲೇ ನಿಂತಿದೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಹೆಗಲೇರಿ ನಿಂತಿದೆ.
ಮಾಮರವು ಕೂತಿದೆ ಮಾಮರವು ಕೂತಿದೆ ಮಾಮರವು ಕೂತಿದೆ ಹೆಗಲೇರಿ ನಿಂತಿದೆ ತೆಗೆದು ತರಳು ತೋರಣ ಸುತ್ತೆಲ್ಲ ಬೋರಣ ತೆಗೆದು ತರಳು ತೋರಣ ತೆಗೆದು ತರಳು ತೋರಣ ಸುತ್ತೆಲ್ಲ ಬೋರಣ ಸುತ್ತೆಲ್ಲ ಬೋರಣ ಸುತ್ತೆಲ್ಲ ಬೋರಣ ಭೂಮಾತೆ 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 ಉಡುಪಿಗಾಯ್ತು ಚೆಲುವಿನ ಅರಸಿನ ಭೂಮಾತೆ 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 ಉಡುಪಿಗಾಯ್ತು ಚೆಲುವಿನ ಅರಸಿನ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಚಳಿಯೊಂದು ಜಾರಿ ತಂಗಾಡಿ ತೋರಿದೆ ಚಳಿ ಚಳಿಯ ಚಳಿ ಚಳಿಯ ಚಳಿ ಚಳಿ ಚಳಿಯೊಂದು ಜಾರಿ ತಂಗಾಡಿ ತೋರಿದೆ ತಂಗಾಡಿ ತೋರಿದೆ ತಂಗಾಡಿ ತೋರಿದೆ ಹೂಗಳು ಅರಳಿದ ಸುಮಗಳು ಹೂಗಳು ಮಲ್ಲಿಗೆ ಹೂಗಳು ಹೂಗಳು ಅರಳಿದ ಸುಮಗಳು ಅರಳಿದ ಸುಮಗಳು ತಂಪು ತಂಪು ಸಂತಸವ ಬೀರಿದೆ ಹೂಗಳು ಹೂಗಳು ಅರಳಿದ ಸುಮಗಳು ಕಂಪು ಕಂಪು ಸಂತಸವ ಬೀರಿದೆ ಸಂತಸವ ಬೀರಿದೆ ಹೂಗಳ ಕಂಪು ಕಂಪು ಸಂತಸವ ಬೀರಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಹರಿದು ಮೌನ ಶೃಂಖಲೆ ಕುಣಿದು ಕೋಗಿಲೆ ಹರಿದು ಮೌನ ಶೃಂಖಲೆ ಹರಿದು ಮೌನ ಶೃಂಖಲೆ ಕುಣಿದು ಕೋಗಿಲೆ ಕುಣಿದು ಕೋಗಿಲೆ ಕುಣಿದು ಕೋಗಿಲೆ ಪಂಚಮದ ಇಂಚರದಿ ಕುಗೆಲೆ ಪಂಚಮದ ಇಂಚರದಿ ಕುಗೆಲೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ
ಮಾಮರವು ಊದಿದೆ ಹೆಗಲೇ ನಿಂತಿದೆ ಧೈರ್ಯವಾಗಿ ಬಂದದ್ದು ಈ ಉಪವನ. ಅಬ್ಬಾ ನೋಡಿ 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 ಅಂತ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇದ್ರು ಕೂಡ ನೀನೇನೂ ಮಾಡ್ಲಿಲ್ಲ, ನಿಂತಲ್ಲೇ ನೋಡಿದವಳಲ್ವಾ? ನಿಂತಲ್ಲೇ ಏನೇನು ನೋಡಿದೆ ಅಂತ ಆದ್ರೂ ಹೇಳು. ಅಮ್ಮ ಹಾಗಂತ ನೀವಿರುವಾಗ ಮತ್ತೆ ನಾನು ಯಾಕೆ ಏನ್ ಹಾಗಲ್ಲ ಮಾಡಲ್ಲ ಗೆಳತಿ, ಯಾಕೆ ಆ ರೀತಿಯಾದಂತ ಭೇದ ಭಾವ ಮಾಡಿದವಳೇ ನಾನಲ್ಲ. ಹಾಗಂತ ಈ ಹೊತ್ತಿಗೆ ಪ್ರಧಾನ ನೀವೇ. ಮತ್ತೆ ನೀನು ಹೇಳಲ್ಲ, ಎಲ್ಲವೂ ನೀವಿರುವಾಗ ನೀವಿರುವಾಗ ನಾವೇನು ಮಾಡುವುದು ಅಂತ ಸುಮ್ಮನೆ ಇರ್ತೇವೆ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಕ್ಕ ಅವಕಾಶದಲ್ಲಿ ಏನಾದ್ರೂ ಮಾಡ್ಕೊಳ್ಬೇಕು. ಹಾಗಂತ ಅವಕಾಶ ಕೊಡ್ಬೇಕು. ಅಲ್ಲ, ಅವಕಾಶ ನಿನಗೆ ಧಾರಾಳವಾಗಿ ನಾನು ಇಡ್ತೀನಿ. ಕೊಡ್ತೀರಿ, ಹೌದು. ಹಾಗಂತ ನೋಡಿ ಅಂತ ಮನಸ್ಸಿನಲ್ಲಿ ಎಷ್ಟೇ ಬೇಸರವಿದ್ರು ಕೂಡ ದೂರ ಆಗಬೇಕು ಅಂತ ಆದ್ರೆ ಒಮ್ಮೆ ಹೀಗೆ ತಿರುಗಾಟ ಮಾಡಲೇಬೇಕು. ಹೌದು ಗೆಳತಿ, ಬಂದಿದ್ದು ಸಾರ್ಥಕ ಆಯ್ತು ನೋಡಿ. ನೋಡಿದೀಯೇನೆ, ಮೇಲೆ ನೋಡು ನೀಲಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನ ವಾತಾವರಣ, ಕಮಲನ ಭವನವು ಮನ್ಮಥನ ಕ್ರೀಡಾಂಗಣವು ಎನ್ನುವ ಹಾಗೆ ಭಾಸವಾಗ್ತಾ ಇದೆ ಅಲ್ವೇನೆ? ಜಲ ಬರಿತಳು, ಫಲ ಬರಿತಳು, ಮಲೆಯ ಪರ್ವತದ ಸುಗಂಧಿತ ತಂಗಾಳಿ ಬೀಸುವ ಈ ಹಸಿರು ಕೊಡುಗೆಯನ್ನು ಉಟ್ಟಂತ ಭೂಮಿ ತಾಯಿಯನ್ನು ಒಮ್ಮೆ ನೋಡಿ ವರ್ಣಿಸಲಿಕ್ಕೆ ಸಾಧ್ಯ ಉಂಟೇನಿ ಅಲ್ವಾ? ಹಾಗಾದ್ರೆ ಕೇವಲ ವನವಿಹಾರಕ್ಕಾಗಿ ಬಂದವರಲ್ಲ, ಜಲಕ್ರೀಡೆ ಆಡಬೇಕು. ಹಾಗಾಗಿ ಎಲ್ಲವರು ಒಂದಾಗಿ ಆ ಕಡೆ ಹೋಗಿ ಜಲಕ್ರೀಡೆ ಆಡುವ. ಬಾ ಹೀಗೆ. ನೀನು, ನೀನು, ಸೀನಾ ಸೀನಾ ರಗಳೆ ಅಂದ್ರೆ ನಿನ್ನ ಒಂದೆರಡಲ್ಲ, ಅಲ್ಲೋದ್ರೆ ಅವ್ರು ಇರ್ಲಿಕ್ಕೆ ಕೊಡುವುದಿಲ್ಲ, ಇಲ್ಲ ನಿನ್ನೊಟ್ಟಿಗೆ ಬಂದ್ರೆ ನಿನಗೆ ನನಗೆ ನೆಮ್ಮದಿ ಇಲ್ಲ. ಏನ್ ಮಾಡ್ತಾ ಇದ್ದೀನಿ ನೀನು? ನಾನು ಹಾಯಾಗಿ ನಿದ್ರೆ ಮಾಡ್ತಾ ಇದ್ದೆ ಪುಣ್ಯಾತ್ಮ. ಮಲಗ್ಲಿಕ್ಕೆ ಬಂದವನ ನೀನು? ಅಲ್ಲ, ಹೆಣ್ಮಕ್ಳ ಹುಡ್ಕೊಂಡು ಬಂದದ್ದು ಹೌದಾ? ಹೆಣ್ಮಕ್ಳನ್ನು ಹುಡ್ಕೊಂಡು ಬಂದದ್ದು ಹೌದು ಮಾರೆ, ಎಲ್ಲ ಹುಡುಕಿದ್ರು ಹೆಣ್ಮಕ್ಳು ಸಿಗ್ತಾ ಇಲ್ಲ. ನೀ ಮಲಗಿದಲ್ಲಿಗೆಲ್ಲ ಹೆಣ್ಮಕ್ಳು ಬರ್ತಾರಾ? ವಿಚಾರ ಸತ್ಯ. ನಾನ್ ಹಾಗಲ್ಲ. ನಾನೇನು ಮಲಗಿದ್ದೆ ಪುಣ್ಯಾತ್ಮ, ನೀನೇನ್ ಮಾಡ್ತೀಯಾ? ನಾ ಸುತ್ತು ಬರ್ತಾ ಇದ್ನ. ಸುತ್ತು ಬರ್ತಾ ಇದ್ಯಾ? ಹೌದೌದು. ನೀನೆಂತ ಕಾಣುವೇನ? ಹಾಗಲ್ಲ, ಮತ್ತೆ ಹೆಣ್ಮಕ್ಳನ್ನು ಹುಡ್ಕೊಂಡು. ಅರ ಸುತ್ತಾ ಇತ್ತವನು. ಹೌದೌದು. ಸರಿ, ನಾಯಿ ಮರಿಗಳು ಹಿಂಡು. ನಾಯಿ ಮರಿಯ ಎಷ್ಟಿತ್ತು? ಹಿಂಡು ಹಿಂದಿಂದ ಬಂದಿತ್ತ? ಎಷ್ಟು ಹಿಂದೆ? ಯಾವ್ದು? ಅದೇ ನಂದಿರ ನಾಯಿ ಮರಿ. ನಾಯಿ ಮರಿ ಅಲ್ವಾ? ನಾರಿಮಣಿಗಳು. ನಾರಿಮಣಿ ಹಾ. ಹಿಂಡಿಂಡಾಗಿ ಬರ್ತಾ ಇದ್ರ ಹಾ, ಹಾ. ನಾನ್ ನೋಡ್ತಾ ಇದ್ದೆ. ನೋಡ್ತಾ ಇದ್ಯಾ? ಹೌದೌದು. ಬಹಳ ಒಳ್ಳೆದಾಯ್ತು ಮಿತ್ರ. ಎಲ್ಲರೂ ಸರೋವರದ ಬುಡಕ್ ಬಂದ್ರು, ನೀ ಏನ್ ಮಾಡ್ತಿದ್ದೆ? ನೋಡ್ತಾ ಇದ್ದೆ. ಸರಿ ಆಯ್ತು. ಜಲ ಕರಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜಲ ಗಟ್ಟಿಯಾಗಿತ್ತೇನು ಅಲ್ಲ? ಯಾರು? ಕಾಲಾಕಿ ಕಡ್ತಿದ್ರು, ಕೈ ಹಾಕಿ ಕಡ್ತಾ ಇದ್ರು. ಅಲ್ಲ, ಜಲ ಕರಡಿ ಜಲ ಕ್ರೀಡೆ. ಹಾ. ಅದನ್ನ ಮಾಡ್ತಾ ಇದ್ರು. ನೀನೇನ್ ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಹೌದಾ? ಹೌದೌದು. ಆಮೇಲೆ ಎಲ್ಲ ಮೇಲೆ ಬಂದು ಹಾ. ಒದ್ದೆಯಾದ ಬಟ್ಟೆ ಎಲ್ಲ ಕಳ್ಸಿಟ್ರು. ನೀನೇನ್ ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಓಹೋ, ಹೊಸ ಬಟ್ಟೆಯನ್ನು ಧರಿಸಿದ್ರು. ಹಾ, ನೀನೇನ್ ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಸತ್ತ ಹಾಳಾಗಿ ಹೋಗ್ಲಿಕ್ಕೆ ನೀನು. ಇದು ಸರಿಯೇನ? ಏನು? ಕತ್ತಲೆಯಲ್ಲೂ ಬೆತ್ತಲೆಯ ದೇಹವನ್ನ ನೋಡಬಾರದು. ಅದ್ರಲ್ಲೂ ನೀನು ಹೋಗಿ ಹೆಣ್ಮಕ್ಕಳ ದೇಹವನ್ನು ನೋಡಿಬಿಟ್ಟಿಯಲ್ಲ. ಹಾ? ಇದೆಲ್ಲ ನೋಡುವಾಗ ಹಾ. ಅದು ನೋಡಿ ಹೋದದ್ದು. ಎಂತ ನೋಡಿ ಹೋದದ್ದು? ಎಲ್ಲರೂ ಸರೋವರದ ಬುಡದಲ್ಲಿದ್ದಾರೆ. ಹಾ. ಮದುವೆ ಆಗ್ತೀರ ಕೇಳುವ ಬಾ. ಹೋಗು. ಸುಮ್ಮನಿರ. ಏನು? ಹೆಣ್ಮಕ್ಕಳಿದ್ದಲ್ಲಿ ನಾವು ಹೋದದ್ದು ಹೌದು ಅಂತ ಆದ್ರೆ, ಮದುವೆ ಆಗುವಂತ ಕೇಳಿಕೊಂಡದ್ದೇ ಹೌದು ಅಂತ ಆದ್ರೆ, ನಮ್ಮ ಯೋಗ್ಯತೆ ಏನು? ನಮ್ಮ ಅಂತಸ್ತು ಏನು? ನಮ್ಮ ಘನತೆ ಎಂತದ್ದು? ಎಂತದ್ದು? ನಮ್ಮ ಹಣೆ ಬರ ಎಂತದ್ದು? ನನ್ನ ಹಣೆ ಬರ ಹಾಳತ್ತೆ ನಿನ್ನಿಂದ. ಯೋಗ್ಯತೆ ಏನು? ಯೋಗ್ಯತೆ ಏನು? ನೋಡು, ಹೆಣ್ಮಕ್ಕಳಿದ್ದಲ್ಲಿ ಹೋಗಿ ನಾವು ಕೇಳುವುದಲ್ಲ. ಹಾ, ಒಂದು ಉಪಾಯ, ಒಂದು ಪುಣ್ಯಾತ್ಮ. ಏನು? ಒಂದು ನಾಟಕ ಮಾಡಿದ್ರೆ ಹೇಗೆ? ಯಾವ್ದು? ಒಂದು ನಾಟಕ. ನೀರ ಏನ? ಇದಕ್ಕೆ ಜನ ಇಲ್ದೆ ಒದ್ದಾಡ್ತಾ ಇದ್ದೇವೆ, ಈಗ ನಾಟಕವ? ಮೀರ, ಒಂದು ನಾಟಕ ಮಾಡೋಣ. ನಾಟಕ? ಹೌದು. ನೀನೇ ಪಾತ್ರಧಾರಿ, ನಾನೇ ಸೂತ್ರಧಾರಿ. ನಿನ್ನ ಈ ನಾಟಕದಲ್ಲಿ ಎರಡನೇ ವೇಷ ನಂದು. ಚಾಪ್. ಜಾಪ. ನಿನ್ನ ಹಕ್ಕಿ ಚಿಕ್ಕಿನ ಕೈ ಕಾಲೇ ಚಾಪಲ್ಲ. ಅದೆಂತ ಆದದ್ದು? ಎರಡನೇ ವೇಷ ಜಾಪದ. ಪಕಳಿ ಚಿಕ್ಕಿದ್ದಾಗಿದ್ದು ಚಾಪ. ಅದು ಬಾವು ಬರುವುದು. ಬಾವ್ನ ಯಾರ ಅಕ್ಕನ ಗಂಡನ? ಬಾವು ಬಾವು ಬಾವ್. ಕೈ ಹಿಡಿ. ಎರಡನೇ ವೇಷ ಕೂತ ಮೇಲೆ ಅಡಿಲ ಪುಣ್ಯಾತ್ಮ. ಯಾವ ರೀತಿಯ ನಾಟಕ? ಯಾವ್ದು? ಹೆಣ್ಮಕ್ಕಳೆಲ್ಲ ಮಿಂದು ಮಡಿಯ ಮುಟ್ಟಿ ಹೊಸರವನ್ನ ತೊಟ್ಟು ನಮ್ಮತ್ತ ಬರ್ತಾ ಇದ್ದಾರಲ್ವಾ? ಹೌದೌದು. ಹಾಗಾಗಿ ಹೆಣ್ಮಕ್ಕಳ ಸನಿಯಕ್ಕೆ ಹೋಗುವುದು ನಾಟಕದಲ್ಲ? ನಾಟಕದಲ್ಲಿ. ನಾಟಕ. ಅವರು ಇದ್ದಲ್ಲಿವರೆಗಾಗಿ ಹೋಗಿ ಅವರನ್ನು ಅಡ್ಡಗಟ್ಟುವುದು ನಾಟಕದಲ್ಲಿ. ಅವರನ್ನ ಹೆದರಿಸುವುದಕ್ಕೆ ಮುಂದಾಗುವುದು. ಅದು ಯಾವ ರೀತಿಯ ಹೆದರಿಸಿತು? ಯಾವ ರೀತಿ? ಅವರನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಮುಂದಾಗಬೇಕು ಬಲಾತ್ಕಾರ ನಾಟಕದಲ್ಲಿ.
ನಾಟಕದಲ್ಲಿ ನಾಟಕ ಬಲಾತ್ಕಾರಕ್ಕೆ ನೀನು ಮುಂದಾದಾಗ ಹ. ಅವರು ಹೆದರ್ತಾರೆ ಹ. ನಮ್ಮನ್ನ ಕಾಪಾಡಿ 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 ಎನ್ನುವುದಾಗಿ ಅವರು ಹೇಳ್ತಾರೆ ಹ. ಅಲ್ಲಿವರೆಗಾಗಿ ನಾನು ಬರ್ತೇನೆ ನಾಟಕದಲ್ಲಿ ಅಲ್ಲಿವರೆಗಾಗಿ ಬಂದು ನಿನ್ನನ್ನು ಹೀಗೆ ಹಿಡ್ಕೊಳ್ತೇನೆ ಏನ ಮಾನ ಬಿಟ್ಟವನೇ ಮರ್ಯಾದೆ ಸತ್ತವನೇ ನಗೆ ನಾಚಿಗೆ ಬಿಟ್ಟವನೇ ಮೂರು ಬಿಟ್ಟವನಂತ ಎದುರುದೇ ಅಕ್ಕ ನೀ ಹೊಡೆಯುವುದು ಯಾಕೆ ಹೊಡೆಯುವುದಲ್ವಾ ನಾಟಕದಲ್ಲ ನಾಟಕದಲ್ಲ ಹೇಳಿ ಮುಖದ ಮೇಲೆ 2 ಬಾರಿಸ್ತೇನೆ ಬಾರಿಸಿ ನಾಟಕದಲ್ಲಿ ನಾಟಕದಲ್ಲಿ ಆಮೇಲೆ ಹ. ಅವರು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದವರು ಅವರಲ್ವಾ ಹ. ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ ಹ. ಎನ್ನುವುದಾಗಿ ಅವರು ತಿಳಿದುಕೊಳ್ತಾರೆ ಹ. ನಾಟಕದಲ್ಲಿ ಹ, ನಾಟಕ. ಆಮೇಲೆ ಹ. ನನ್ನನ್ನ ಒಪ್ಪಿ ನನಗೆ ಒಲಿದು ಅವರು ನನ್ನನ್ನ ಓಲೈಸಿ ಬರ್ತಾರೆ ಅವರನ್ನ ಕರೆದುಕೊಂಡು ನಾನು ಹೋಗ್ತಾ ಇರ್ತೇನೆ ಇದು ನಾಟಕದಲ್ಲಿ ಎಂತ ನಾಟಕ ಮತ್ತೆ ಎಲ್ಲಿ ತನಕ ನಾಟಕ ಎಲ್ಲಿ ತನಕ ನಿನ್ನ ಮುಖದ ಮೇಲೆ 4 ಬೀಳುವರೆಗೆ ನಾಟಕ ಆಮೇಲೆಲ್ಲ ನಿಜ ಕಥೆ ಬೆಡ್ ತಿನ್ಲಿಕ್ಕೆ ನಾನು ಹ. ಅವ್ರನ್ನ ಕರ್ಕೊಂಡು ಹೋಗುದು ನೀನಾ ನಾಟಕ ತಗೊಂಡೋಗಿ ಗೊಬ್ಬರ ಗುಂಡಿಗೆ ಹಾಕು ಹಾಗ ಮಾತಾಡ್ಬೇಡ ಪುಣ್ಯಾತ್ಮ ಮತ್ತೆಂತ ಹಾಗೆ ಮಾಡಿದ್ರೆ ಹೆಣ್ಮಕ್ಳು ಸಿಗುವುದಿಲ್ಲ ಮತ್ತೆ ಹಾಗಾದ್ರೆ ನಾಟಕ ಬೇಡ ಅಂತ ಆಯ್ತು ಅದಾಗುದಿಲ್ಲ ಹೆಣ್ಮಕ್ಕಳು ಹ. ಹೆದರಬೇಕು ಹ. ಭಯಭೀತರಾಗಬೇಕು ಹೆದರ್ಸ್ಬೇಕು ಆ ಸಂದರ್ಭಕ್ಕೆ ಹೋಗಿ ನಾವು ಅವರಿಗೆ ರಕ್ಷಣೆಯನ್ನು ನೀಡಬೇಕು ಹ, ಹ, ಹ. ಏನ್ ಮಾಡೋಣ ಹೆಣ್ಣು ಮಕ್ಕಳು ಹೆದರ್ಬೇಕು ಅಂತಾದ್ರೆ ಹಾಗೆ ಮಾಡಿದ್ರೆ ಹೀಗಾಗ್ತದೆ ಹೌದು ಹೀಗೆ ಮಾಡಿದ್ರೆ ಬೃಹತ್ತಾಕಾರದ ಪ್ರಾಣಿ ಬಿಟ್ರೆ ಹೇಗೆ ಹೆಣ್ಣು ಮಕ್ಕಳು ಹೆದರ್ಬೇಕು ಅಂತಾದ್ರೆ ದೊಡ್ಡ ಪ್ರಾಣಿ ಬಿಡು ದೊಡ್ಡ ಪ್ರಾಣಿ ಬಿಡ್ಬೇಕಾ ದೊಡ್ಡ ಪ್ರಾಣಿ ಬಿಡು ನೋಡು ನೋಡು ಅಂದ್ರೆ ನೋಡು, ನೋಡು, ಯಾವ ಪ್ರಾಣಿ ಉಂಟು ನೋಡು ನೋಡು ಸಿಗ್ತ ಸಿಕ್ತಾ ದೊಡ್ಡ ಪ್ರಾಣಿ ಹಿಡ್ಕೊಂಡು ಬಾ ದೊಡ್ಡ ಪ್ರಾಣಿ ಸಿಕ್ತಾ ಹೌದೌದು ಯಾವುದು ಗುಡ್ಡಿ ಹೆಗ್ಗುಳ ಒಟ್ಟಿಗೆ ಗುಣ ನೀನಿದ್ಯಲ್ಲ ಮೂಷಿಕ ಎಂದು ನಾನು ಹೆಗ್ಗಣುವ ಹಾ. ಅದಾವ ಹೆಣ್ಣು ಮಕ್ಕಳು ಹೆದರ್ಬೇಕಲ್ಲ ಹೆಣ್ಣು ಮಕ್ಕಳು ಹೆದರ್ಬೇಕು ಅಂತಾದ್ರೆ ಇದನ್ನು ಬಿಟ್ರೆಲ್ಲ ಹೆದರ್ತಾರೇನಾ ಮತ್ತೆ ಯಾವುದು ದೊಡ್ಡ ಪ್ರಾಣಿ ಆಗ್ಬೇಕು ದೊಡ್ಡ ಪ್ರಾಣಿ ನಮ್ಮಲ್ಲಿ ಎಲ್ಲುಂಟು ಏ ನಮ್ಮಲ್ಲಿ ಏನುಂಟು ಏನಿಲ್ಲ ಹೇಳು ಎಂತದ್ದು ಇಲ್ಲ ಈಗ ಸುಮ್ಮನಿರ ಎಲ್ಲದೂ ಉಂಟು ಹ. ನಾವು ತೋರಿಸ್ಲಿಕ್ಕೆ ಮಾತ್ರ ಇಲ್ಲಿ ಮಾರು ವೇಷದಲ್ಲಿ ಬಂದವರು ಹ. ಅಲ್ವಾ ಹೌದು. ನೋಡು ಹ. ಹೊರಡುವಂತ ಸಂದರ್ಭದಲ್ಲಿ ಹ. ನಮ್ಮಲ್ಲಿ ತುರಗ ಇದ್ದದ್ದು ಹೌದಾ ಕುದುರೆ ಇರ್ಲಿಲ್ಲ ಇಲ್ಲ ಹ. ಹಾಗಾದ್ರೆ ಹ. ಈಗ ನಮಗೆ ಬೇಕಾದದ್ದು ದೊಡ್ಡ ಪ್ರಾಣಿ ಎಲ್ಲುಂಟು ಅದು ಯಾವ್ದು ಹೇಳು ಹ. ಆನೆ ಆನೆ ಅಲ್ಲಿಂದ ತರಿಸೋಣ ಹ. ಬಾಣದ ಮನೆಯಲ್ಲಿ ಹ. ಲೇಖನವನ್ನ ಬರೆದಿದ್ದೇನೆ ಹ. ಬಿಡುವುದು ಬಿಡುವುದು ಬಿಡುವುದೇ ತಡ ಮಾಡುವುದಲ್ಲ ಐರಾವತ ವರ್ಷ ಉಂಟು ಎಷ್ಟ 1,000 1,000 ಐರಾವತಕ್ಕೆ ಯಾವ್ದಕ್ಕೆ ಐರಾವತಕ್ಕೆ 1,000 ಎಲ್ಲಿಂದ ಎಲ್ಲಿಗೆ ಸೋಂಡ್ಲ ಯಾವುದು ಸೋಂಡ್ಲ ಅಲ್ಲೇ ಹೊಡಿದ್ದೇನೆ ಸೊಂಡಿಲು ಅಲ್ವಾ ಹೌದು. 1000 ಸೊಂಡಿಲು ಉಂಟು ಹೌದು ಅಲ್ವಾ ಹ. ಇನ್ನು ತಡ ಮಾಡಬಾರ್ದು ಆನೆಯನ್ನು ಬಿಡು ಈ ಆನೆಯನ್ನ ಅವರಿದ್ದಲ್ಲಿಗೆ ಬಿಡು ಆನೆ 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 ಕಟ್ಟಿ ಹಾಕಿದ್ದು ಸಾಯ್ಲಿಕ್ಕೆ ಅದು ಶಬ್ದ ಮಾಡಿದೆ ಅಂತ. ಆನೆ ಕೇಳಿಡುವುದು ಆನೆ ನೀವು ಒಳ್ಳೆ ಬೆಕ್ಕಿನ ಮರಿ ಗೀಳಿತಾ ಉಂಟು ಪುಣ್ಯಾತ್ಮ. ಆನೆ ಕೊಟ್ಟಿದ್ನೇ ಇಲ್ವಾ ಹಾ. ಕುತ್ತಿಗೆ ಬಿಗಿದೋಯ್ತು ಅದು ಕೇಳಿಡುವಾಗ ಹಾಗೆ ಕೂಗುದದು ತೊಂದ್ರೆ ಇಲ್ಲ ಹ. ಏನು ಹ. ಸಾಹಸದ ಕಾರ್ಯವನ್ನು ನಾವು ಮಾಡಿದ್ದೇವೆ ಹೌದು. ಅವರ ಪ್ರಾಣವನ್ನ ಮಾನವನ್ನ ಕಾಪಾಡಿದ್ದು ನಾವು ಹ. ಎಲ್ಲಿಯಾದರೂ ಕೃತಜ್ಞತಾ ಭಾವದಿಂದ ಮಾತನಾಡಿಸ್ತಾರೋ ಹ. ಎನ್ನುವ ಹಾಗೆ ರಾಜ ಗಾಂಭೀರ್ಯದಿಂದ ನಿಂತ್ಕೊಳ್ಳೋ ನಾವು ನೋಡುವ ತೆಗಿ ಮದಭರಿತವಾದಂತ ಆನೆ ನಮ್ಮನ್ನು ಅಡ್ಡಿಸಿಕೊಂಡು ಬಂದಿದೆ ಆದ್ರೆ ಈಗ ಆನೆ ಕಾಣ್ತಾ ಇಲ್ಲ ಆನೆ ಎಲ್ಲೋಯ್ತೆ ಆನೆಯನ್ನು ಇಬ್ರು ಕಟ್ಟಿದ್ರಮ್ಮ. ಆನೆ ಕಟ್ಟುವವ ಯಾರು ಕಟ್ಟೋರು ಯಾರು? ಹಾ. ಆನೆ ಮಾವುತರ ಇರ್ಬೇಕು. ಆನೆ ಕಟ್ಟುವವ ಆನೆ ಮಾವುತ ಆದ್ರೆ ಒಬ್ಬನೇ ಇರ್ಬೇಕಿತ್ತು ಇಬ್ರು ಇದ್ದಾರಲ್ಲ ಒಬ್ಬ ಆನೆ ಮಾವುತ ಇನ್ನೊಬ್ಬ ಆನೆ ಮೈ ತೊಳ್ಸುವ. ಬೇಕಿತ್ತ ಇದೆಲ್ಲ ನೊಟ್ಟಿಗೆ ಬಂದ್ರೆ ಹೀಗೆ ಆಗುದು ಪುಣ್ಯಾತ್ಮ ಹೆಗಡೆ ಬಿಡು ಅಂತ ಹೇಳಿದ್ರೆ ಅದೆಲ್ಲ ಆಗ್ತಿತ್ತಿದಂತೆ ಮತ್ತೆ ಹೆಗುಳ ಹಿಡುವವರು ಅಂತ ಪ್ರಚಾರ ಆಗ್ತೀನಿ ಯಾರಿದೆ ಬಿಡು ಮಾತಾಡಿಸ್ತಾರ ನೋಡುವ ಹೇಗಿದ್ದಾರೆ ನೋಡುವುದಕ್ಕೆ ಅಮ್ಮ ಒಬ್ಬನನ್ನ ನೋಡುವುದಕ್ಕೆ ಮನ್ಮಥನ ಹಾಗಿದ್ದಾನೆ. ನಾನೇ ಇನ್ನೊಬ್ಬ ಮತ್ತೊಬ್ಬ ಹನುಮಂತನ ಹಾಗಿದ್ದಾನೆ ಅವನು. ನಿನ್ನ ಅಜ್ಜ ಹನುಮಂತ ಹೌದಾ ಎಂತ ಹೌದಾ ಈ ಹನುಮಂತನ ಹೊಟ್ಟೆಗೆ ಚಿಲ್ಸ ಅಂತಾನವ ತೊಂದ್ರೆ ಇಲ್ಲ ಬಿಡು ತೆಗಿ ಅನುಕೂಲ ಆದ್ರೆ ಅವ್ರು ಹೇಗೆ ಇರಲಿ ಬಂದಿರುವುದು ನಮ್ಮ ಸ್ಥಳಕ್ಕಲ್ವಾ ಹಾಗಂತ ನಾನೇ ಅಲ್ಲಿವರೆಗಾಗಿ ಹೋಗಿ ಮಾತನಾಡುವಾಗಿಲ್ಲ ಹಾಗಾಗಿ ನನ್ನ ಪರವಾಗಿ ನೀನು ಅಲ್ಲಿವರೆಗಾಗಿ ಹೋಗಿ ಎಲ್ಲ ವಿಚಾರವನ್ನು ತಿಳಿದು ಆದಷ್ಟು ಬೇಗ ಅವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಹೇಳು. ಮಿತ್ರ ನಾವೇನು ಕಡಿಮೆ ಇಲ್ಲ ಇಲ್ಲ. ಯಾಕೆ ಹೇಳು? ಅವಳ ಪರವಾಗಿ ಒಬ್ಬಳು ಬರ್ತಾಳೆ ನನ್ನ ಪರವಾಗಿ ನೀನು ಹೋಗಬೇಕು ನಿನ್ನ ಪರವಾಗಿ ಹೌದೌದು ನಿಂದೆ ಜಾಪ ಜಾಪ. ಜಾಪ ನಿಂದೆ ಹಾ. ಬಿಡುದಿಲ್ಲ ಏ, ಜಾಪ ಮಾತ್ರ. ಕರ್ಮ. ನಿನ್ನದು ಜಾಪು
ನನ್ನ ಜಾಪ ಅದು ಒಳ್ಳೆ ಗುಡ್ಡಿ ಹೆಗುಳ ನಡೆದಾಗ ಉಂಟು ನೀನು. ನೀ ಹಾಗೆ ನಡೆಯುವುದಲ್ಲ. ಯಾರು ಹೇಳಿದ್ದು? ವಾಯು ವಾಯು ಸಖಿ ಏನಾಯ್ತೆ? ಅಮ್ಮ ಆ? ಜಾತ್ರೆ ಪೇಟೆಗೆಲ್ಲ ಹೋಗೋದು ಹಾ. ಏನೆಲ್ಲ ತಿಂದು ಬರುದು ಇದು ವಾಯುವಂತೆ ಅವನಿಗೆ. ಹೊಟ್ಟೆ ಹಾಳಾಗಿದೆ ಹಾಗಾದ್ರೆ. ಸ್ವಲ್ಪ ದೂರ ಹೋಗ್ಲಿಕ್ಕೆ ಹೇಳು. ಜಾಪ್ ಬೇಕಾ? ಅಮ್ಮ ಈ ಬೇಡುವವರಿಗೆ ಶನಿವಾರ ಅಂತಿಲ್ಲ, ಸೋಮವಾರ ಅಂತಿಲ್ಲ, ಯಾವ ಕ್ಷೇತ್ರ ಅಂತಿಲ್ಲ, ಎಷ್ಟೊತ್ತಿಗೆ ಎಲ್ಲಿಗೆ ಬೇಕಾದ್ರೂ ಬರ್ತಾರೆ ಕೊಡುವವರಿದ್ರೆ. ಅಮ್ಮ ಅಮ್ಮ ಅಂತ ಬೇಡಿದ್ರೆ ಅವ್ರು ನಿನ್ನನ್ನು ಮದುವೆ ಆಗ್ತಾರೆ, ಮಗನೇ ಅಂತ ಕರೀತಾರೆ, ಪ್ರಕರಣ ಬೇರೆ ಆಗ್ತಾರೆ. ಓ ಅವಳೆ ಇವಳೆ ಹೀಗೆ ಇವಳೆ 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 ಏನು ಸರಿ ಮಾತಾಡಿ ಸರ್. ನಿನ್ನ ಅತ್ತೆ ಮಗಳ ಆಗ್ಬಾರ್ದು. ಯಾಕೆ? ಅಂದ್ರೆ ನಿನ್ನೇ ಕರೆದದ್ದು. ಏನು ಸ್ವಲ್ಪ ಬರ್ತೀಯಾ? ಮದುವೆ ಪೂರ್ಣ ಬರ್ತೀನಿ. ಅದೇ ಬಾ. ಯಾರ ನೀರೇ ಬಾರೆ ಇಲ್ಲಿ ಯಾರಿಗೆ ಫೆಸರದೇನು ಇರ್ಪುದಾದರೆ ಎಲ್ಲಿರ್ಪಾರೆ ಎಂತಿರ್ಪಾರೆ ಯಾಕಿರ್ಪಾರೆ ಇಷ್ಟನ್ನ ಹೇಳಿದ್ದೇವುದು ಅಂತಾದ್ರೆ ಕೇಳಿ ನಾನು ಕೋಪೆ. ಏನಾಯ್ತು? ಹತ್ಪುದು ಗಿರ್ಪುದು ಬರ್ಪುದು ಹಳೆಗನ್ನಡದಲ್ಲಿ ಉಸುರಿರ್ಪೇನು. ಯಾವುದು? ಹಳೆಗನ್ನಡದಲ್ಲಿ ಉಸುರಿರ್ಪೇನು. ನನಗೆ ಅರ್ಥ ಆಗುವುದೇ ಇಲ್ಲ. ನೀನು ಹೊಸ ಕನ್ನಡದಲ್ಲೇ ಹೇಳಿ. ಹೌದಾ? ಇದು ನಿನ್ನ ಹೆಸರು? ನನ್ನ ಹೆಸರು ಜಲಜಳು. ಜುಳು ಜುಳು ಅದು ನಿನಗೆ. ಜಲಜ. ಜಲಜವ? ತೊಂದ್ರೆ ಇಲ್ಲ. ಇದು ನಿಮ್ಮ ಮನೆಯಲ್ಲಿ? ಮನೆ ಹತ್ತಿರದಲ್ಲೇ ಉಂಟು. ಹತ್ತಿರ ಉಂಟಾ? ಹೌದು. ನೇರವಾಗಿ ಹೋದೆ ಅಂತಾರೆ ಒಂದು ಗುಡ್ಡ ಸಿಗ್ತದೆ. ಗುಡ್ಡ ಸಿಗ್ತದೆ. ಗುಡ್ಡವನ್ನೇ ಏರ್ಬೇಕು. ಅಲ್ಲೇ ಮನೆಯ? ಹತ್ತಿರದಲ್ಲೇ ಉಂಟು. ಗುಡ್ಡವನ್ನೇ ಇಳಿಬೇಕು. ಹೇಳಿಬೇಕು. ಮತ್ತೆ ಅಲ್ಲೇ ಮನೆಯ? ಬರ್ತದೆ ಬರ್ತದೆ ಬರ್ತದೆ. ಮತ್ತೆ ಮುಂದೆ ಹೋದ್ರೆ 4 ಮಾರ್ಗ ಸಿಗ್ತದೆ. ಎಡಕ್ಕೆ ಹೋಗ್ಬಾರ್ದು, ಬಲಕ್ಕೆ ಹೋಗ್ಬಾರ್ದು, ಹೋದ ಮಾರ್ಗದಲ್ಲಿ ಹಿಂದಿರುಗಿ ಬರಬಾರ್ದು. ಹುಚ್ಚ ನನಗೆ ಹೋದ ಮಾರ್ಗದಲ್ಲಿ ಹಿಂದೆ ಬರ್ಲಿಕ್ಕೆ? ಹಾಗಲ್ಲ, ಬಿಸಿಲಿನ ಬಿಸಿಲ. ಹಾಗಾಗಿ ಮತ್ತೆ ಮುಂದೆ ಹೋದ್ರೆ ಮತ್ತೆ ಹೊಳೆ ಸಿಗ್ತದೆ. ಅಲ್ಲೇ ಮನೆಯ? ಮನೆ ಹತ್ತಿರದಲ್ಲೇ ಉಂಟು. ಮತ್ತೆ ಮುಂದೆ ಹೋದ್ರೆ ಬಾಳೆ ತೋಟ ಸಿಗ್ತದೆ. ಅಲ್ಲೇ ಮನೆಯ? ಮನೆ ಹತ್ತಿರದಲ್ಲೇ ಉಂಟು. ಮತ್ತೆ ಮುಂದೆ ಹೋದ್ರೆ ಒಂದು ಗುಡ್ಡ ಸಿಗ್ತದೆ. ಅಲ್ಲೇ ಮನೆಯ? ಹತ್ತಿರದಲ್ಲೇ ಉಂಟು. ಈಗ ಕುಳಿತು ಮಾತಾಡ. ಮತ್ತೆ ಮುಂದೆ ಹೋದ್ರೆ ಸರಿ ಮಾತಾಡ. ಹೆಣ್ಮಕ್ಳಲ್ಲಿ ಮಾತಾಡುವಾಗ ನಾವು ಹೆಣ್ಣಾಗ್ಬೇಕಾ? ಎಂದದೆ ಅದ್ರ ಬನ್ನಿ ಹೇಳ. ಅಭಿನಯವೇ ತಡಿಯಪ್ಪ, ಬೆನ್ನು ಬೇರೆ ಹೇಳ್ತೇನಂತೆ. ಕೇಳು, ನಿಂತೆ ಮಾತನಾಡುವ. ನನಗೆ ಭಯ ಆಗ್ತದೆ. ಮತ್ತೆ ಮುಂದೆ ಹೋದ್ರೆ ಮತ್ತೊಂದು ಗುಡ್ಡ ಸಿಗ್ತದೆ. ತಡೆ, ನಿಮ್ಮ ಕುಟುಂಬದವ್ರನ್ನೆಲ್ಲ ಗುಡ್ಡದಲ್ಲೇ ಹೋಗುದದ್ದ? ಎಷ್ಟು ಗುಡ್ಡ ಹತ್ತಿ ಇಳಿಯುವುದು? ಅಷ್ಟು ಗುಡ್ಡ ಉಂಟಲ್ಲ. ಅಷ್ಟು ಗುಡ್ಡ. ಮತ್ತೆ ಮುಂದೆ ಹೋದ್ರೆ ಬಾಳೆ ತೋಟ ಸಿಗ್ತದೆ. ಅಲ್ಲೇ ಮನೆಯ? ಹತ್ತಿರದಲ್ಲೇ ಉಂಟು. ಮತ್ತೆ ಮುಂದೆ ಹೋದ್ರೆ ಒಂದು ದೊಡ್ಡ ಮಾವಿನ ಮರ. ಮಾವಿನ ಮರದಡಿ? ಮಾವಿನ ಮರದ ಕೆಳಗಿರುವುದೇ ನಮ್ಮ ಮನೆ. ಬಹಳ ಹತ್ರ ಅಲ್ಲ ನಿಮ್ಮ ಮನೆ? ಹೌದು. ಹೋಗ್ಲಿಕ್ಕೆ 1.5 ತಿಂಗಳು ಬೇಕು. ಬರ್ತದೆ ಬರ್ತದೆ ಇಲ್ಲೇ ಗುಡ್ಡ ಹತ್ತು ಗುಡ್ಡ ಇಳಿಯೋದೇ ಕೆಲಸ. ಸುಮ್ಮನಿರ ನೀನು. ಯಾಕೆ ನೀನು ಹಾಗೆ ಮಾಡುದು? ತೊಂದ್ರೆ ಇಲ್ಲ. ಹನುಮಾನ ಇಲ್ಲ. ಈಗ ಹತ್ರ ಬ. ಇದು ನಿಮ್ಮ ಮನೆಯಲ್ಲಿ ಅಮ್ಮ ಇದ್ದಾರಾ? ಅಮ್ಮ ಇಲ್ಲ. ಅಮ್ಮ ಇಲ್ವಾ? ದೇವ್ರು ದೊಡ್ಡವ, ದೇವ್ರು ದೊಡ್ಡವ. ಅಪ್ಪ ಇದ್ದಾನ? ಅಪ್ಪನೂ ಇಲ್ಲ.
ಅಪ್ಪನೇ ಇಲ್ವಾ ದೇವ್ರು ಮತ್ತೂ ದೊಡ್ಡವ ಸಿಕ್ಕಾಪಟ್ಟೆ ದೊಡ್ಡ. ಹೌದು ಅಕ್ಕ ತಂಗಿ ಯಾರಿದ್ದಾರ ಯಾರು ಇಲ್ಲ, ನಾನು ಒಬ್ಬಳೆ. ದೇವ್ರು ಮತ್ತೂ ದೊಡ್ಡವ ಇದು ತಮ್ಮ ಇದ್ದಾನ ತಮ್ಮ ಇಲ್ಲ. ಮತ್ತೂ ದೊಡ್ಡವ ದೇವ್ರು ಭಯಂಕರ ದೊಡ್ಡವ. ಅಣ್ಣ ಇದ್ನ ಅಣ್ಣ ಇದ್ದ. ದೇವ್ರ ದೊಡ್ಡವ, ದೇವ್ರ ದೊಡ್ಡವ. ಸುಮ್ಮನಿರ ನೀನು ದೊಡ್ಡವನು ದೇವ್ರಿಗೆ ಸಣ್ಣವ ಅದ ಈಗ ಇದು ಅಣ್ಣ ಹೇಗಿದ್ದಾನೆ ಅಣ್ಣ ಜಗ ಜಟ್ಟಿ. ದೇವ್ರ ದೊಡ್ಡವ, ದೇವ್ರ ದೊಡ್ಡವ. ಎಂತ ದೇವ್ರು ದೊಡ್ಡವ ಅಣ್ಣ ಜಗ್ಗು ಶೆಟ್ಟಿ ಅಂತೆ ಏಯ್, ಅದಲ್ಲ, ಜಗ ಜಟ್ಟಿ. ಜಾಗ ಜಟ್ಟಿಯ ಹೌದು, ಹ. ನಿತ್ಯವೂ ಗರಡಿಗೆ ಹೋಗ್ತಾನೆ ಅವನು. ಹಣಕಾಯಿ ಮಾಡಿಯೇ ಬರುವುದ ಗರಡಿಗೆ ಹೋದವ ಇವತ್ ಮಾಡ್ಲ? ಇಲ್ಲ ಇವತ್ತು ಮಾಡ್ಲಿ ಅದಕ್ಕೆ ಇವಳು ಇಲ್ಲಿ ಬಂದಿದ್ದು ಈಗ ಯಾವ್ದ? ಅಣ್ಣ ಗರಡಿಗೆ ಹೋಗ್ತಾನೆ ಹಾಗಲ್ಲ, ವ್ಯಾಯಾಮ ಶಾಲೆ. ಹ, ಹ, ಹ. ಹೌದು, ಅವ ಇರುವುದು ಮನೇಲೇ ಇರುದವ. ಮನೇಲಿ ಎಂತ ಬೂದಿ ಗಾಳಿಸುದಾ ಹೊಯ್ಗೆ ಗಾಳಿಸುದಾ ಏ, ಅದಲ್ಲ, ಏ, ವ್ಯವಸಾಯ ಮಾಡ್ಕೊಂಡು ಮನೇಲಿ ಇದ್ದಾನೆ ಅಂತ. ಹೌದಾ ನೀನಂತ 10 ಜನ ಬಂದ್ರು ಹ್ಮ್. ಹೊಡೆದು. ಹೊಡೆದು ಹೊಡ್ತನ ದೇವ್ರು ಮತ್ತು ಸಣ್ಣವ ಈಗ ದೇವ್ರ ದೊಡ್ಡವನ. ಎಂತ ದೊಡ್ಡವ ಹೊಡೆದು ಬಿಸಾಡ್ತಾನಂತವ ಯಾರ ನಾನ ಪರಿಚಯ ಆಗ್ಲಿಲ್ವಾ ಸುಮ್ಮನೆ ನೀನು ಇದು ನಮ್ ಕತೆ ಇರ್ಲಿ ನಾಯಿ ಉಂಟ ಮನೆಯಲ್ಲಿ ಮನೇಲಿ 2 ನಾಯಿ ಉಂಟು. ದೇವ್ರ ದೊಡ್ಡವ, ದೇವ್ರ ದೊಡ್ಡವ. ಸುಮ್ಮನೆ ಮರೆಯ ನಾಯಿ ಉಂಟು ದೇವ್ರು ಸಣ್ಣವ ಈಗ ಅದ್ರಲ್ಲೂ ಹೇಗುಂಟು ನೋಡ್ಲಿಕ್ಕೆ ನೋಡ್ಲಿಕ್ಕೆ ನನ್ನ ಬಗ್ಗೆ ಎಂಡ ಬಗ್ಗೆ. ಹಾಗಲ್ಲ. ಒಂದು ಬೊಗಳುವುದು, ಒಂದು ಕಚ್ಚುವುದು. ಒಂದು ಬೊಗಳದು ಒಂದು ಕಚ್ಚುದಾ ಕಚ್ಚು ನಾಯಿ ಕಚ್ಚು ನಾಯಿನ ರಾತ್ರಿ ಬಿಡುವುದು, ಕೊಚ್ಚು ನಾಯಿ ರಾತ್ರಿ ರಾತ್ರಿ ಹೋಗೋಗಿಲ್ಲ ಮರೆಯ ಕೊಚ್ಚು ನಾಯಿ ಬಿಟ್ಟ ಹೊಗಳಿಗೆ ಬೊಗಳು ನಾಯಿಯನ್ನು ಬಿಡುವುದು. ಸಣ್ಣ ನಾಯಿ ಉಂಟ ಸಣ್ಣ ಜಾತಿದ್ದು ಯಾವುದು? ಗಿಡಿ ಗಿಡ್ಡ ಕೈ ಕಾಲಿದ್ದು ಪೆಗ್ 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 ಅಂತದಲ್ಲ ಅದು ಪೆಗ್ 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 ಅದು ಪೆಗ್ ಪೆಗ್ ಅನ್ನೋದು ಸಣ್ಣದದು ನಿಮ್ಮಲ್ಲಿ ಆ ತಳಿ ಉಂಟಾ? ಯಾವ್ದು ಅವ್ನು ನೋಡ್ರೆ ಗೊತ್ತಾಗುದಿಲ್ಲ ನಿನಗೆ. ಹಾ ಇದ್ರ ಉಳಿಬೇಕಿತ್ತ ಇದೆ ಸಣ್ಣ ನಾಯಿ ಹಾಗೆ, ಹ. ದೊಡ್ಡ ನಾಯಿ ಹಾಗೆ. ದೊಡ್ಡನೇ ಗೊತ್ತಿಲ್ವಾ ಹಾಫ್ 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 ಅನ್ನೋದು ಹಾಗೆ ಕೂಗುದಾ? ಹಾ ಅಬ್ಬ, ಅದು ಹಾಫ್ ಹಾಫ್ ಅನ್ನೋದು ಇದು ಪೆಗ್ ಪೆಗ್ ಅನ್ನೋದು ಇದು. ನೋಡಿ ನಿಮ್ಗೆ ಅನುಭವ ಉಂಟು. ಮನೇಲಿ ಉಂಟಲ್ಲ ನಮ್ದು ಹೌದಾ? ಹೌದು ಅದೆಲ್ಲ ಹೋಗ್ಲಿ ನಮ್ ಪರಿಚಯ ಆಯ್ತಾ ನೀವ್ ಯಾರಿದು? ನಾವು ದೊಡ್ಡ ಜನ ನಿಂದೆ ಮನೆ ಸುಮ್ಮನಿರು ಮನೆ ತೆಗಿತೇನೆ ನೀನು ಸುಮ್ಮನಿರಿ ನೀವು. ಎಂತದ್ದು? ನೋಡುವಾಗ ನಾನು ಹೀಗೆ ನೋಡ್ಬೇಕು. ನಾವು ಹಾಗೆ ಸ್ಥಾನದಲ್ಲಿ ದೊಡ್ಡವರು ನಾವು ಮತ್ತೆಂತದ್ದು ಮನೆಯಿಂದ ಹೊರಟ್ರು ಸಾಕು ಒಬ್ಬರೆಲ್ಲ ತಿರುಗಾಟ ಮಾಡುವುದೇ ಇಲ್ಲ 10-15 ಜನ ನಮ್ಮ ಹಿಂದೆ ಬರುವುದು ಯಾರು ಅವನ ಕೆಲಸದವ ನಿಂದೆ ಬರ್ತಾರೆ ನಿಂದೆ ಗೊಬ್ಬರ ಹೊರುವ ಗೊಬ್ಬರ ಹೊರುವವ್ರ? 4 ಬುಟ್ಟಿ ಗೊಬ್ಬರ ಒಂದೇ ಸಲ ಹೊರ್ತಾವ ನಿಂದೆ ನಿಂದೆ ಬುಡಿ ಗೊಬ್ಬರ ಹಾಕುದಷ್ಟೇ ಅಲ್ಲ ಗೊಬ್ಬರ ಹುಳು ಹೆಕ್ತಾವ ಈಗ ಗೊಬ್ಬರ ಹಾಕುವುದು ಹೌದು, ಅದು ಹುಳ ಹೆಕ್ಕುದು ಯಾಕೆ? ಬುಡ ಕೊರಿತದಲ್ಲ ಹೌದಾ? ಹೌದೌದು ಅಷ್ಟು ಮಾತ್ರ ಅಲ್ಲ ಏನು ಗೊತ್ತಿಲ್ಲ ಒಂದು ಮಳೆ ಬೀಳ್ಲಿ 5-6 ಪೆಟ್ಟಿಗೆ ಒಬ್ಬನೇ ಹೊತ್ತು ಒಳಗಿಡ್ತ ಅಯ್ಯೋ, ಅಂತವ್ರೆ ಬೇಕು ನಮಗೆ. ಮೊನ್ನೆ ಮಳೆ ಬಂದ್ರೆ ಒಬ್ಬನೇ ಹೊತ್ತಿದ ಮತ್ ಮಾನ ದಿವಸ ಹುಡುಕಿದ್ ಯಾರ್ಯಾರ ಪೆಟ್ಟಿಗೆ ಎಲ್ಲ ಉಂಟಂತ ಹೌದಾ? ಹೌದೌದು ನಿಂದೆ 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 ಅದೆಲ್ಲ ಹೋಗ್ಲಿ ನಮ್ಮ ಹೆಸರು ಶ್ರೀನಿವಾಸ್ ಜೋಗಿದಾಸ್ ಅಂತ ಹೌದಾ? ಹೌದೌದು ಓಹೋ, ಅವಳು ಯಾರು ಅದ್ಯಾರು? ಅವಳು ಯಾರು ಅವಳು ಗುಂಬಳಕಾಯಿ ನಿನಗೆ ಯಾಕೆ? ಅದ್ಯಾರು? ಅವ ಪಟಾಗ್ಲಕಾಯಿ ನಿಂಗೆ ಯಾಕೆ ಹೋಗಲೇ ಬಂದಲ್ಲೇ ಏ ಮಿತ್ರ, ಹೋದ್ ಕೆಲ್ಸ ಎಂತ ಆಯ್ತು? ಹಣ್ಣು ಕಾಯೋ? ಗೊತ್ತಾಯ್ತು ನನಗೆ ಯಾರಂತ ಹೆಸರು ಜಲಜ ಮಾವಿನ ಮರದ ಬುಡದಲ್ಲಿ ಮನೆ ನನಗಾಗ್ಬೋದು ಒಳ್ಳೆ ಜೋಡಿ ಮರಯ್ಯ ನೀನು ಸಾಯ್ಲಿಕ್ಕೆ ಪುಣ್ಯಾತ್ಮ. ನಾನು ಹೇಳಿದ್ದೇನೆ, ಏನು ಓ ಆ ಕಡೆಯಲ್ಲಿ ಕುಳಿತಿದ್ದಾಳ, ಹ. ಅವಳು ಯಾರು, ಅವಳು ಪರಿಚಯ ಏನು, ಅವಳು ಎಲ್ಲಿಂದ ಬಂದಿದ್ದಾಳೆ, ಯಾಕಾಗಿ ಇಲ್ಲಿ ಬಂದಿದ್ದಾಳೆ ಅದನ್ನು ಕೇಳ್ಕೊಂಡು ಬಾ ಅಂತ ಹೇಳಿದ್ರೆ ನೀನು ಹೋಗಿ ಓ ಇವಳು ಪರಿಚಯ ಕೇಳ್ಕೊಂಡು ಬಂದೆಲ್ಲ. ಅಲ್ಲಿ ಕೂತವಳು ಯಾರಿಗೆ ಬೇಕಾದದ್ದು ಅದು ನನಗೆ ಬೇಕಾದದ್ದು. ನಿಂಗೆ ಬೇಕಾದ್ರೆ ನೀನೇ ಕೇಳು ನಾನು ನನ್ನ ಮಾತಾಡಿಸಿದ ವ್ಯವಸ್ಥೆ ಆಯ್ತು ಸಖಿ ಪರಿಚಯವನ್ನು ಕೇಳಿದ್ಯಾ? ಅಮ್ಮ, ಪರಿಚಯ ಕೇಳುವ ಎನ್ನುವ ಹಾಗೆ ಹೋದೆ. ಆದ್ರೆ ಏನು ಮಾಡುವುದು? ಸರಿಯಾದ ವಿಚಾರವನ್ನು ಹೇಳಲೇ ಇಲ್ಲ. ಕುಳ್ಳ. ಹೌದಾ? ಹಾಗಾದ್ರೆ ಯಾರು ಕೇಳ್ಬೇಕು ಅವರೇ ಕೇಳ್ಬೇಕು. ಬೆಣ್ಣೆ ಒಂದು ಕರಗಬೇಕು ಅಂತ ಆದ್ರೆ ಬಿಸಿ ಅನ್ನೋದು ಮುಟ್ಲೇಬೇಕು. ಹಾಗಾಗಿ ನಾನೇ ಪ್ರಶ್ನೆ ಮಾಡ್ತೀನಿ. ಯಾರು ನೀನು ವರಗಳಿಂದಲೇ, ಯಾರು ನೀನು ವರಗಳಿಂದಲೇ, ಇವನಿಗೆ ಬಂದ ಕಾರಣಗಳ ಬೀಳು ಗಮ್ಮನೆ, ಇವನಿಗೆ ಬಂದ ಕಾರಣಗಳ ಬೀಳು ಗಮ್ಮನೆ. ಹೌದು, ನಾರಿಯರು ಸಂಚರಿಸುವವನಿಗೆ ಹಾಯುವೆಂದು ಪುರುಷರಿಗೆ, ನಾರಿಯರು ಸಂಚರಿಸುವವನದಿ ಏರಿ ಹಯವ ಪುರುಷರೈದು. ಈ ರೀತಿಯೊಳಿರುವುದು ಸಾರು ನಡಿವೆ ಎಂದು ನಿಲ್ಲದೆ ಸಾರು, ನಿಲ್ಲದೆ ಸಾರು, ಸಾರು ನಿಲ್ಲದೆ ಸಾರು. ಯಾರು ನೀನು ಬರಗಳಿಂದಲೇ, ಯಾರಯ್ಯ ಯಾರಯ್ಯ ಯಾರಯ್ಯ? ಹೋಗ್, 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 ಹೋಗ್. ಯಾಕೆ
ಸಿಟ್ಟು ಮಾಡುದು ಯಾಕೆ ನೀವು ಕೋಪ ನನ್ ಮೈ ಮಾಡ್ಕೊಂಡು ಮೇಲೆ ಬಿದ್ದಿದ್ಯಾಕ ಕಣ್ಣು ಬಿಡಬೇಡಿ ಹಾ? ಬಾರಯ್ಯ ಯಾಕೆ ಬಿದ್ದೆ? ಬಾರಯ್ಯ ಬಾರಯ್ಯ ಅಂತ ಹೇಳಿ ಈಗ ಹೇಳೋರು ಕೇಳೋರು ಯಾರು ಇಲ್ವಾ ನೀ ಸುಮ್ಮನೆ ಅವಳ ಮೈ ಮೇಲೆ ಯಾವ ಸ್ಥಳ ಆದ್ರೂ ನೋಡಿ ಅವಳ ಮೈ ಮೇಲೆ ಬೀಳ್ತಿಲ್ಲ, ಸುಮ್ನಿರ. ಅವಳ ಮೈ ಮೇಲೆ ಬೀಳ್ತಿಲ್ಲ. ಅವಳೇ ಬೀಳ್ತಿಲ್ಲ, ಈಗ ಸುಮ್ಮನೆ ಮೈ ಮೇಲೆ ಏ ಬೀಳ್ತಿಲ್ಲ. ಕುಳ ಇಂಥವ್ರು ಅನುಕೂಲ ಮನೆಯ ನಾವು ಮಾತಾಡಿದ್ರೆ ಏನಾಯ್ತೆ ಅವರವರಾಗೇ ಬಂತಾಗುದು ಏನಾಯ್ತು ಅವರಿಗೆ ಸಿಟ್ಟು ಮಾಡ್ಕೊಂಡ್ರೆ ಆಗೋದಿಲ್ಲ ಅಷ್ಟೊತ್ತಿ ಏರುದಾ ಹೃದಯಾಘಾತದ ಸಮಸ್ಯೆ ಉಂಟಾ ಅದು ನಿನಗೆ ಕೆಂಪಾಗ್ತದೆ ಕಣ್ಣು ಕೆಂಪಾಗ್ತದೆ ಹೇಳುದು ಇಷ್ಟೊತ್ತೀಗ ಸಿಟ್ಟಿನಿಂದ ಯಾರಯ್ಯ ನಮಗ್ ಬಾರಯ್ಯ ಅಂತ ಹೇಳಿದಾಗ ಆಯ್ತು ಬಾರಯ್ಯ ಅಂದಾಗ ಆಯ್ತು ನಮ್ಗೆ. ನೀನು ಎಷ್ಟೊತ್ತಿಗೆ ಇರುವುದಲ್ಲೇ ಅಲ್ವಾ ಹಾಗಾಗಿ ನಿನಗೆ ಹಾಗೆ ಕೇಳು ಯಾರಯ್ಯ ಅಂದದ್ದ ಈಗ ಉಂಟದು ಯಾರಯ್ಯ ಹಾ. ದೂರ ಏ ದೇವ್ರೇ. ವರ ಹೌದು ನನಗೆ ಆ ಮಾರ್ರೆ. ಶಬ್ದ ಕೇಳಿದ್ರೆ ಆಗುದಿಲ್ಲ ಯಾವುದು ನರಕ ಏನು ಹೇಸಿಗೆ ಯಾವುದು ನರಕ ಅದು ದೂರ ಅಂತ ಹೇಳಿದ್ಯಲ್ಲ ಆ? ಎಷ್ಟು ದಿನ ಯಾವುದು ಯಾವಾಗ ಯಾವ ಸಂದರ್ಭದಲ್ಲಿ ಹಾ, ಬಾ ಅದಾದಾಗೆಲ್ಲ ಇಲ್ಲೆಲ್ಲ ಬರಬಾರದು ನೀವು ಬಾ ಎಲ್ಲ ಸಮಯ ಎಲ್ಲ ಇವರು ಎಂತಾನೆ ಹೇಳಿದ್ರು ಇವರು ಇವ್ರು ಹೇಳಿದ್ದು ನರಕ ಅಂದ್ರೆ ಹೌದು ಹೆಣ್ಣು ಮಕ್ಕಳ ಹತ್ತಿರ ಮಾತನಾಡುವಾಗ ಅಂತರ ಇರ್ಬೇಕು ಅಂತ ಹೇಳಿದ್ದು ಮಾತಿನ ನಡುವೆ ಅಂತರ ಮಾತಿನಲ್ಲ ಇಲ್ಲೂ ಸ್ಥಳದಲ್ಲೂ ಅಂತರ ಇರಲಿ ಸ್ಥಳದಲ್ವ ಹಾ. ಎಷ್ಟು 7 ಹೆಜ್ಜೆ ಹಿಂದೆ 7 ಹೆಜ್ಜೆ ಹಿಂದೆ 1 2 3 4 5 ಅಯ್ಯೋ ದೇವ್ರೆ ಅಯ್ಯೋ ಆಯ್ತು ಅಯ್ಯೋ ಕೊಯ್ಯಿ ಅಯ್ಯೋ ಯಾಕೆ ನೀವು ನೋವು ಮಾಡುದು ಅಮ್ಮನಿಗೆ ಎಂತದೆ ಮಾಡ್ಲಿಲ್ಲ ಯಾಕೆ ನೀವು ಹಾಗೆ ನನ್ನ ಮೇಲೆ ಅಪರಾಧ ಹೇಳು ಮತ್ತೆ ಯಾಕೆ ನನ್ನ ಮೈ ಮೇಲೆ ಬಿದ್ದಿದ್ದು ನೀವೇ ಹೇಳಿದ್ದಲ್ವಾ ಏನು? 7 ಹೆಜ್ಜೆ ಹಿಂದೆ ಅಂತ ಹೇಳಿದ್ದಲ್ವಾ ಹಿಂದೆ ಹೋದ ಹಿಂದೆಯಲ್ಲಿ ತಾಗಿ ಬಿಡಿ ಹಿಂದೆ ಬೇಡ ಮುಂದೆ 7 ಹೆಜ್ಜೆ 7 ಹೆಜ್ಜೆ ಮುಂದೆ ಬರ್ಬೇಕಾ 1 2 3 4 5 ಅಯ್ಯೋ ದೇವ್ರೆ ಈ ಕೈ ಹೋಯ್ತು ಅಯ್ಯೋ ಇದು ಮತ್ತೆ ಹೋಯ್ತು ಮತ್ತೊಂದು ಹೋಯ್ತು ಒಂದು ಕೆಲಸ ಮಾಡು ಹಗ್ಗ ಹಾಕಿ ಕಟ್ಟು ಎಂತದ್ದು? 2 ಕೈಯನ್ನು ಕಟ್ಟಿ ಬಿಡು ಆಹಾ. ಏ ಬಾರೆ ನಿನಗಷ್ಟು ಜೊತೆಗೆ ಏನಾಗ್ತದೆ ಅದು ನಿಮಗೂ ನೋವಾಯ್ತಲ್ಲ ನೋಡಿ ನನಗೂ ನೋವಾಯ್ತು ಹೌದಾ ಏ ಮತ್ತೆ ಯಾಕೆ ಬಿದ್ದಿದ್ದು ನೀವೇ ಹೇಳಿದ್ದಲ್ವಾ 7 ಹೆಜ್ಜೆ ಮುಂದೆ ಅಂತ ಮುಂದೆ ಬಂದೆ ಈ ಹೆಜ್ಜೆ ವಿಷಯವೇ ಬೇಡ ಬಿಟ್ಟೆ ಅತ್ತ ಸರಿಯಾಗಿ ನೋಡು ಹ್ಮ್. ಸರಿಯಾಗಿ ನೋಡು ಯಾವುದನ್ನ? ಎಲ್ಲ ನೋಡು ಎಲ್ಲ ನೋಡ್ತಾ ನೋಡು ಇದ್ದೇವೆ ದೊಡ್ಡದಾಗಿ ಬರೆದು ಹಾಕಿದ್ದೇವೆ ಹ್ಮ್. ಫಲಕವನ್ನ ರಂಜಿತ್ ಶೆಟ್ಟಿ ಮಾತಾಡಿ. ಏ ಬೆಳೆದಿದ್ದಲ್ಲ ಹೇಳ್ಬೇಡ ಪುರುಷರಿಗೆ ಪ್ರವೇಶವಿಲ್ಲ ಆ ಪುರುಷರಿಗೆ ಪ್ರಸವ ಇಲ್ಲ ಅಂತೆ ಹಾ ನಿಮ್ಮಲ್ಲೆಲ್ಲ ಗಂಡಸರಿಯಾ ಇಲ್ಲ ಪಸಿ ಎಂತದು ಪುರುಷರಿಗೆ ಹೇಳಿದ್ಯಲ್ಲ? ಪ್ರಸವ ಇಲ್ಲ ಗಂಡಸರಿಯಾ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳಿ ಹೆಣ್ಮಕ್ಳಿಗೆ ಕೆಲಸವೇ ಇಲ್ಲ ಹೇಳಿದ್ ನೀವೇ ಅಲ್ವಾ ಎಲ್ಲ ಗಂಡಸರೇ ಎಲ್ಲ ಮಾತಾಡ್ಲಿಕ್ಕಿಲ್ಲ ಮೀಸೆ ಹೊತ್ತ ಗಂಡಸರಿಗೆ ಹಾ. ಇಲ್ಲಿ ಪ್ರವೇಶವಿಲ್ಲ ಅಂತ ದೊಡ್ಡದಾಗಿ ಬರೆದಾಕಿದ್ದೇವೆ ನಮ್ ಇಬ್ರಿಗೂ ಮೀಸೆ ಇಲ್ಲ. ಅಂದ್ರೆ ನೀವು ಏಯ್, ನಾನ್ 100ಕ್ಕೆ 100 ಹೌದು ನಾನು 100ಕ್ಕೆ 100 ಹೌದು ನಂಗೆ ಗೊತ್ತಿಲ್ಲ ನಿನಗೆ ಅನುಮಾನ ಉಂಟಾ ಬೇಡ. ಬಾ, ಒಳಗಡೆ ಹೋಗ ಬಾ ಬೇಡ. ನಿಮ್ಗೆ ಅನುಮಾನ ಉಂಟಾ ಹಾ? ಅನುಮಾನ ಉಂಟಾ ನೀವು ನೋಡ್ಕೊಳ್ಳಿ ನಾವು ಅಲ್ಲ ನೀವು ಬರ್ಬೇಕು ಅಂತಲ್ಲ ಅವ್ರಿಗೆ ನಾನು ಸುಮ್ನಿರು. ಅವ್ರಿಗೆ ಅನುಮಾನ ಉಂಟು ಸುಮ್ನಿರು. ನೀವು ಒಪ್ಪಿಸು ಬೇಗ ಆದ್ರೂ ಮೀಸೆ ಬರ್ಲಿಲ್ವಲ್ಲ ಮೀಸೆ ಬರ್ಲಿಕ್ಕೆ ಸ್ಥಳ ಉಂಟು ಅಲ್ಲ ಸ್ಥಳ ಉಂಟು ಬರ್ಲಿಲ್ಲ ಅಂತ ಹೇಳಿ ಬರ್ತದೆ ಯಾವಾಗ ಬರ್ತದೆ ಬರ್ತದೆ ಸಮಯ ಉಂಟಲ್ಲ ಯಾವಾಗ ಸಮಯ ಇಂತಿಷ್ಟು ಸಮಯಕ್ಕೆ ಬರ್ತದೆ 20ಕ್ಕೆ ಬಂದಿದ್ದು 70ಕ್ಕೆ ಬರ್ತದ ಖಂಡಿತ ಬಂದೇ ಬರ್ತದೆ ನೀವು ನಿರೀಕ್ಷೆ ನೀವು 25ರ ನಂತರ ನಮ್ಗೆ ಸಿಗಿ ಯಾವ 25ಗೆ 20 ಅಲ್ವಾ ಪಾಪ ಒಬ್ಬ ಹೀಗೆ ಹೇಳಿ ಅವನ ಪರಿಸ್ಥಿತಿ ಬೇಡ ಇನ್ನು ಅಷ್ಟಮದಲ್ಲೇ ಇದ್ದಾನೆ ಏ ಏ ಅದಲ್ಲ ನೋಡು ಇದು ನಮ್ಮ ವನ ಇದು ನಮ್ಮ ವನ ಇದು ನಿಮ್ಮ ವನವಾ ಹಾಗಾದ್ರೆ ನಾನು ಕೇಳ್ತೇನೆ ಅಲ್ಲಿ ಕಾಣುವ ಸರೋವರ ನಮ್ಮದೇ ಅಲ್ಲಿ ಕಾಣುವ ಮಾಮರ ನಮ್ಮದೇ ಆ ಹೂವಿನ ಬಳ್ಳಿ ನಮ್ಮದೇ ಅಲ್ಲಿ ಕಾಣುವ ಹಂಸ ಪಕ್ಷಿ ನಮ್ಮದೇ ಆ ನವಿಲು ನಮ್ಮದೇ ಕೊಯ್ ಗಿಡ ನಮ್ಮದೇ ಕೊಯ್ ಮರ ನಮ್ಮದೇ ಕೊಯ್ ಇವನು ನಮ್ಮವನೇ ಕರ್ಕೊಂಡು ಹೋಗಿ ಏ ಇವನಲ್ಲ ನೀವು ದೂಡಬೇಡಿ ನಮ್ಗೆ ನೋವಾಗ್ತದೆ ಆಯ್ತಾ ಇವನಲ್ಲ ಏ? ಇವೆಲ್ಲವೂ ಹೌದು ಇವನಲ್ಲ ನೀವೇ ಹೇಳಿದ್ದಲ್ಲ ನಮ್ಮ ಇವನಲ್ಲ ಇವನು ನಿಮ್ಮನಲ್ಲ ಇವ ನಮ್ಮನಲ್ಲ ಅಲ್ಲ ಅಲ್ವಾ ಅಲ್ಲ ಏ ಕಿರಾತ ಒಂದು ಕೊಡಪನ ಕಷಾಯ ಕುಡಿಸಿದ್ದೆ ಮೊನ್ನೆ ಅಲ್ಲ ಜ್ವರ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೌದು. ಕಿರತ್ ಕಡ್ಡಿ ಕಷಾಯ ಕುಡಿದ ಮೇಲೆ ಬಂದ ಮತ್ತೆ ಯಾರು ಇಲ್ಲ ನೀನ್ ಬರ್ಬೇಕು ಅಂತ ಹೇಳು ಏ ಕುಳಿಂದ ಎಲ್ಲ ಕೂಳುಂಡೆ ಬೆಳೆಯುವುದು ಕೂಳುಂಡೆ ಯಾರು ಬೆಳೆಯುವುದಿಲ್ಲ ಇವ್ರು ಬಹುಶಃ ಕೂಳು ಉಂಡು ಬೆಳೆದದ್ದಲ್ಲ ಮಣ್ಣು ತಿನ್ನೋದು ಮಣ್ಣು ತಿನ್ನೋದು ನೀನು ಕುಳ ಏ ಶಬರ ಶಬ್ರ ಇದು ಬರ್ಲಿಲ್ಲ ಇವತ್ತು ಯಾರು ಬಂದಿದ್ರು ಇವತ್ತು ಬೇರೆಯವ್ರು ಬಂದರು ಯಾರು ನಾವು ಗಾವ್ 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 ಗಾವ್. ಏ ಕಾಡ ಬೇಡ ಪ್ರಾರಂಭ ಮಾಡ್ಲಿಲ್ಲ ಎಲ್ಲಿ ಕಾಡಿದ್ದು ಏನಾದ್ರು ಹೇಳಿ ಏ ಸಪ್ಪು ಕೊಟ್ಟಿದ್ದೆ ಬೆಪ್ಪ ಯಾವನವ ಕುಪ್ಪ ನಿಮ್ಮ ಅಪ್ಪ ಆಯ್ತಲ್ಲ
ಹೌದಾ ಎಂತ ಹೌದಾ? ನಿಮ್ಮ ಅಪ್ಪನ ಸೊಪ್ಪು ಕೊಟ್ಟವ? ಹೋಗಿ ಕೊಟ್ಬಿಡ್ತಿದ್ದಾಗ ಆಯ್ತು ಈಗ. ಬೀಟ್ ಹೀಗೆ ಕರೆಯುವುದಕ್ಕೆ ಕಾರಣ ಎನ್ನುವುದು ನಿಮ್ಮ ಪರಿಚಯ ಎನ್ನುವುದು ನಮಗಿಲ್ಲ. ಹೌದಪ್ಪ. ಅಪರಿಚಿತರು ನೀವಿದ್ದೀರಿ. ಹಾ, ಹಾ. ಹಾಗಾಗಿ ಹಾ. ಬಂದಿರುವುದು ನಮ್ಮ ಸ್ಥಳಕ್ಕೆ. ಹಾ. ಹಾಗಾಗಿ ನೀವು ಯಾರು, ಎಲ್ಲಿಂದ ಬಂದವರು, ಯಾವ ಕಾರಣಕ್ಕಾಗಿ ಬಂದವರು, ಹಾ. ನನ್ನ ಪರಿಚಯವನ್ನು ನಿಮಗೆ ತಿಳಿಸಬೇಕು. ಹಾಗಾಗಿ ಹಾ. ಎಷ್ಟೊತ್ತಿಗೆ ಎಲ್ಲಿಗೆ ಹೋಗುವವರು ಹಾ, ಹಾ. ಎಲ್ಲ ವಿಚಾರವನ್ನ ಹೇಳಿ ಹಾ. ಆದಷ್ಟು ಬೇಗ ಹೊರಡಿ. ಅಂದ್ರೆ ನಮ್ಮ ವಿವರವನ್ನು ಹೇಳಬೇಕು. ಸಂಪೂರ್ಣ ಪರಿಚಯ ಬೇಕು. ಯಾವುದನ್ನು ಬಿಡಬಾರದು. ಯಾವುದೇ ಬಿಡಬೇಡ, ಇವತ್ತು ಎಲ್ಲವನ್ನೂ ಹೇಳಿ. ಎಲ್ಲದೂ ಹೇಳ್ತೇನೆ, ತಾಳ್ಮೆ ತಕೊಳ್ಬೇಕು ನೀನು. ಚಂದ್ರಕುಲ ವಿಖ್ಯಾತ ತಂದೆ ವಸುದೇವ ನಾನು ಚಂದ್ರಕುಲ ವಿಖ್ಯಾತ ವಿಖ್ಯಾತ
ಶ್ರೀನಿವಾಸ ಜೋಗಿದಾಸ ಶ್ರೀನಿವಾಸ ಜೋಗಿದಾಸ ಎಂತಲ್ಲಿ ಹುಲಿವೇಷ ಉಂಟು ಅವನದ್ದು? ಚಂದ್ರಗುಲ ವಿಖ್ಯಾತನ ತಂದೆಯೋ ವಸುದೇವ ತಾಯಿಯ ಚಂದಿರಾಸ್ಯ ದೇವಕಿಯು ಶ್ರೀನಿವಾಸನು ನಾನೇ ಶ್ರೀನಿವಾಸನು ಚಂದ್ರಗುಲ ವಿಖ್ಯಾತನಾದ ತಂದೆಯೋ ವಸುದೇವ ಎನ್ನ ತಂದೆಯೋ ವಸುದೇವ ತಾಯಿ ಚಂದಿರಾಸ ದೇವಕಿಯೋ ತಾಯಿ ಚಂದಿರಾಸ ದೇವಕಿಯೋ ಶ್ರೀನಿವಾಸನು ನಾನೇ ಶ್ರೀನಿವಾಸನು ಅವನೇ ಯೋಗಿದಾಸನು ಯೋಗಿದಾಸ ಶ್ರೀನಿವಾಸ ಆಗುದಿಲ್ಲ. ಪುಸ್ತಕದ ಅಗತ್ಯತೆ ಇಲ್ಲ. ಯಾಕೆ? ಪುಸ್ತಕ ಚೆನ್ನಾಗಿ ಉಂಟು. ಓಹೋ, ನೀನು ಏನೇ ಕೇಳು, ಏನೇ ಹೇಳು, ಸರಿಯಾಗಿ ನೆನಪಿರು. ಸರಿಯಪ್ಪ. ನೋಡು, ನೆನಪಿರ್ತದೆ. ಎಲ್ಲಿಯ ತನಕ ನೆನಪು?
ನಾನು ಹೇಳಿ ನೀನು ಒಲ್ಲಿಯ ತನಕ ಮಾತ್ರ ನೆನಪು. ಆ ಕಡೆ ಹೋದ್ಯಾ ಮತ್ತೆ ನೆನಪಿರುವುದಿಲ್ಲ. ಬಹುಶಃ ನಿನಗೆ ಹಾಗೆ ಎಲ್ಲಿ ಆದ್ರೆ ನನಗೆ ಹಾಗಲ್ಲ. ಇನ್ನೊಂದು 20 ವರ್ಷ ಬಂದ ನಂತರ ಬಂದು ಕೇಳು, ಅದನ್ನೇ ಹೇಳ್ತೇನೆ. ಮಸ್ತಕ ಗಟ್ಟಿ ಉಂಟು ಅಂತ ಆಯ್ತು. ಗಟ್ಟಿ ಉಂಟು. ಸರಿ, ಪರಿಚಯವನ್ನ ಮೂಲವಾಗಿ ಪ್ರಾರಂಭ ಮಾಡಬೇಕು ಅಂತಾದ್ರೆ ಕುಲದಿಂದಲೇ ಪ್ರಾರಂಭ ಮಾಡಬೇಕು ಹೇಳು ಹೇಳು. ಅಲ್ವಾ? ಪೀಟಿಗೆ ಗಟ್ಟಿ ಇರಬೇಕು. ಪೀಟಿಗೆ ಗಟ್ಟಿ ಇರಬೇಕು. ನಾವು ಹೇಳಿಕೊಳ್ಳಿಕ್ಕೆ ಪೀಟಿಗೆ ಗಟ್ಟಿ ಇಲ್ಲೋ ಯಾವುದು ಗಟ್ಟಿ ಇಲ್ಲ, ಸಮಸ್ಯೆ ಆಗ್ತದೆ. ಹಾಗಾದ್ರೆ ಚಂದ್ರಕುಲ ವಿಖ್ಯಾತರು ನಾವು. ಚಂದ್ರಕುಲ ಅಲ್ರು ನಾವು. ಯಾರೇ ನಮ್ಮ ಕುಲ ಚಂದ್ರಕುಲ ಅಲ್ಲ. ಚಂದ್ರಕುಲ ಚಂದ್ರಕುಲ ಯಾವ ಮೇಳದಲ್ಲಿ ಚಂದ್ರಕುಲ ಹಾಕ್ತೇನೆ ಬ್ಯಾಂಡ್ ಹೊತ್ತು ಮಾತಾಡಿದ್ರೆ. ಚಂದ್ರಕುಲ ವಿಖ್ಯಾತರು ನಾವು. ಚಂದ್ರಕುಲದವರು. ಹೌದೌದು. ತಂದೆ ವಸುದೇವ ಪ್ರಭು. ವಾಸುದೇವ ಪ್ರಭುಗಳು ಗೊತ್ತಸ್ವೆ ಅಂಬಳೇಸ್ವೆ ನಾವೇ ನಾವೇ ತೂ ಓಸ್ ದರ ಕಡೆ ಆವತ್ತು ತೂ ಹಂಗೆ ತೂ ಕಿತ್ ಮಾಡಿ ತಿಂತ ತಿಲಕ ಮಂಚ ಉಂಡುತ್ತಾ ಇನ್ನು ಅಪ್ಪಯ್ಯ ಅಂಡ ಅವನು ತೂ ಒಗ್ಗಿ ನಾವ್ರೆ ಹಾ. ತೂ ಓಸ್ ಸಾಂಗ್ ಆ ಒತ್ತ ತೂ ಹಂಗೆ ಅವ್ ಪೊಳೆ ಅವ್ ಪೊಳೆತ ತೂ ಓಸ್ ಓಸ್ ಎಂತಂತ ನಿಮ್ಮದು ಒತ್ತ ಇಳಿಸುವ ಎಂತ? ವಾಸುದೇವ ಪ್ರಭುಗಳು. ಯಾರು ವಾಸುದೇವ ಪ್ರಭು? ಅಪ್ಪಯ್ಯ ವಸುದೇವ ಪ್ರಭು. ನನ್ನ ತಂದೆ ಹೆಸರು ವಸುದೇವ ಎನ್ನುವುದಾಗಿ ಇವನಿಗೆ ಪ್ರಭು ಸೇರಿಸಿ ವಸುದೇವ ಪ್ರಭು. ಸರಿ. ಮುಂಡಕ್ಕಿ ಅಂತೆ ಎಂತದ್ದು? ಮುಂಡಕ್ಕಿ ಅಂತ ಯಾರು ಹೇಳಿದ್ರು? ಇವರಿಬ್ರು ಹೇಳಿದ್ರಪ್ಪ ಮುಂಡಕ್ಕಿ. ಹೌದಾ? ಅಸ್ವೆ ನಾ ಅಶ್ವಿನ್ ಅಂತ ಹೇಳಿದ್ರು ನೋಡು. ಅಂಬಳೇಸ್ ಹಾ? ಸಾಯ್ಬೆ ಹಾ? ಚಟಮಣಿ ನಕ್ಕ ನಕ್ಕ ಮಕ್ಕ ನಕ್ಕ ಅಕ್ಕ ಮಕ್ಕ ನಕ್ಕರ್ರೆ ತೂ ಬೋರ್ಡ್ ಸಮನವೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಬೋರ್ಡ್ ಸಮನ ಯಾಕೆ ಹೇಳಿ, ನಿನ್ ಜೊತೆ ಇರುದಲ್ವಾ? ನಿಮ್ಮ ಲೆಕ್ಕದಲ್ಲಿ ಅಂತ ಇಬ್ರು ತಲೆ ಕೆಟ್ಟೆ ಬಂದದ್ದ. ಯಾರಿಗೆ ಗೊತ್ತುಂಟು. ಅಲ್ಲಿ ಯಾಕೆ ನೀವು ಹೀಗೆಲ್ಲ ಮಾತಾಡುದು ಯಾಕೆ? ವಾಸುದೇವ ಪ್ರಭು ಅಂತ ಹೇಳಿ. ವಸುದೇವ ಪ್ರಭು ತಾಯಿ ದೇವಕಿ ದೇವಿ. ಹೌದು, ದೇವಕ್ಕಿ ಕೊಚ್ಚಕ್ಕಿ ತಂಗಿ ಅದು. ಬೇಗ ಬೇಯ್ತದ. ಸಣ್ಣ ಜಾತಿ ಅಕ್ಕಿ. ಇಲ್ಲಿ ನಮಗೊಂದು 2 ಮೂಟೆ ಧರ್ಮ ಸಿಕ್ಕಿದ್ರೆ ನಿಮ್ಗೆ 4 ಮೂಟಿಯೂ ಬೇಕು ನಿಮಗೆ. ನೋಡಿ. ನೀನು ಕೊಡುವವನ ನಿನಗೊಬ್ಳಿಗೆ ನಿನ್ ಕುಲ ಕುಟುಂಬದವರಿಗೆಲ್ಲ ಬೇಕಾ? ಯಾವುದು 2 ಮೂಟೆ ಸಾಕಾಗ್ತದ? ದೇವಕಿ ದೇವಕಿ. ತಾಯಿಯ ಹೆಸರು. ಹಾ. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಸಿರಿಯು ಕುಲ ಸತಿಯು. ಹಿರಿಯು ಕುಲಸತಿಯು. ಹಿರಿಯ ಸೊಸೆ ಶಾರದೆ. ಶಂಕರನು ಮೈದುನನು. ಸುರರೆಲ್ಲ ಕಿಂಕರರು. ನಿರತ ದಾಸಿಯು ಮಾಯಿ. ಜಂಗಮ ಸ್ಥಾವರ ಕುಟುಂಬಿಕ ರೈಗಳ ಕುಟುಂಬ. ದೊಡ್ಡ ಕುಟುಂಬ ನಮ್ದು. ರೈಗಳದ್ದೇ. ಅಲ್ಲಿಂದ ಇಲ್ಲಿ ಬಂದಿದ್ದ? ದಕ್ಷಿಣದವರು. ಆ ಕಡೆ ತೆಂಕಿನವರು. ಅಲ್ಲಿಂದ ಇಲ್ಲಿ ಬಂದಿದ್ದ? ಎಂತದ್ದು ಈ ಬಿಂಕ ನೋಡಿದ್ರೆ ಗೊತ್ತಾಯ್ತು. ತೆಂಕಿನ ಬಿಂಕುವ ರೈಗಳ ಕುಟುಂಬ ನಮ್ದು ಅಷ್ಟಿರ್ಲಿಕ್ಕೆ ಸಾಧ್ಯ ಉಂಟ ಮತ್ತೆ? ಒಂದು ಬಿಂಕು. ಎಲ್ಲ ಮಾತಾಡು ನೋಡಲ್ಲ ಇನ್ನು ಮುಂದೆ ಮಾಡು. ತುಂಬು ಕುಟುಂಬಿಗರೇ, ದೊಡ್ಡ ಕುಟುಂಬದವರು ನಾವು. ಸರಿ. ಮತ್ತೆ ನೀವು ಹೇಳ್ತಾ ಇದ್ದೀರಲ್ಲ, ಈ ಉಪವನ ನಿಮ್ಮದ್ದು. ಇಲ್ಲಿ ಹೆಮ್ಮಕ್ಕಳನ್ನ ಹೊರತುಪಡಿಸಿ ಪುರುಷರಿಗೆ ಪ್ರವೇಶ ಇಲ್ಲ. ಬರುವುದಕ್ಕೆ ಕಾರಣ ಮತ್ತೇನಲ್ಲ, ನೀವು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಇದ್ದವರು. ಹಾಗಾಗಿ ನೀವು ನಿಮ್ಮ ಮಾನವನ್ನ ಪ್ರಾಣವನ್ನ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ನೇರವಾಗಿ ಇಲ್ಲಿವರೆಗಾಗಿ ಬಂದು ಮದವೇರಿದ ಆನೆಯ ಮದವನ್ನ ಮುರಿದು ನೋಡ ಆ ಕಡೆಯಲ್ಲಿ ನಾವು ಬಿಗಿದಿದ್ದೇವೆ ಅಲ್ವಾ? ಆನೆ ಕಟ್ಟಿದವರು ನೀವೇ? ಬಿಗಿದಿದ್ದು ಹೋಯ್ತು. ಕಟ್ಟಿದ್ದೀವನು ಅಡ್ಡಲಾಗಿ ಅದರನ್ನು ಬಂಧಿಸಿದ್ದು ನಾನು. ಅಡ್ಡ ಬಂಧಿಸುವುದು ಬೇರೆ, ಬಿಗಿಯುವುದು ಬೇರೆ. ನೀನ್ ಹೇಳಿದ್ದು ತೆಗೆದಿದ್ದಂತ. ಬಿಗಿದಿದ್ದ ಅವನು. ಬಂಧಿಸಿದ್ದು ಬಂಧಿಸುವುದು ಬೇರೆ, ಅದು ಹೇಗೆ? ಪಳಗಿಸಿದ್ದು ನೀವು ಅಂತ. ಅವಳಿಗೆ ಹಾಗೆ ಕೆಲವು ಶಬ್ದ ಕೇಳಿದ್ರೆ ಆಗುದಿಲ್ಲ ಕಾಣ್ತದೆ. ಬಿಡು, ಹೇಳುವಾಗ ನೀನ್ ಸರಿಯಾಗಿ ಹೇಳಿದ್ರೆ ನಾನು ಮತ್ತೆ ಪ್ರಶ್ನೆ ಮಾಡ್ತೀನಿ. ಇದು ಕೆಲವು ಶಬ್ದ ಹೇಗೆ ಗೊತ್ತುಂಟ? ಗೊತ್ತಿಲ್ಲ. ನಮಗೆ ಗೊತ್ತಿದ್ದನ್ನ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ವ್ಯತ್ಯಾಸ. ಮನಸ್ಸಿನಲ್ಲಿ ಒಂದು ಎಣಿಸಿಕೊಡ್ತೇವೆ, ಬಾಯಲ್ಲಿ ಬೇರೆ ಬರ್ತದೆ. ಬೇರೆ ಬರ್ತದೆ ಅಂತ ಅಲ್ಲ, ಅವಸರದಲ್ಲಿ ಹಾಗಾಗಿ ನೀನು ಅವಸರ ಮಾಡ್ಕೊಳ್ಬೇಡ. ಅವಸರ ನಿನಗಿಲ್ಲ ಇರ್ಬೋದು, ನನಗೆ ಹೆಣ್ಮಕ್ಳಲ್ಲಿ ಮಾತಾಡಿ ಅಭ್ಯಾಸ ಇಲ್ವಲ್ಲ. ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ ನಿನಗೆ. ಅಂದ್ರೆ ಆ ಸಮಸ್ಯೆಯೂ ಇಲ್ಲ. ಹಾಗಾದ್ರೆ ನಿನ್ನನ್ನು ನೋಡಿದಾಗ ನಿನ್ನ ಹೆಸರು ದೇವ್ರಿ ಎಲ್ಲ ಹೇಳಿ ನಮ್ಮ ಹೆಸರು ಹೇಳಲಿಲ್ಲ. ಹೆಸ್ರು ಹೇಳಿಲ್ಲ. ನಾನೇ ಶ್ರೀನಿವಾಸ. ನಾನೇ ಜೋಗಿದಾಸ. ಇವರು ದಾಸರು ಶನಿವಾರ ಶಂಕ ಜಾಗಟ ಇಟ್ಕೊಂಡು. ಹೌದು, ಅಪ್ಪ ಹೋದ್ಮೇಲೆ ನನಗೆ ನಿಮ್ಮಿಬ್ಬರ ನೋಡಿದ್ರೆ ಏನೇನು? ಒಂದು ಕತೆ ನೆನಪಾಗ್ತದೆ. ಕತೆ ಹೇಳು ನೀನು. ಒಂಟೆ ಮತ್ತು ಕತ್ತೆಯ ಕತೆ ನೆನಪಾಗ್ತಾ ಇದೆ. ಯಾವುದು? ಒಂಟೆ ಮತ್ತು ಕತ್ತೆಯ ಕತೆ. ಅದೇ ನೀನು ಹೇಳ ಮಿತ್ರ, ಈ ಕಡೆ ಬಾರಿ. ಏನಪ್ಪ ಈ ಹೆಣ್ಮಕ್ಳು ಸಿಕ್ಕುದೇ ಒಂಟಿ ಕತ್ತೆ ಇಂಥದ್ದೇ ಬಿಟ್ಟು ಬೇರೆ ಬಂದಿಲ್ಲ ಹೂ ಹಾಕ್ಲಿಕ್ಕೆ ಒಬ್ಬ ಜನ ಬೇಕು. ಬಾರಿ. ಹೆಣ್ಮಕ್ಳು ಹೆಣ್ಣು ಮಕ್ಕಳು ಪ್ರಾಣಿ ಪ್ರಿಯರು. ಅದಿಲ್ಲ. ಪ್ರಾಣಿ ಪ್ರಿಯರು. ಗಂಡು ಮಕ್ಕಳು ಪ್ರಾಣವನ್ನು ಹಿಂಡುವವರು ನೀವು. ಪ್ರಾಣಿ ಪ್ರಿಯರು.
ಒಂದು ಹಕ್ಕಳಿ ಬರ್ಲಿ ಅದು ಪ್ರಾಣಿ ಅಲ್ವಲ್ಲ, ಜೀವಿ ಹೌದಲ್ಲದೆ. ಪ್ರಾಣಿ ಪ್ರಿಯ. ಒಂಟೆಯ ಮದುವೆಯಲ್ಲಿ ಹಾ, ಕತ್ತೆ ಏನಂತ ಪೌರೋಹಿತ್ಯ ವಹಿಸಿಕೊಂಡಿತ್ತಂತೆ. ಒಂಟೆ ಮದುವೆಯಲ್ಲಿ ಕತ್ತೆ. ಒಂಟೆಯನ್ನ ಶೃಂಗಾರ ಮಾಡಿಕೊಂಡು ಹಾ. ಮಂಟಪಕ್ಕೆ ಕರೆದುಕೊಂಡು ಬಂದ್ರು. ಹಾ, ಹಾ. ಮಂತ್ರವನ್ನ ಪಠಣ ಮಾಡ್ತಾ ಇರುವಂತ ಕತ್ತೆ ಹಾ. ಒಂಟೆಯನ್ನು ನೋಡಿ ಹೊಗಳಿತಂತೆ. ಹಾ. ಆಹಾ ಎಂತ ಸೌಂದರ್ಯ ಅಂತ. ಹಾ. ಆ ಮಂತ್ರವನ್ನ ಪಠಣ ಮಾಡುತ್ತಿರುವಂತ ಕತ್ತೆಯನ್ನು ನೋಡಿ ಒಂಟೆ ಹೇಳಿತಂತೆ, ಆಹಾ ಎಂಥ ಮಂತ್ರಘೋಷ ಅಂತ. ನಿಮ್ ಪರಿಸ್ಥಿತಿ ಹಾಗೆ ಆಯ್ತು. ನಿನ್ನನ್ನು ನೋಡಿ ಇವನು ಹೊಗಳುದು, ಇವನನ್ನು ನೋಡಿ ಅವನು ಹೊಗಳುದು. ಒಳ್ಳೆ ಜೋಡಿ ಪುಣ್ಯಾತ್ಮ. ಈ ಉದಾಹರಣೆ ನಮ್ಗೆ ಹೇಳಿದ್ರೆ ಅರ್ಥ ಆಯ್ತು. ತೊಂದ್ರೆ ಇಲ್ಲ. ಯಾಕೆ ಮೊದಲು ನಮ್ಮನ್ನು ನಾವು ಗೌರವಿಸುವುದನ್ನು ಕಲ್ತ್ಕೊಳ್ಬೇಕು, ಆಮೇಲೆ ನಮ್ಮನ್ನು ಉಳಿದವರು ಗೌರವಿಸ್ತಾರೆ. ಹೌದಾ? ಅದಕ್ಕೆ ನಮ್ಗೆ ಹೆಚ್ಚಾಗಂತ ಅನೇಕ ಪ್ರಾಣಿಗಳು ಕತ್ತೆಯನ್ನ ನೋಡಿ ಹೀನ ಎನ್ನುವುದಾಗಿ ಅವರು ಹೇಳ್ತಾರೆ. ಕೂಲಿಗೊಂದು ಹುಂಡಿ ಹೆಚ್ಚ ಸುಮ್ಮನೆ ಯಾವ ಹಕ್ಕ ಸಿಕ್ಕಿದ್ರೆ ಅಂತ ಅದನ್ನ ಹೂ ಆಗ್ಬೇಕು ಮಾರೆ. ನಾವು ನಮ್ ಜಾಬ್ ಬಿಡುವುದಿಲ್ಲ. ಬಿಡುವುದಿಲ್ಲ. ಆದ್ರೆ ನಿನ್ನನ್ನು ನೋಡಿದಾಗ ಏನು? ಒಂದು ನಾಡಿನ ರಾಜಕುಮಾರಿ ಎನ್ನುವ ರೀತಿಯಲ್ಲಿ ಶೋಭಿಸ್ತಾ ಇದೀಯ. ಯಾರ್ ನೀನು? ಯಾಕಾಗಿ ಇತ್ತ ಕಡೆ ಬಂದವಳು? ಇನ್ನೆಲ್ಲಿಗೆ ಹೋಗುವವಳು? ವಿವರವನ್ನ ಹೇಳ್ತೀಯ? ನನ್ನ ಪರಿಚಯ ಬೇಕಾ? ಲಾಲಿಸೆಯ ಗಗನರಾಜ ಬಾಲೆ ಪದ್ಮಾವತಿಯೋ ಲಾಲಿಸೆಯ ಗಗನರಾಜ ಬಾಲೆ ಪದ್ಮಾವತಿಯೋ ಲಾಲಿಸೆಯ ಲಾಲಿಸೆಯ ಗಗನರಾಜ ಬಾಲೆ ಪದ್ಮಾವತಿಯೋ ನಾನು ಏನು? ಗಗನರಾಜ ಬಾಲೆ ಪದ್ಮಾವತಿಯೋ ಹೌದಯ್ಯ. ಸುಗುಣಶೀಲೆಯಮ್ಮ ಕೂಡಿ ಬಾರಿಗೇಳಿಗೈದೆವು. ಸುಗುಣಶೀಲೆ ಸುಗುಣಶೀಲೆ ಕೂಡಿ ಬಾರಿಗೇಳಿಗೈದೆವು. 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 ನಾವು ಮರಿ ಲಾಲಿಸೆಯ ಗಗನರಾಜ ಬಾಲೆ ಪದ್ಮಾವತಿಯು ಸುಗುಣಶೀಲೆಯಮ್ಮ ಕೂಡಿ ವಾರಿಗೇಳಿಗೈದೆವು. ಸುಗುಣಶೀಲೆ ಕೂಡಿ ವಾರಿಗೇಳಿಗೈದೆವು. ಸುಗುಣಶೀಲೆಯಮ್ಮ ಕೂಡಿ ವಾರಿಗೇಳಿಗೈದೆವು. ಲಾಲಿಸೆಯ ಗಗನರಾಜ ಬಾಲೆ ಪದ್ಮಾವತಿಯು ನಾನು ಲಾಲಿಸೆಯ 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 ಗಗನರಾಜ ಬಾಲೆ ಪದ್ಮಾವತಿಯು ಬಾಲೆ ಪದ್ಮಾವತಿಯು ಸುಗುಣಶೀಲೆಯಮ್ಮ ಕೂಡಿ ಬಾರಿಗೇಳಿ ಕೈದೆವು. ಬಾರಿಗೇಳಿ ಕೈದೆವು ಸಖಿಯರ ಕೂಡಿ ಸಖಿಯರ ಕೂಡಿ ಬಾರಿಗೇಳಿ ಕೈದೆವು. ಬಾರಿಗೇಳಿ ಕೈದೆವು. ಹೌದಯ್ಯ. ಲಾಲಿಸೆಯ
ಸುಗುಣಶೀಲಿ ಕೂಡಿ ಮೋರಿ ಕೇಳಿಗೈದೆವು ಸುಗುಣಶೀಲಿಯರ ಕೂಡಿ ಮಾರಿ ಕೇಳಿ ಗೈದೆವು ಮಾರಿ ಕೇಳಿ ಗೈದೆವು ಲಾಲಿಸಯ್ಯ ಗಗನ ರಾಜಬಾಲೆ ಪದ್ಮಾವತಿಯು ಲಾಲಿಸಯ್ಯ ಗಗನ ರಾಜಬಾಲೆ ಪದ್ಮಾವತಿಯು ಸುಗುಣಶೀಲೆಯಮ್ಮ ಕೂಡಿ ಮಾರಿ ಕೇಳಿ ಗೈದೆವು ಲಾಲಿಸಯ್ಯ ಎಲ್ಲಿಂದ ಬಂದವರು ಎಲ್ಲಿಗೆ ಹೋಗುವವರು ನಿಮ್ಮ ವಿವರವನ್ನು ನಮಗೆ ಹೇಳಿ. ಖಂಡಿತವಾಗಿ ಪರಿಚಯವನ್ನು ಹೇಳ್ತೀನಿ. ಹಾ ಕಾರಣ ಹಾ ನಾವು ನಿಮ್ಮ ಪರಿಚಯವನ್ನು ಕೇಳಿದಾಕ್ಷಣವೇ ಹಾ ನಮ್ಮಲ್ಲಿ ನಿಮ್ಮ ಸಂಪೂರ್ಣ ಪರಿಚಯವನ್ನು ಹೇಳಿದವು. ಸಂಪೂರ್ಣ ವಿಳಾಸ ಹೇಳಿದ್ದೆ. ಹಾಗಾಗಿ ಹಾ ನಾವು ಹಾಗೆ ಹಾ ಪರಿಚಯವನ್ನು ಕೇಳ್ತಾ ಇದ್ದೀರಲ್ಲ, ಹಾ. ಖಂಡಿತವಾಗಿ ಹೇಳ್ತೇವೆ. ಹೇಳಿ. ಯಾಕೆ ಗೊತ್ತಾ? ಹಾ. ಅಪರಿಚಿತರಲ್ಲಿ ಪರಸ್ಪರ ಪರಿಚಯಿಸಿಕೊಳ್ಳುವುದೇನು ಅಪರಾಧವಲ್ಲ. ತಪ್ಪಲ್ವಾ? ಆ ಕಾರಣಕ್ಕಾಗಿ ಹಾ. ಈ ಹೊತ್ತಿಗೆ ಪರಿಚಯವನ್ನು ಹೇಳುವುದಕ್ಕಾಗಿ ಮುಂದಾಗ್ತಾ ಇದ್ದೇನೆ. ಹಾ ಮೊದಲು ಹಾ ತಂದೆಯಿಂದ ಪ್ರಾರಂಭಿಸ್ತೇನೆ. ಅಪ್ಪನಿಂದಲೇ ಪ್ರಾರಂಭ ಮಾಡುವ. ನಮ್ಮ ಅಪ್ಪ ಏ ದೇವ್ರೇ ಪಾಪ ಇವಳಪ್ಪಯ್ಯ ಇದೇ ಮರಕ್ಕೆ ಹಗ್ಗ ಹಾಕೊಂಡು ಹೋದದಂತೆ ಮಾರಯ್ಯ. ಎಷ್ಟು ಸಾಲ ಮಾಡ್ಕೊಂಡಿದ್ರು ಏನೋ. ಇನ್ನೇನು ಸಾಲ ಮನ್ನಾ ಆಗೋದ್ರೊಳಗೆ ಹೋಗಿಯೇ ಬಿಟ್ಟಿದ್ರು. ಪಾಪ ಅವ್ರ ಆತ್ಮಕ್ಕೊಂದು ಶಾಂತಿ ಸಿಗಲಿ. ಹೌದೌದು. ಒಂದು ನಿಮಿಷಗಳ ಕಾಲ ಹ್ಮ್. ಮೌನಾಚರಣೆ. ಹೌದೌದು. ಏ ಏನೇ ಹೇಳುದು ಗುಳ? ನಿನ್ನಪ್ಪ ಏನ ಹಗ್ಗ ಹಾಕೊಂಡದ್ದಲ್ವಾ? ನಿನ್ನ ಕರ್ಮ. ಮರಣದ ಮೇಲೆ ನೋಡು, ಮೇಲೆಂತ ಉಂಟು? ಮೇಲೆ ನೋಡು. ಹ ಎಂತ ಉಂಟು? ಅಷ್ಟೇ, ಮತ್ತೆಂತದ್ದು? ಮೇಲೆ ನೋಡು, ಎಂತದ್ದು ಮತ್ತೆ ಮೇಲೆ ನೋಡು. ಎಂತದ್ದು ಇಲ್ಲಪ್ಪ, ಮತ್ತೆ ಮೇಲೆ ನೋಡು. ಎಂತದ್ದು ಇಲ್ಲ. ನಿನ್ಗೆ ಅರ್ಥ ಉಂಟಲ್ಲ. ದೃಷ್ಟಿ ಉಂಟಾ? ಯಾಕೆ ಯಾಕೆ ಸರಿ ಉಂಟಾ? ಯಾಕೆ ಹ? ಯಾಕೆ ಅಲ್ಲ, ಮೇಲೆ ನೋಡು ಅಂದ್ರೆ ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಮರದ ಮೇಲೆ ಎಂತ ಉಂಟು ಮತ್ತೆ? ಏರಿಸು ಏರಿಸು ಹ? ಏರಿಸು. ಇಲ್ಲಪ್ಪ, ಇಷ್ಟೇ, ಇನ್ನೇ ಆಗುದಿಲ್ಲ. ಪಾಪ ಅವನು ಇರುವುದೇ ಇಷ್ಟು, ಮತ್ತಿನ್ನು ಎಷ್ಟು ಅಂತ ಹೇಳಿ. ಪಾಪ ಎಷ್ಟು ಚಿಕ್ಕ ಅಲ್ವಾ? ಹ. ಯಾರು? ಹೌದಾ? ನನಗೆ ಗೊತ್ತಿಲ್ಲ. ಸಣ್ಣ ಪಾಪ. ಹಾಗೆ ಹೇಳ್ತಾ ತಿರುಗಾಟ ಮಾಡಿ. ಮರದ ಮೇಲೆ ಹ. ಅಂತ ಹೇಳಿದ್ರಿ, ನಸು ನೀಲಿಯಿಂದ ಕೂಡಿರುವಂತ ಆಕಾಶ ರಾಜನೇ ನನ್ನ ಅಪ್ಪ. ಆ, ಗೊತ್ತಾಯ್ತಾ? ಎಂತಾಯ್ತು? ಹೇಳ್ತಾನೆ ಅವ ಹೇಳ್ತಾನೆ. ಅವಳ ಅಪ್ಪ ಯಾರು ಗೊತ್ತಾಯ್ತಾ? ಆಕಾಶರಾವ್. ಆಯ್ತಾ? ಆಕಾಶರಾವ್ ನೀನು ಹೀಗೆ ಹೇಳು, ಬೆಟ್ಕೊಂಡು ಹೋಗ್ತದೆ. ಹೇಳಿದ್ದಲ್ವಾ? ರಾವು ಕೇತು ಎಲ್ಲ ಒಟ್ಟಿಗೆ ಇದ್ದೀವಿ. ಆಕಾಶರಾವ್ ಅಪ್ಪಯ್ಯ ಅಂತ. ಏ, ಆಕಾಶ ರಾಜ. ಆಕಾಶ ರಾಜ. ರಾಜ. ಹ್ಮ್, ಅಮ್ಮ. ಹ್ಮ್. ಪುಣ್ಯಾತ್ಮ, ನೋಡಿದ್ದೀಯಾ? ಹೇಳಿದ್ದೆ ಮಣ್ಣು ವಸ್ತು ಇಲ್ಲೆಲ್ಲ ಕಾಲು ಹಾಕ್ಬೇಡ, ಹಸಿ ಉಂಟು ಮಣ್ಣು ಅಂತ. ಛೇ, ಪಾಪ ಅಮ್ಮನನ್ನು ಹುಗಿದದ್ದೇ ಅಲ್ಲಂತೆ. ಅಂದ್ರೆ ನಾಗಮಪ್ಪ ದ್ರೋಹ ಹೇಗೆ? ಏನಾದ್ರೂ ಇರ್ಬೋದು, ಇದ್ರೂ ಇರ್ಬೋದು, ಹೇಳಲಿಕ್ಕಿಲ್ಲ. ಅಂಡ ಅಂತ ಆಯ್ತು ಪುಣ್ಯಾತ್ಮ. ಏ, ಹ? ಯಾರನ್ನು ಹೋಗ್ತಿದ್ದಲ್ಲಿ? ನಿನ್ನಮ್ಮನನ್ನ. ಏ ಕುಳ, ಹೇಳ್ತಿದ್ದಲ್ಲ ಹೇಳ್ಬೇಡ, ಸರಿಯಾಗಿ ಮಾತನಾಡು. ಮತ್ತೆಂತದ್ದು? ಯಾರಿಗೆ ಹೇಳುದು ನೀನು? ನಿನ್ನಮ್ಮ. ಏ, ಅಮ್ಮ ದರಿತ್ರಿ. ದರಿದ್ರ ಮಗಳಿದ್ದಾರೆ. ಏ ಪಾಪಿ. ಅಮ್ಮ ದರಿದ್ರ ಮಗಳು. ಏ, ಬರ ಇಲ್ಲಿ, ಮುಂದೆ ಬೇಡ. ದರಿದ್ರ ನೀನು. ನೀನ್ ಹೇಳಿದ್ದಲ್ವಾ? ಪಾಪಿ. ಅಲ್ಲ, ಹೇಳ್ತಿದ್ ಮಾತಾಡ್ತೀಯ. ಅಮ್ಮ ದರಿದ್ರ ಅಂತ. ದರಿತ್ರಿ ಏನ? ಅಲ್ಲ, ಕ್ಷಮಯಾ ದರಿತ್ರಿ. ಅಂದ್ರೆ ಭೂತಾಯಿ. ಅಮ್ಮ ಭೂತಾಯ? ಹ್ಮ್. ದೊಡ್ಡ ಸಣ್ಣದ? ನಿನಗೆ ಯಾವ್ದಾದಿತ್ತು? ಸಣ್ಣದ ಎಡ್ಡಿಲ್ಲ. ದೊಡ್ಡದು. ಎಂತದ? ಭೂತಾಯಿ. ಆಹಾ, ಭೂಮಿ ತಾಯಿ. ಭೂಮಿ ತಾಯಿ. ಹಾ. ಸಮಸ್ಯೆ ಆಯ್ತಲ್ಲ. ಏನು? ಅಪ್ಪಯ್ಯ ಮೇಲೆ, ಅಮ್ಮ ಕೆಳಗೆ. ನೀ ಹೇಗೆ? ಸರಿ, ನಾನು ಹುಟ್ಟಿಗೆ ಒಂದು ಗುಟ್ಟುಂಟು.
ನೋಡುವಾಗ್ಲೇ ಗೊತ್ತಾಯ್ತು ಇದು ಗುಟ್ಟಲ್ಲೇ ಹೆಚ್ಚು ಕಡಿಮೆ ಆಗ್ತದೆ. ಈ ರೀತಿ ಅಧಿಕ ಪ್ರಸಂಗತನ ಮತ್ತು ಗುಟ್ಟಲು ಹುಟ್ಟದವರೇ ಮಾಡುದು. ಮತ್ತೆ ಈ ರೀತಿ ಹೆಣ್ಮಕ್ಳು ತಿರುಗುದಿಲ್ಲ, ಗುಟ್ಟಲ್ಲಿ ಹೆಚ್ಚು ಕಡಿಮೆ ಆಗಿ ಹೀಗಾದ. ಹಾಗಲ್ಲ, ಅಂದ್ರೆ ನನ್ನ ಹುಟ್ಟಿಗೆ ಒಂದು ವಿಶೇಷ ಉಂಟು. ಹೌದಾ? ಹೌದು. ಏನದು? ನನ್ನ ಅಪ್ಪನಿಗೆ ಮದುವೆಯಾಗಿ ಕೆಲವು ಸಮಯದವರೆಗೆ ಮಕ್ಕಳಾಗ್ಲಿಲ್ಲ. ಗೊತ್ತಾಯ್ತಾ? ಅಪ್ಪನಿಗೆ ಮದುವೆಯಾಗಿ ಕೆಲವು ಸಮಯದವರೆಗೆ ಮನೇಲಿ ಮಕ್ಕಳು ಆಗ್ಲಿಲ್ಲ ಅಂತೆ. ಮನೇಲಾಗ್ಲಿಲ್ಲ ಅಂತ ಅಂದ್ರೆ ಸಂಸ್ಕಾರವಂತರಿಗೆಲ್ಲ ಹಾಗೆ ಮನೆಯಲ್ಲಿ. ನಮ್ಗೆ ಗೊತ್ತಿಲ್ಲ, ನೀನ್ ಹೇಳಿದ್ದಲ್ವಾ? ನೀನು ಹೇಳಿದಲ್ವಾ ಮನೆಯಲ್ಲಿ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದವ ನೀನು ನಾನು. ಅಪ್ಪನಿಗೆ ಮಕ್ಕಳು ಹಾಗೆ ಸಂಸ್ಕಾರವಂತರಿಗೆಲ್ಲ ಹಾಗೆ. ಏನು ನಿಮ್ಮ ಅಪ್ಪನ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ. ಸಂಸ್ಕಾರವಂತ ಹಾಗಾಗಿ ಹೌದಾ? ಹಾಗೆ ಅದೇ ಚಿಂತೆಯಲ್ಲಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ದೇವ ಋಷಿ ನಾರದರ ಆಗಮನ ಆಯ್ತಂತೆ. ಓ, ದೇವರ್ಷಿ ನಾರದ್ರು ಅಲ್ಲಿಗೂ ಬಂದ್ರ? ಯಾರು? ದೇವರ್ಷಿ ನಾರದ್ರು. ಎಂತದ ಹೇಳುದು? ದೇವರ್ಷಿ. ದೇವ ಋಷಿ. ಅದೇ ನಾನು ಹೇಳಿದ್ದೇನು? ಮಹರ್ಷಿ ಮಹರ್ಷಿ, ದೇವ ಋಷಿ ದೇವರ್ಷಿ. ಸರಿ ಉಂಟು, ನಾ ತಪ್ಪು ಹೇಳಲಿಲ್ಲ. ಯಾವ ಸಂಧಿ? ನಾರದರ ಆಗಮನ ಆಯ್ತಂತೆ. ಚಿಂತೆಯಲ್ಲಿ ಇರುವಂತ ನನ್ನ ಅಪ್ಪನನ್ನ ಕಂಡು ಅವರೇ ಆಡಿರುವಂತ ಮಾತು, ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ್ದೆ ಹೌದು ಅಂತ ಆದ್ರೆ ನಿನಗೆ ಸಂತಾನ ಆಗ್ತದೆ ಎನ್ನುವ ಹಾಗೆ. ಹೌದಾ? ಇದು ಅವ್ರು ಹೇಳಿದ್ಮೇಲಾದ್ರೂ ಅಪ್ಪಯ್ಯ ಕೆಮಿಸ್ಟ್ರಿ ಮಾಡಿದ್ರ? ಯಾವ್ದು? ಅದು ನಾರದ್ರು ಕೆಮಿಸ್ಟ್ರಿ ಮಾಡ್ಲಿಕ್ಕೆ ಅಂತ ಹೇಳಿದ್ರಲ್ಲ, ಮಾಡಿದ್ರ ಅಪ್ಪಯ್ಯ? ಯಾವ್ದಾ? ಅದೇ ನೀ ಹೇಳಿದ್ದು ಕೆಮಿಸ್ಟ್ರಿ ಅಂತ. ಕರ್ಮ, ಪುತ್ರ ಕಾಮೇಷ್ಟಿ ಯಾಗ ಅದು ನೀ ಹೇಳಿದ್ದಲ್ಲ. ನೀ ಹೇಳಿದ ಅವನಲ್ಲಿ ಹೇಳು. ಅದು ಅವ್ರು ಹೇಳಿದ ಆಗ ಏನು ನಂಗೆ ಗೊತ್ತಿಲ್ಲ. ಮತ್ತೆ ಬೆಳೆದಿದ್ದೆಲ್ಲ ಹೇಳ್ಬೇಡ. ಮತ್ತೆ ನಿನಗೆ ಬೇಕಾದ್ದು ಒಂದು ನೆನಪಾಗುದಿಲ್ಲ, ಬೆಳೆದಿದ್ದೆಲ್ಲ ಬೇಗ ನೆನಪಾಗ್ತದೆ. ಒಡನಾಟ ಹಾಗೆ ಅಲ್ಲ. ಅದು ಹೌದು. ಸುಮ್ಮನಿರಾ? ಹಾಕ್ತೇನೆ. ಅವನು ಹಾಗೆ ನೀನು ಗೊತ್ತಾಗ್ಲಿಲ್ಲ ಅಂತಂದ್ರು ಒಡನಾಟದ ವಿಚಾರ ಪತ್ತ. ಹಾಗೆ. ಹಾಗಾದ್ರೆ ಆ ಯಾಗವನ್ನ ಮಾಡಬೇಕು ಅಂತ ಆದ್ರೆ ಯಾಗ ಮಾಡುವಂತ ಸ್ಥಳವನ್ನ ಶುದ್ಧೀಕರಿಸಬೇಕು. ಹಾಗಾಗಿ ಚಿನ್ನದ ನೇಗಿಲನ್ನ ತರಿಸಿದ್ರಂತೆ. ಚಿನ್ನದ ನೇಗಿಲು ಇದ್ರು ಇರ್ಬೋದಪ್ಪ. ಹೌದೌದು, ಶ್ರೀಮಂತರು ಇದ್ರೂ ಇರಬಹುದಲ್ಲ, ಚಿನ್ನದ ನೇಗಿಲನ್ನ ತರಿಸಿದ್ರು. ಯಾಕೆ ಹೇಳು? ಮಹಾರಾಜನಲ್ವ ನನ್ನಪ್ಪ. ಆ ಯೋಗ್ಯತೆ ಉಂಟು ನನ್ನ ಅಪ್ಪನಿಗೆ, ಸಾಮರ್ಥ್ಯ ಉಂಟು. ಒಂದೇ ದಿನ ಮಾತ್ರ ತರಿಸಿದ್ರೆ ಹೌದು, ಬಾ ನಾಳೆ ತಗೊಂಡು ಬೇಕಂತಂದು ಹೇಳ್ಬಿಡಿ. ಹಾಗೆ ಆ ಚಿನ್ನದ ನೇಗಿಲಿನಿಂದ ಆ ಯಾಗದ ಮಾಡುವಂತ ಸ್ಥಳವನ್ನ ಉಳುವುದಕ್ಕೆ ಮುಂದಾದ. ಸರಿ, ಆಮೇಲೆ ಉಳುತ್ತಿರುವ ಹೊತ್ತಿಗೆ ಆ ಚಿನ್ನದ ನೇಗಿಲಿಗೆ ಬಂಡೆಯೊಂದು ತಾಗಿತಂತೆ. ಮತ್ತೆ ನೀ ಕತೆ ಹೇಳುದು ಬೇಡ. ಚಿನ್ನದ ನೇಗಿಲಿಗೆ ಬಂಡೆ ತಾಗ್ತಾ ಒಳ್ಳೆ ನಿನ್ನ ಅಪ್ಪಯ್ಯ ಬಿದ್ದ. ಅಪ್ಪಯ್ಯ ನೀ ಮಂಡೆ ಪೆಟ್ಟಾಯ್ತು. ಚಿಕನ್ ಕೊಟ್ಟು ಬಂದು ತಿರುಗ್ತಾ ಇದ್ದೆ ಈಗ. ಮತ್ತೆ ಹೇಗೆ ಹೇಗೆ ಅಭಿನಯ ನೋಡಿ. ಹಾಗೆ ಹಾಗೆಲ್ಲ ಮಂಡೆ ಪೆಟ್ಟಾದ ನನಗ ಅವಳಪ್ಪನಿಗೆ. ನನ್ನ ಅಪ್ಪನಿಗೆ ಏನೂ ಆಗ್ಲಿಲ್ಲ. ಸರಿ ಇದ್ರ ಮಂಡೆ ಪೆಟ್ಟಾಗ್ಲಿಕ್ಕೆ ನಿನ್ನ ಅಪ್ಪ ಇದ್ದಾನೆ. ಅಪ್ಪಯ್ಯ ಸರಿ ಇದ್ರ ಅವ್ರಿಗೆ ಏನೂ ಆಗ್ಲಿ, ಆ ಸಮಸ್ಯೆ ಆಗುದಿಲ್ಲ. ನೀನು ಅಭಿನಯ ಉಂಟಲ್ಲ, ಬಹುಶಃ ನಿನಗೆ ಮೊದಲು ಮಂಡೆ ಪೆಟ್ಟಾಗಿ ಹೀಗಾಗಿದೆ. ಅದೆಲ್ಲ ಕಲಿಬೇಕು, ಎಲ್ಲ ಬೇಕಾಗ್ತದೆ. ಹಾಗೆ ಏನು ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಏನ್ ಮಾತಾಡ್ಬೇಕು ಅಂತ. ಹಾಗೆಯೇ ಇಬ್ಬಾಗವಾದಂತ ಬಂಡೆಯನ್ನ ಆಳುಗಳ ಮುಖೇನ ಬದಿಗಿರಿಸಿದ್ರು. ನೋಡುವಾಗ ಒಂದು ಕೊಳ, ಆ ಕೊಳದಲ್ಲಿ ಒಂದು ಮೊಗ್ಗು. ಆ ಮೊಗ್ಗು ಸೂರ್ಯನ ರಶ್ಮಿ ಎನ್ನುವುದು ಅದರ ಮೇಲೆ ಬಿದ್ದಾಗ ಅರಳಿತು. ಅದರಲ್ಲಿ ಒಂದು ಶಿಶು. ಆ ಶಿಶುವನ್ನು ಎತ್ತುಕೊಂಡು ಹೋಗಿ ಸಾಕಿಸಲ್ಲಿ ಬೆಳೆಸಿದ್ದಾರೆ. ಈಗ ಆಕೆ ಬೆಳೆದು ಬೆಳೆದು ಇಷ್ಟು ದೊಡ್ಡವಳಾಗಿದ್ದಾಳೆ. ನಾವು ಕೇಳಿದ್ ಯಾರ್ಯಾರು ಪರಿಚಯ ಇಲ್ಲ, ನಿಮ್ಮ ಪರಿಚಯ ಕೇಳಿ. ಅವ್ರು ಯಾರ್ಯಾರು ಅಲ್ಲ, ಆ ಪದ್ಮದಲ್ಲಿ ಸಿಕ್ಕಿರುವಂತ ಮಗುವೆ ನಾನೇ ಪದ್ಮಾವತಿ. ಬಳಿರೆ ಪದ್ಮಾವತಿ ನಿನ್ನನ್ನು ಕಾಣದೆ ಜಲ ಜಲ
ಆದರೆ ಆಶ್ಚರ್ಯ ಮತ್ತೇನಲ್ಲ, ಏನು? ಇಷ್ಟು ಬೇಗ ನಿಮ್ಮ ಭೇಟಿ ಆಗ್ತದೆ ಎಂಬ ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ಹೊಗಳಿದ್ದು. ಇದೆಲ್ಲ ಈ ರೀತಿ ಮಾಡಲಿಕ್ಕೆ ಕಾರಣ, ನಿಮ್ಮ ಪರಿಚಯ ಆಗಲಿಕ್ಕೆ ಕಾರಣ ಮತ್ತೇನಲ್ಲ, ಆ ಜಲಜ ಸಂಭವ ನಮ್ಮಿರುವರನ್ನ ಒಂದುಗೂಡಿಸಿದ್ದಾನೆ. ಮಗನೇ, ಇದು ಒಂದು ದೊಡ್ಡ ನಮಸ್ಕಾರ. ಹಾಗಾಗಿ ನೋಡು, ಏನು? ಈಗ ಸಂಪೂರ್ಣ ವಿಳಾಸ ಹೇಳಲಿಲ್ಲ. ಇನ್ನುಂಟಾ? ಇಬ್ಬರೊಣಗರು ನನಗೆ ಒಬ್ಬ ಈರೇಳು ಲೋಕದ ಬೆಳೆಸುವವನು ಒಬ್ಬ, ಇನ್ನೊಬ್ಬ ಎಲ್ಲವರ ಹಣೆ ಬರುವವನು, ಒಬ್ಬ ಕಪ್ಪಿಲ್ಲಿನ ಅಧಿಕಾರಿ, ಇನ್ನೊಬ್ಬ ಬ್ರಹ್ಮ. ಅವ್ರು ಇರುವರು ನನ್ನ ಮಕ್ಕಳೇ. ಪ್ರತಿನಿತ್ಯವೂ ತಿರುಗಾಟಕ್ಕೆ ಹೋಗುವಾಗ ಅಮ್ಮ ಬೇಕು ಅಂತ ಹೇಳು, ಹೆಂಡತಿ ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಎಲ್ಲಿ ಆದ್ರೂ ಹೆಂಡತಿ ನಾನು ಮುಂಭಾಗದಲ್ಲಿ ಸಿಕ್ಕಿದ್ದೆ ಹೌದಂತ ಅದನ್ನ ನಾನೇನು ಮಾಡ್ಬೇಕು? ಪ್ರೀತಿಯಿಂದ ಕರೆಯುವುದು. ಬರಲಿಲ್ಲ ಅಂತ ಆದ್ರೆ ರಟ್ಟೆಗೆ ಕೈ ಹಾಕಿ ಎಳೆದುಕೊಂಡು ಹೋದ್ರೆ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ನಾನೊಂದು ಹುಡುಗಿಯನ್ನು ನೋಡಿದ್ದೇನೆ, ಅವಳಿಗೆ ಮನಸ್ಸಿದ್ದು ಬಂದ್ರಾಯ್ತು. ಬರ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳಿದ ಹಾಗೆ ಕೈ ಹಾಕಿ ಹೇಳ್ಕೊಂಡು ಹೌದಾ? ತಡ ಮಾಡುವುದ? ಏನಂದೆ ದೂರ್ತಾ? ಏನಂದೆ? ಮನಸ್ಸು ಮಾಡಿ, ಏನ್ ಮನಸ್ಸು ಮಾಡುವುದು? ಮನಸ್ಸು ಮಾಡಿ. ಸಲುಗೆಯಿಂದ ಮಾತನಾಡುವುದಕ್ಕೆ ಮುಂದಾದ್ರೆ ನಮ್ಮ ರಟ್ಟೆಗೆ ಕೈ ಹಾಕಿ ಎಳೆದುಕೊಳ್ತೀರಾ? ಹೇಗೆ ಬಂದು ಹಾಗೆ ಹೋದ್ರೆ ಒಳಿತು, ಇಲ್ಲಂತಾದ್ರೆ ಹೆಣ್ಣು ಮಕ್ಕಳ ಪೆಟ್ಟಿನ ರುಚಿ ಒಪ್ಪುವ ನೋಡ್ಬೇಕಾಗ್ತದೆ. ರೀತಿ ಕಾಣ್ತಾ ಇಲ್ಲ. ಆವಾಗ ನಿನಗೆ ಯಾವುದು ನೆನಪಾಗ್ಲಿಲ್ಲ. ಅಮೃತ ಹಸ್ತವನ್ನ ನಿನ್ನ ಶಿರದ ಮೇಲೆ ಇಟ್ಟೆ. ಹಾಗಾಗಿ ಇವರಿಗೆ ಎಲ್ಲವೂ ನೆನಪಿಗೆ ಬರಬೇಕು ಅಂತಾದ್ರೆ ಇವರ ಶಿರದ ಮೇಲೆ ಕರವನ್ನಿಡ್ತೇನೆ. ನಿನ್ನನ್ನ ಬಯಸಿದೆ ನಾನು ಎಂಬಲ್ಲಿಗೆ ಆಗಲಿಲ್ಲ. ನಮ್ಮ ಅಮ್ಮನಲ್ಲಿ ಈ ವಿಚಾರವನ್ನು ಹೋಗಿ ಹೇಳಿದೆ. ನಮ್ಮಮ್ಮ ನಿಮ್ಮ ತಂದೆಯವರು ಹೇಳಿದ ಎಲ್ಲ ನಿಬಂಧನೆಗೆ ಒಪ್ಪಿ ಬೇಕಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿನ್ನ ತಂದೆಯವರು ನನಗೆ ಕೊಟ್ಟು ನಿನ್ನನ್ನ ಮದುವೆ ಮಾಡಿದ್ದಾರೆ. ಮನಸ್ಸಿಗೆ ಬಹಳ ಸಂತೋಷ ಉಂಟು. ಆದರೆ ನಮ್ಮ ಅಮ್ಮನಲ್ಲಿ ನಾನು ಹಲವಾರು ಮಾತನ್ನ ಕೊಟ್ಟವನಿದ್ದೇನೆ. ಮತ್ತೆ ನಿನಗೂ ಕೆಲವೊಂದು ಸಂದರ್ಭದಲ್ಲಿ ಮಾತನ್ನ ಕೊಟ್ಟವನಿದ್ದೇನೆ. ಅನೇಕರಿಗೆ ಮಾತು ಕೊಟ್ಟವನಿದ್ದೇನೆ. ಅದೆಲ್ಲವೂ ಗೊತ್ತಾಗಬೇಕು ಅಂತಾದ್ರೆ ಈಗ ನಾನೇ ಹೇಳಬೇಕು. ಕಾರಣ ಮತ್ತೇನಲ್ಲ, ದ್ವಾಪರೆಯಲ್ಲಿ ನಾನು ಕೃಷ್ಣನಾಗಿರುವಂತ ಸಂದರ್ಭದಲ್ಲಿ 16,008 ಮಂದಿ ಹೆಂಡತಿಯರಿದ್ದರೂ ಕೂಡ ನಮ್ಮಮ್ಮ ಯಶೋದೆಗೆ ಆ ಕಲ್ಯಾಣ ಮಹೋತ್ಸವ ಎನ್ನುವುದು ನೋಡಲಿಕ್ಕೆ ಆಗಲಿಲ್ಲ ಎಂಬಂತ ಕೊರಗು ನನ್ನಲ್ಲಿ ಬಾಧಿಸ್ತಾ ಉಂಟು ಮಗನೇ ಎನ್ನುವುದಾಗಿ ಅಮ್ಮ ಕೇಳಿಕೊಂಡಳು. ಅಮ್ಮ, ಮುಂದೊಂದು ದಿನದಲ್ಲಿ ನಿತ್ಯ ಕಲ್ಯಾಣ ಮಹೋತ್ಸವ ಎನ್ನುವುದು ನೋಡುವುದಕ್ಕೆ ನಿಮಗೆ ಅವಕಾಶ ಮಾಡಿ ಕೊಡ್ತೇನೆ ಎನ್ನುವುದಾಗಿ ಅಮ್ಮನಲ್ಲಿ ಹೇಳಿದವನು. ಆ ಮದುವೆಯ ಸಂದರ್ಭದಲ್ಲಿ ನನ್ನ ಕೊರಳಲ್ಲಿ ಬಪ್ಪಳ ಮಾಲಿಕೆಯಾಗಿ ನನ್ನಮ್ಮ ರಾರಾಜಿಸುತ್ತಾ ಇದ್ದವಳು. ಅಷ್ಟೇ ಅಲ್ಲ, ನೀನು ಮೊದಲು ಯಾರಾಗಿದ್ದವಳು? ತ್ರೇತೆಯಲ್ಲಿ ನಾನು ರಾಮಚಂದ್ರನಾಗಿರುವಂತ ಸಂದರ್ಭದಲ್ಲಿ ಸೀತೆಯನ್ನ ಅಗ್ನಿ ಪ್ರವೇಶಕ್ಕೆ ಹಾಕಿರುವಂತಹ ಸಂದರ್ಭಕ್ಕೆ ಉಭಯ ಸೀತೆಯರು ಹುಟ್ಟಿಕೊಂಡರು. ಅಂದು ನೀನು ವೇದಾವತಿಯಾಗಿ ಹುಟ್ಟಿಕೊಂಡು ಬಂದು ನನ್ನಲ್ಲಿ ಕೇಳಿಕೊಂಡೆ ನನ್ನನ್ನ ಮದುವೆಯಾಗಿ ಎನ್ನುವುದಾಗಿ ಅಂದು ನಿನಗೆ ಮಾತನ್ನ ಕೊಟ್ಟವನಿದ್ದೇನೆ. ಇಂದು ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ಮುಂದೊಂದು ದಿನದಲ್ಲಿ ನಿನ್ನ ಆಸೆಯನ್ನ ಈಡೇರಿಸ್ತೇನೆ ಎನ್ನುವುದಾಗಿ ಆ ಮಾತು ಕೊಟ್ಟವನು ನಾನಿದ್ದೇನೆ. ಇಂದು ಈಡೇರಿಸಿದವನು ನಾನಿದ್ದೇನೆ. ಅಂದಿನ ವೇದಾವತಿಯೇ ಇಂದಿನ ಪದ್ಮಾವತಿ. ಇನ್ನು ನಿನ್ನ ತಂದೆಯವರು ವಧು ದಕ್ಷಿಣೆಯನ್ನ ಕೇಳಿದ್ದಾರೆ. ಅದಕ್ಕೆ ನಾನು ಸಾಲವನ್ನ ಮಾಡಿದವನಿದ್ದೇನೆ. ಹಾಗಾದ್ರೆ ಮಗನೇ, ಮುಂದೊಂದು ದಿನ ಯಾವ ರೀತಿ ನೀನು ತೀರಿಸ್ತೀಯಾ ಎನ್ನುವುದಾಗಿ ಅಮ್ಮ ಕೇಳಿದ್ದಾಳೆ. ಅಮ್ಮನಲ್ಲಿ ಮಾತನ್ನ ಕೊಟ್ಟವನಿದ್ದೇನೆ. ಮುಂದೊಂದು ದಿನದಲ್ಲಿ ತಿರುಮಲ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಗೊಳ್ಳುತ್ತೇನೆ. ಅಮ್ಮ, ಅನೇಕ ಭಕ್ತರು ಹುಂಡಿಗೆ ತನ್ನ ಕಾಣಿಕೆಯನ್ನ ತಂದು ಒಪ್ಪಿಸ್ತಾರೆ. ಆ ಸಂದರ್ಭಕ್ಕೆ ಹುಂಡಿಯಲ್ಲಿರುವಂತಹ ಕಾಣಿಕೆಯನ್ನ ಸಮುದ್ರರಾಜನ ಮುಖೇನವಾಗಿ ಕುಬೇರನಿಗೆ ಸಲ್ಲಿಸ್ತೇನೆ ಎನ್ನುವುದಾಗಿ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನನಗೆ ಉಳಿಯುವುದಕ್ಕೆ ಸ್ಥಳವಿಲ್ಲದಂತ ಸಂದರ್ಭದಲ್ಲಿ ವರಹ ಸ್ವಾಮಿಯು 100 ಅಡಿಯ ಜಾಗವನ್ನು ನೀಡಿದ್ದಾನೆ. ಆ ಸಂದರ್ಭಕ್ಕೆ ನನಗೆ ಪೂಜೆಯಾಗುವಂತಹ ಪೂರ್ವದಲ್ಲಿ ಆ ವರಹ ಸ್ವಾಮಿಗೆ ಹಾಲು ಹಣ್ಣಿನ ನೈವೇದ್ಯ ಎನ್ನುವುದು ಆಗಲೇಬೇಕು. ತದನಂತರದಲ್ಲಿ ನನ್ನ ಪೂಜೆ ಎನ್ನುವುದು ಆಗಬೇಕು.
ಮುತ್ತಿನ ಕಿರೀಟವನ್ನ ತೊಡಿಸುವಂತ ಸಂದರ್ಭದಲ್ಲಿ ನಿಮ್ಮಪ್ಪ ಕೇಳಿರುವಂತ ಪ್ರಶ್ನೆ, ಆ ಕಡೆಯಲ್ಲಿ ಓಡುತ್ತಾ ಇದ್ದಾನಲ್ಲ ಅವನ್ಯಾರು ಎನ್ನುವುದಾಗಿ. ಅವನೇ ಚೋಳರಾಜ. ಇನ್ನೊಂದು ಸಂದರ್ಭದಲ್ಲಿ ವಲ್ಮಿಕದಲ್ಲಿ ನಾನು ಅಡಗಿ ಕುಳಿತಂತ ಸಂದರ್ಭದಲ್ಲಿ ಕಪಿಲೆ ಎಂಬ ಗೋವು ಹಾಲನ್ನ ಸುರಿಸುತ್ತಿರುವಂತ ಸಂದರ್ಭಕ್ಕೆ ಬಾಣವನ್ನ ಪ್ರಯೋಗಿಸಿದ. ಹಾಲೆನ್ನುವುದು ವ್ಯರ್ಥವಾಗಿ ಹೋಗ್ತಾ ಉಂಟು, ಯಾಕೆ ಈ ರೀತಿಯಾದಂತ ಹೇಯ ಕೃತ್ಯ ಮಾಡ್ತಾ ಉಂಟು ಎನ್ನುವುದನ್ನ ತಿಳಿಯಲು ಸುಖವಾಗಿ ವಲ್ಮಿಕೆ ಎನ್ನುವುದು ಒಡಿದು ಚೂರಾಗಿ ಹೋದ ಮರುಕ್ಷಣದಲ್ಲಿ ಬಾಣ ಎನ್ನುವುದು ನನ್ನ ಹಣೆಗೆ ನಾಂಟಿತು. ಆ ಸಂದರ್ಭಕ್ಕೆ ಹಣೆಯಿಂದ ರಕ್ತ ಎನ್ನುವುದು ಸುರಿಯುವುದಕ್ಕೆ ಪ್ರಾರಂಭವಾದಂತ ಸಂದರ್ಭಕ್ಕೆ ಕುಪಿತಗೊಂಡಂತ ನಾನು ಆತನನ್ನ ಶಪಿಸುವುದಕ್ಕೆ ಮುಂದಾದೆ. ಇಂತಹ ಪೈಶಾಚಿ ಕೃತ್ಯವನ್ನ ಎಸಗಿರುವಂತ ನೀನು ಈ ಭೂಲೋಕದಲ್ಲಿ ಪಿಶಾಚಿಯಾಗಿ ನೀನು ಬಿದ್ದಿರು ಎನ್ನುವುದಾಗಿ ಹೇಳಿದೆ. ಪರಿಮಾರ್ಜನೆ ಮಾರ್ಗವನ್ನ ಆತ ಕೇಳಿದ್ದಾನೆ. ಆತನಿಗೆ ಮಾರ್ಗವನ್ನ ಸೂಚಿಸಿದ್ದೇನೆ. ಅದು ಯಾವ ರೀತಿಯಲ್ಲಿ? ನನ್ನ ಮದುವೆಯ ಸಂದರ್ಭದಲ್ಲಿ ನನ್ನ ಮಾವ ಮುತ್ತಿನ ಕಿರೀಟವನ್ನ ಧರಿಸ್ತಾನೆ. ನೇರ ದೃಷ್ಟಿಯಿಂದ ನೀನು ಅರೆ ನಿಮಿಷ ನೋಡಿದ್ದೆ ಹೌದಂತಾದ್ರೆ ನಿನ್ನ ಪೈಶಾಚಿಕ ಈ ಜನ್ಮ ಎನ್ನುವುದು ದೂರವಾಗ್ತದೆ ಎನ್ನುವುದಾಗಿ ಆತನ ಆ ಶಾಪ ಎನ್ನುವುದು ವಿಮೋಚನೆ ಆಯಿತು. ಅಷ್ಟೇ ಅಲ್ಲ, ಅನೇಕ ಭಕ್ತರು ನೊಂದು ಬೆಂದು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಬಂದಂತ ಅವರ ಮುಂದಿನ ಬದುಕೆನ್ನುವುದು ಹಸನಾಗಬೇಕೆಂಬ ಕಾರಣಕ್ಕಾಗಿ ನನ್ನ ಕ್ಷೇತ್ರದಲ್ಲಿ ಲಡ್ಡು ಪ್ರಸಾದವನ್ನ ನೀಡ್ತಾರೆ. ಹಾಗಾಗಿ ಇಂತಹ ಪುಣ್ಯ ಕಥಾನಕವನ್ನ ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಇವರಿಗೆ ನಮ್ಮ ಆರಾಧ್ಯ ದೇವನಾಗಿರುವಂತ ಮಹಾಗಣಪತಿಯು ಸಕಲ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಎನ್ನುವುದಾಗಿ ಕೇಳುತ್ತಾ ಈ ಕಥೆಗೆ ಮಂಗಳವನ್ನು ಮಾಡ್ತಾ ಇದ್ದೇವೆ.